ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ತೇಜಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಅತಃ ಪ್ರಾಮಾಣ್ಯನಿರ್ಣೀತ್ಯೈ ಪ್ರವರ್ತೇತ ನ ಕಶ್ಚನ. ಹಿಂದೆ ಅರ್ಥನಿಶ್ಚಯ ಆದರೆ ಸಾಕು, ಪ್ರಾಮಾಣ್ಯ ನಿಶ್ಚಯ ಆಗಲಿಲ್ಲ. ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇದ್ದರೂ ಕೂಡ ಅರ್ಥನಿಶ್ಚಯ ಆದಿದೆ, ಅದರಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳೋದು ಅಂತಾದರೆ ಅದರಿಂದ ಮುಂದೇನು ಅದನ್ನು ಹೇಳ್ತಾರೆ. ಯಾರು ಜ್ಞಾನದ ಪ್ರಾಮಾಣ್ಯದ ನಿಶ್ಚಯಕ್ಕೋಸ್ಕರ ಪ್ರವೃತ್ತಿಯನ್ನು ಮಾಡದೆ ಹೋಗಬೇಕಾದೀತು. ಜ್ಞಾನದ ಪ್ರಾಮಾಣ್ಯ ನಿಶ್ಚಯ ಯಾಕಾಗಬೇಕು? ಪ್ರವೃತ್ತಿಗೋಸ್ಕರ. ಜ್ಞಾನದ ಪ್ರಾಮಾಣ್ಯ ನಿಶ್ಚಯ ಆಗದಿದ್ದರೂ ಕೂಡ ಪ್ರವೃತ್ತಿ ಎಂಬತಕ್ಕಂಥದ್ದಾಗಿದೆ ಅಂತಾದರೆ, ಹಾಗಾದರೆ ಜ್ಞಾನ ಪ್ರಾಮಾಣ್ಯದ ಪ್ರವೃತ್ತಿ ಕೂಡದೆ ಹೋಗಬೇಕಾಗಿತ್ತು. ಜ್ಞಾನ ಪ್ರಾಮಾಣ್ಯಕ್ಕೋಸ್ಕರ ಪ್ರವೃತ್ತಿ ಕೂಡದೆ ಹೋಗಬೇಕಾದೀತು ಅಂತ ಹಿಂದೆ ಹೇಳಿದ್ರಲ್ಲ. ಅದರಿಂದ ಆಗತಕ್ಕಂತಹ ಅನರ್ಥ ಏನು? ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಎಂಬತಕ್ಕಂಥದ್ದಾಯಿತು, ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಆಗಬೇಕಾಗಿಲ್ಲ ಅಂದರೆ ಅದರಿಂದ ಏನು ಅನಿಷ್ಟ? ಅದು ಹೇಳ್ತಾರೆ, ಜ್ಞಾನ ಪ್ರಾಮಾಣ್ಯಕ್ಕೋಸ್ಕರ ಯಾರೂ ಪ್ರವೃತ್ತಿ ಮಾಡದೆ ಹೋಗಬೇಕಾದೀತು. ಅತಃ ಪ್ರಾಮಾಣ್ಯ ನಿಶ್ಚಯಕ್ಕಿಂತಲೂ ಮೊದಲು ಅರ್ಥನಿಶ್ಚಯವೂ ಆಗಿರುವುದರಿಂದ ಕಶ್ಚನ ಯಾರೂ ಕೂಡ ಪ್ರಾಮಾಣ್ಯ ನಿರ್ಣೀತ್ಯೈ ಜ್ಞಾನ ಪ್ರಾಮಾಣ್ಯದ ನಿಶ್ಚಯಕ್ಕೋಸ್ಕರ ನ ಪ್ರವರ್ತೇತ ಪ್ರಯತ್ನ ಮಾಡದೆ ಹೋಗಬೇಕಾದೀತು. ಅತಃ ಪ್ರಾಮಾಣ್ಯ ನಿಶ್ಚಯಕ್ಕಿಂತಲೂ ಅರ್ಥನಿಶ್ಚಯವೂ ಆಗಿರುವುದರಿಂದ ಕಶ್ಚನ ಯಾರೂ ಕೂಡ ಪ್ರಾಮಾಣ್ಯ ನಿರ್ಣೀತ್ಯೈ ಜ್ಞಾನ ಪ್ರಾಮಾಣ್ಯದ ನಿಶ್ಚಯಕ್ಕೋಸ್ಕರ ನ ಪ್ರವರ್ತೇತ ಪ್ರವೃತ್ತಿ ಮಾಡದೆ ಹೋಗಬೇಕಾದೀತು. ಅತಃ ಅಂದರೆ ಪ್ರವರ್ತಕ ಅರ್ಥನಿಶ್ಚಯಸ್ಯಾಪಿ ಪ್ರಾಮಾಣ್ಯಾನುಮಿತೇ ಪ್ರಾಗೇವ ಅವಶ್ಯಕತ್ವಾತ್ ಅಂತ ಅತಃ ಶಬ್ದದ ಅರ್ಥ ಬರೀತಾರೆ. ಪ್ರವರ್ತಕ ಅರ್ಥನಿಶ್ಚಯಸ್ಯಾಪಿ, ಯಾವುದು ಅರ್ಥನಿಶ್ಚಯಕ್ಕೋಸ್ಕರ ನಾವು ಜ್ಞಾನ ಪ್ರಾಮಾಣ್ಯ ನಿಶ್ಚಯವನ್ನು ಮಾಡಿಕೊಳ್ಬೇಕು. ಆದರೆ ಆ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರಾಮಾಣ್ಯಾನುಮಿತೇ ಪ್ರಾಗೇವ, ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗೋಕ್ಕಿಂತ ಮೊದಲೇ ಸಿದ್ಧ ಆಗಿದೆ. ಆದ್ದರಿಂದಾಗಿ ಜ್ಞಾನ ಪ್ರಾಮಾಣ್ಯದ ನಿಶ್ಚಯಕ್ಕೆ ಯಾರೂ ಪ್ರವೃತ್ತಿ ಮಾಡದೆ ಹೋಗಬೇಕಾದೀತು. ಯದ್ಯರ್ಥ ನಿಶ್ಚಯಾಶ್ವಾಸ ಪ್ರಾಮಾಣ್ಯಸ್ಯ ವಿನಿಶ್ಚಯೇ ಅನವಸ್ಥಾ ತರ್ಹಿ ಸುಸ್ಥಾ ನಿಶ್ಶಂಕಾಸು ಪ್ರವೃತ್ತಿಷು. ಪ್ರವೃತ್ತಿಗೋಸ್ಕರ ಜ್ಞಾನಗಳ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕು ಅಂತ ಹೇಳ್ತೀರಾ ಅಂತಾದರೆ ಆಗ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬಂದೇ ಬರುತ್ತೆ ಅಂತ. ಪ್ರವೃತ್ತಿಗೋಸ್ಕರ ಜ್ಞಾನದ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಒಂದು ವೇಳೆ ಪ್ರವೃತ್ತಿಗೋಸ್ಕರ ಜ್ಞಾನದ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತ ಹೇಳ್ತೀರಾ ಅಂತಂದರೆ ಆಗ ಅನವಸ್ಥಾ ದೋಷ ಬಂದೇ ಬರುತ್ತೆ ಅಂತ. ಅನವಸ್ಥಾ ಹಿಂದೆ ಹೇಳಿದರು. ಪ್ರಾಮಾಣ್ಯ ನಿಶ್ಚಯ ಆಗೋದು ಅನುಮಿತಿಯಿಂದ. ಆ ಅನುಮಿತಿ ಅದಕ್ಕೆ ಪ್ರಾಮಾಣ್ಯ ಇನ್ನೊಂದರಿಂದ, ಅದಕ್ಕೆ ಪ್ರಾಮಾಣ್ಯ ಸ್ವತಃ ಇಲ್ಲ ಇನ್ನೊಂದರಿಂದ. ಈ ರೀತಿಯಲ್ಲಿ ಅನವಸ್ಥಾ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ನಿಶ್ಶಂಕಾ ಪ್ರವೃತ್ತಿಗೆ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಕಾರಣ. ನಿಶ್ಶಂಕಾ ಪ್ರವೃತ್ತಿಗೆ ಯಾವ ಸಂದೇಹವೂ ಇಲ್ಲದೆ ಪ್ರವೃತ್ತಿ ಆಗಬೇಕು ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಅಂತ ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಅಂತಕ್ಕಂಥದ್ದು ಕಾರಣ. ಅದರಿಂದ ಅರ್ಥ ಎಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಲಿಲ್ವೋ
ಅಲ್ಲಿ ನಿಶ್ಶಂಕಾ ಪ್ರವೃತ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಿಶ್ಶಂಕಾ ಪ್ರವೃತ್ತಿಗೋಸ್ಕರ ಜ್ಞಾನ ಪ್ರಾಮಾಣ್ಯ ಅಂತಕ್ಕಂಥದ್ದು ಬೇಕೇ ಬೇಕು. ಹಿಂದೆ ಹೇಳಿದ್ದು ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಆಗದೆ ಹೋಗಬೇಕಾದೀತು. ಯಾಕೆ? ಅರ್ಥ ನಿಶ್ಚಯದಿಂದಲೇ ಪ್ರವೃತ್ತಿ ಎಂಬತಕ್ಕಂಥದ್ದಾಗಿದೆ. ಅದರಿಂದಾಗಿ ಪ್ರವೃತ್ತಿಗೋಸ್ಕರ ಜ್ಞಾನ ಪ್ರಾಮಾಣ್ಯ ನಿಶ್ಚಯಕ್ಕೋಸ್ಕರ ಯಾರೂ ಪ್ರವೃತ್ತಿ ಮಾಡದೆ ಹೋಗಬೇಕಾದೀತು ಅಂತ ಹೇಳಿದರು. ಅದಕ್ಕೇನು ಉತ್ತರ ಕೊಡಬೇಕು? ಅಲ್ಲ, ಪ್ರವೃತ್ತಿ ಆಗಿರಬಹುದು, ನಿಶ್ಶಂಕಾ ಪ್ರವೃತ್ತಿ ಆಗಬೇಕು. ಆ ಸಂದೇಹ ಇಲ್ಲದೇ ಪ್ರವೃತ್ತಿ ಆಗಬೇಕು ಅಂತಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಅದಕ್ಕೋಸ್ಕರ ಜ್ಞಾನ ಪ್ರಾಮಾಣ್ಯಕ್ಕೆ ಪ್ರವೃತ್ತಿ ಮಾಡಲೇಬೇಕು ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ, ಒಂದು ವೇಳೆ ನಿಶ್ಶಂಕಾ ಪ್ರವೃತ್ತಿಗೋಸ್ಕರ ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತ ಹೇಳ್ತೀರಾ ಅಂತಂದರೆ ಆಗ ಹಿಂದೆ ಹೇಳಿದ ಅನವಸ್ಥಾ ದೋಷ ಬಂದೇ ಬರುತ್ತೆ. ಅದೇ ಬೆಳಿಗ್ಗೆ ಹೇಳಿದ್ನಲ್ಲ, ನೀರು ಅಂತ ತಿಳಿತು, ಅದು ಅರ್ಥ. ವಸ್ತುವಿನ ನಿಶ್ಚಯ ಇದೆಯಲ್ಲ, ಅದು ಅರ್ಥ ನಿಶ್ಚಯ. ಮೊದಲು ಜ್ಞಾನ ಬಂತು, ಆಮೇಲೆ ಈ ಜ್ಞಾನ ಪ್ರಮಾಣ ಹೌದೋ ಅಲ್ಲೋ ಒಂದು ಸಂಶಯ ಬಂತು. ಆಮೇಲೆ ಆ ಜ್ಞಾನ ಪ್ರಮಾಣ ಅಂತ ನಿರ್ಣಯ ಮಾಡಲಿಕ್ಕೆ ಏನಾಗಬೇಕು? ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂತ ಆಗಬೇಕು. ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂತ ಆಗೋದು ಯಾವಾಗ ಆಗುತ್ತೆ? ಹೋಗಿ ನೀರು ಕುಡಿದಾಗ. ಹಾಗಾದರೆ ನೀರು ಕುಡಿದೀವಿ ಅಂತಂದರೆ ಇದು ನೀರು ಅಂತ ನಿಶ್ಚಯ ಆಯಿತು. ನೀರು ಅಂತ ನಿಶ್ಚಯ ಆದಮೇಲೆ ಕುಡಿದಿರೋದು, ಕುಡಿದ ಮೇಲೆ ಇದು ಬಾಯಾರಿಕೆ ಪರಿಹಾರ ಮಾಡಿದೆ, ಆದ್ದರಿಂದ ಸಮರ್ಥ ಪ್ರವೃತ್ತಿ ಜನಕ ಅಂತ ಆಯಿತು. ಆಮೇಲೆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಹಾಗಾದರೆ ಪ್ರಾಮಾಣ್ಯ ನಿಶ್ಚಯಕ್ಕಿಂತ ಮೊದಲು ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾಗಿದೆ. ಅದರಿಂದ ಪ್ರಾಮಾಣ್ಯ ನಿಶ್ಚಯಕ್ಕೋಸ್ಕರ ಯಾರೂ ಪ್ರವೃತ್ತಿ ಮಾಡದೆ ಹೋಗಬೇಕಾದೀತು ಅಂತ ನಾವು ಹಿಂದೆ ಹೇಳಿದೆವು. ಅದಕ್ಕೆ ಅವರೇನು ಹೇಳ್ತಾರೆ? ನಿಶ್ಶಂಕಾ ಪ್ರವೃತ್ತಿಗೋಸ್ಕರ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಿಶ್ಶಂಕಾ ಪ್ರವೃತ್ತಿಗೋಸ್ಕರ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತ ಹೇಳ್ತೀರಾ ಅಂತಂದರೆ ಆಗ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಸ್ವತಃ ಪ್ರಾಮಾಣ್ಯ ಒಪ್ಪಲಿಲ್ಲ ಅಂತಾದರೆ ಅನವಸ್ಥಾ ದೋಷ ಬಂದೇ ಬರುತ್ತೆ. ಯದಿ ಒಂದು ವೇಳೆ ಪ್ರಾಮಾಣ್ಯಸ್ಯ ಜ್ಞಾನಪ್ರಾಮಾಣ್ಯದ ವಿನಿಶ್ಚಯೇ ನಿಶ್ಚಯವಾದರೆ ಮಾತ್ರ ಅರ್ಥನಿಶ್ಚಯಾಶ್ವಾಸಃ ಅರ್ಥನಿಶ್ಚಯದಲ್ಲಿ ಅರ್ಥ ನಿಶ್ಚಯವೂ ನಿರ್ಧಾರವಾಗುತ್ತದೆ. ತರ್ಹಿ ಆಗ ನಿಶ್ಶಂಕಾಸು ಸಂದೇಹ ಇಲ್ಲದೆ ಇರುವಂತಹ ಪ್ರವೃತ್ತಿಷು ಪ್ರವೃತ್ತಿಗೋಸ್ಕರ ಅನವಸ್ಥಾ ದೋಷವು ಸುಸ್ಥಾ ಇದ್ದೇ ಇರುತ್ತದೆ. ಯದಿ ಒಂದು ವೇಳೆ ಪ್ರಾಮಾಣ್ಯದ ವಿನಿಶ್ಚಯೇ ನಿಶ್ಚಯವಾದರೆ ಮಾತ್ರ ಅರ್ಥನಿಶ್ಚಯಾಶ್ವಾಸ ಅರ್ಥ ನಿಶ್ಚಯದಲ್ಲಿ ನಿರ್ಣಯ ಎಂಬತಕ್ಕಂಥದ್ದು ಅಂತಾಗುತ್ತೆ ಅಂತಾದರೆ ತರ್ಹಿ ಆಗ ನಿಶ್ಶಂಕಾಸು ಸಂದೇಹವಿಲ್ಲದ ಪ್ರವೃತ್ತಿಷು ಪ್ರವೃತ್ತಿಗೋಸ್ಕರ ಅನವಸ್ಥಾ ದೋಷವು ಸುಸ್ಥಾ ಇದ್ದೇ ಇರುತ್ತದೆ. ನನು ಪ್ರಾಮಾಣ್ಯ ಸಂದೇಹ ಸ್ಥಳೇ ಜಾತೋಪಿ ಅರ್ಥನಿಶ್ಚಯ ಜ್ಞಾನಪ್ರಾಮಾಣ್ಯ ಅನುಮಿತೆ ಪೂರ್ವಂ ಪ್ರಾಮಾಣ್ಯ ಸಂಶಯ ಆಹಿತ ಅರ್ಥ ಸಂಶಯಸ್ಯಾಪಿ ಅವತರಣಾತ್ ಅಜಾತಪ್ರಾಯ. ತಾರ್ಕಿಕರು ಹೇಳ್ತಕ್ಕಂಥದ್ದು, ಯಾವಾಗ ಪ್ರಾಮಾಣ್ಯ ಸಂದೇಹ ಇದೆಯೋ, ಇದಂ ಜಲಂ ಅಂತ ಜ್ಞಾನ ಬಂತು, ಈ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅಂತ ಸಂಶಯ ಇದೆ, ಆಗ ಪ್ರಾಮಾಣ್ಯ ಸಂದೇಹ ಇದೆ ಅಂತಾಯಿತು. ಪ್ರಾಮಾಣ್ಯ ಸಂದೇಹ ಇದ್ದಾಗ ಏನಾಗುತ್ತೆ? ಜಾತೋಪಿ ಅರ್ಥನಿಶ್ಚಯ. ಈಗ ಅರ್ಥನಿಶ್ಚಯ ಆಯಿತು. ಯಾಕೆ? ನೀರು ಜ್ಞಾನ ಬಂದ ಮೇಲೆ ನಾವೇನು ಮಾಡಿದ್ದೇವೆ? ಜ್ಞಾನದಲ್ಲಿ ಸಂದೇಹ ಬಂದಿತ್ತು, ನಿರ್ಣಯ ಮಾಡಲಿಕ್ಕೋಸ್ಕರ ಅದರಲ್ಲಿ ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾದ ಹೇತು ಇದೆ ಎಂದು ನಿರ್ಣಯ ಮಾಡಲಿಕ್ಕೋಸ್ಕರ ನೀರಿನ ಹತ್ರ ಹೋಗಿ ನೀರು ಅಂತೇಳಿದು ಅದನ್ನು ಕುಡಿದಿದ್ದೇವೆ. ಅದರಿಂದ ಏನಾಯಿತು? ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಆಗಿದೆ. ಜಾತಃ ಅಪಿ ಅರ್ಥನಿಶ್ಚಯ, ಇದು ನೀರು ಎಂಬತಕ್ಕಂತಹ ನಿಶ್ಚಯ ಆಗಿದ್ದರೂ ಕೂಡ ಜ್ಞಾನ ಪ್ರಾಮಾಣ್ಯ ಅನುಮಿತಿ ಇನ್ನೂ ಆಗಿಲ್ಲ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂಥ ಅನುಮಾನದಿಂದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧ ಆಗಿಲ್ಲ. ಅದರಿಂದ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಇದ್ದೇ ಇದೆ. ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇರೋದರಿಂದ ಅರ್ಥದಲ್ಲಿಯೂ ಕೂಡ ಸಂದೇಹ ಎಂಬತಕ್ಕಂಥದ್ದು ಬಂದೇ ಬರುತ್ತೆ ಅಂತ. ಆದ್ದರಿಂದ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದು ಆಗದಂತೆಯೇ ಆಯಿತು. ಎಲ್ಲಿ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇರುತ್ತೋ
ಅಲ್ಲಿ ಸಮರ್ಥ ಪ್ರವೃತ್ತಿ ಜನಕತ್ವ ರೂಪವಾದ ಹೇತುವನ್ನು ನಿಶ್ಚಯ ಮಾಡಲಿಕ್ಕೋಸ್ಕರ ಪ್ರವೃತ್ತಿ ಮಾಡಿದಾಗ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾಗಿದ್ದರೂ ಕೂಡ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಿಲ್ಲ. ಅದರಿಂದಾಗಿ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇರೋದರಿಂದಾಗಿ ಆ ಅರ್ಥದಲ್ಲಿಯೂ ಕೂಡ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಅರ್ಥದಲ್ಲಿ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗಿಲ್ಲ ಅಂತ ಹೇಳ್ತೀವಿ. ಪ್ರಾಮಾಣ್ಯ ಸಂದೇಹ ಸ್ಥಳೆ, ಎಲ್ಲಿ ಜ್ಞಾನ ಪ್ರಾಮಾಣ್ಯದಲ್ಲಿ ಸಂದೇಹ ಎಂಬತಕ್ಕಂಥದ್ದಿದೆಯೋ ಅಂಥ ಕಡೆಯಲ್ಲಿ ಜಾತೋಪಿ ಅರ್ಥ ನಿಶ್ಚಯ, ಇದು ನೀರು ಎಂಬತಕ್ಕಂಥ ಜ್ಞಾನ ಬಂದಿದೆ. ಆದರೂ ಕೂಡ ಜ್ಞಾನದಲ್ಲಿ ಪ್ರಾಮಾಣ್ಯ ಅನುಮಿತಿಯನ್ನು ಮಾಡಿಲ್ಲ. ಅದರಿಂದಾಗಿ ಅದಕ್ಕಿಂತ ಮೊದಲು ಆ ಜ್ಞಾನದ ಪ್ರಾಮಾಣ್ಯದ ಸಂದೇಹದಿಂದ ಅರ್ಥದಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅಜಾತ ಪ್ರಾಯ ಬಂದಿದ್ದರೂ ಕೂಡ ಬಾರದೇ ಇದ್ದಂತೆಯೇ ಅಂತ. ಅತಃ ಪ್ರಾಮಾಣ್ಯ ಅನುಮತಿ ಅಪಿ ಅಪೇಕ್ಷಿತ. ಅದಕ್ಕೋಸ್ಕರ ಜ್ಞಾನ ಪ್ರಾಮಾಣ್ಯಾನುಮಿತಿ ಬೇಕೇ ಬೇಕು ಅಂತ ಹೇಳ್ತೀವಿ. ಅಂತಂದರೆ ಇತಿ ಚೇತ್, ಹೀಗೆ ಹೇಳೋದು ಅಂತಾದರೆ ತರ್ಹಿ ಅವಶ್ಯಕ ಅರ್ಥನಿಶ್ಚಯಾದೇವ ಪ್ರವೃತ್ತಿ ರೀತಿ ಮತಂ ಗತಂ. ಹಾಗಾದರೆ ಅರ್ಥನಿಶ್ಚಯ ಆದ್ದರಿಂದಲೇ ಪ್ರವೃತ್ತಿ ಆಗುತ್ತೆ ಎಂಬುದಾಗಿ ನೀವು ಹೇಳಿದ್ರಲ್ಲ, ಅದಿಲ್ಲ. ಯಾಕೆ? ಅರ್ಥನಿಶ್ಚಯ ಆದರೂ ಕೂಡ ಆಗದಂತೆ. ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ, ಆದ್ದರಿಂದ ಅರ್ಥದಲ್ಲಿ ನಿಶ್ಚಯ ಇದ್ದರೂ ಕೂಡ ಅದು ನಿಶ್ಚಯದಂತೆ ಅಲ್ಲ ಅಂತಾಗ್ಬಿಟ್ರೆ ಆವಾಗ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಎಂಬುದಾಗಿ ನೀವೇನು ಹೇಳಿದ್ರಿ, ಆ ಅಂಶ ಆ ಮತವನ್ನು ಬಿಟ್ಟು ಬಿಡಬೇಕಾಗುತ್ತೆ. ಕಿಂತು ನಿಶ್ಚಿತ ಪ್ರಾಮಾಣ್ಯಮೇವ ಜ್ಞಾನಂ ನಿಶ್ಶಂಕವ ಪ್ರವೃತ್ತಿಜನಕಂ ಇತಿ ಮನ್ಮತಮೇವ ತ್ವಯಾಪಿ ಅನುಸೃತಂ. ನಾವು ಹೇಳುವ ಹಾಗೆ ಯಾವ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಿತವಾಗಿದೆಯೋ ಅಂತಹ ಜ್ಞಾನವೇ ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗಿದೆ ಎಂಬತಕ್ಕಂಥದ್ದು ನಮ್ಮ ಮತ. ಅದನ್ನು ನೀವು ಕೂಡ ಅನುಸರಣೆ ಮಾಡಬೇಕಾಗುತ್ತೆ. ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಇಲ್ಲ, ಜ್ಞಾನ ಪ್ರಾಮಾಣ್ಯದಿಂದಲೇ ಪ್ರವೃತ್ತಿ ಎಂಬುದಾಗಿ ಹೇಳ್ತೀರಾ ಅಂತಾದರೆ ನಾವು ಹೇಳುವ ಹಾಗೆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆದ್ರೇ ಅದು ಪ್ರವೃತ್ತಿಗೆ ಕಾರಣವಾಗುತ್ತೆ ಎಂಬತಕ್ಕಂತಹ ನಮ್ಮ ಮತವನ್ನೇ ನೀವು ಅವಲಂಬನೆ ಮಾಡಬೇಕಾಗುತ್ತೆ. ಸಾಕ್ಷಿಯಿಂದ ಅಂತ ಹೇಳ್ತೇವೆ. ಅನುಮಾನ ಅಂತ ಹೇಳಿದ್ರಿಂದಾಗಿ ಅನವಸ್ಥಾ ಬರುತ್ತೆ, ಸಾಕ್ಷಿ ಅಂತ ಹೇಳಿದ್ರಿಂದ ಅನವಸ್ಥಾ ಇಲ್ಲ. ನಿಶ್ಚಿತ ಪ್ರಾಮಾಣ್ಯಮೇವ ಜ್ಞಾನಂ ನಿಶ್ಶಂಕ ಪ್ರವೃತ್ತಿ ಜನಕಂ ಇತಿ. ಯಾವ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗಿದೆಯೋ ಅಂತಹ ನಿಶ್ಚಿತವಾದ ಪ್ರಾಮಾಣ್ಯವುಳ್ಳಂತಹ ಜ್ಞಾನವೇ ಪ್ರವೃತ್ತಿಗೆ ಜನಕ ಎಂಬುದಾಗಿ ನಾವು ಹೇಳ್ತೇವೆ. ಅದನ್ನೇ ಮನ್ಮತಮೇವ ತ್ವಯಾಪಿ ಅನುಸೃತಂ, ಅನುಸರಣೆ ಮಾಡದಂತೆ ಆಯಿತು. ಏವಂಚ ಘಟ್ಟಕುಟಿ ಪ್ರಭಾತ ದೃಷ್ಟಾಂತೇನ ಪುನಃ ಅಸ್ಮದುಕ್ತ ಅನವಸ್ಥೈವ ಸುಸ್ಥ ಇತ್ಯಾಹ ಅಂತ. ಆದ್ದರಿಂದ ಘಟ್ಟಕುಟ್ಟಿ ಪ್ರಭಾತ ದೃಷ್ಟಾಂತ ಅಂತ. ಅವನು ಒಬ್ಬ ಇದ್ದ, ಅವನು ಒಂದು ಕಡೆಯಲ್ಲಿದ್ದ, ಯಾವುದೋ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂಥೇಳಿ ರಾತ್ರಿಯಲ್ಲಿ ಅವನು ಹೊರಟಿದ್ದಾನೆ. ಆದರೆ ಬೆಳಗಾಗೋ ಅಷ್ಟೊತ್ತಿಗೆ ನೋಡಿದ್ರು ತುಂಬ ಸುತ್ತಾಡ್ದ, ನೋಡಿದ್ರೆ ಅಲ್ಲೇ ಇದ್ದಾನೆ. ಎಲ್ಲೆಲ್ಲೋ ಸುತ್ತಾಡ್ದ, ಹೋಗಿ ಬಂದು ಆಮೇಲೆ ಬೆಳಗಾಗೋ ಅಷ್ಟೊತ್ತಿಗೆ ಅವನು ಎಲ್ಲಿಂದ ಹೊರಟಿದ್ನೋ ಅಲ್ಲೇ ಇದ್ದಾನೆ. ಇದನ್ನೇ ಘಟ್ಟ ಕುಟ್ಟಿ ಪ್ರಭಾತ ನ್ಯಾಯ ಅಂತ ಹೇಳ್ತಾರೆ. ಅವನು ಘಟ್ಟ ಅಂತಂದರೆ ಕರುಸಿರೋದು, ಅಂಥ ಕಡೆಯಲ್ಲಿ ಅವನು ಸಂಚಾರ ಮಾಡ್ದ. ಅದರಿಂದ ಹೋದವನು ಹೊರಟಿದ್ದು ಹೌದು, ಸುತ್ತಾಡಿದ್ದು ಹೌದು. ಬೆಳಗಾಗೋಷ್ಟೊತ್ತಿಗೆ ಬಂದು ಸೇರಿದ್ದೆಲ್ಲಿ, ಅವನು ಎಲ್ಲಿದ್ನೋ ಅಲ್ಲೇ ರಿಂಗ್ ರೋಡಲ್ಲಿ ಹೋಗಿ ಬಂದ್ರಂತೆ ಆಯ್ತಿದ್ದು. ಮತ್ತು ನೋಡಿದ್ರೆ ಅಲ್ಲೇ ಇದ್ದಾನೆ. ಹಾಗೆಯೇ ಇಲ್ಲೂ ಕೂಡ ಅನವಸ್ಥಾ ದೋಷ ಪರಿಹಾರ ಮಾಡಲಿಕ್ಕೋಸ್ಕರ ನೀವೇನು ಹೇಳಿದ್ರಿ, ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಿದ್ರಿ. ಅಲ್ಲ, ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗೋದಾದರೆ ನಾವೇನು ಹೇಳಿದೆವು, ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಿಲ್ವೇ ಇಲ್ಲ ಅಂತ ಆಗುತ್ತೆ ಅಂತ. ಅದಕ್ಕೆ ಅವ್ರೇನು ಹೇಳಿದ್ರು, ನಿಶ್ಶಂಕ ಪ್ರವೃತ್ತಿ ಎಂಬತಕ್ಕಂಥದ್ದಾಗಬೇಕು ಅಂತಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕು ಅಂತ ಹೇಳಿದ್ರು. ಹಾಗಾದರೆ ನಿಶ್ಶಂಕ ಪ್ರವೃತ್ತಿಗೋಸ್ಕರ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಂದರೆ ಅವಾಗ ಹಿಂದೆ ಹೇಳಿದಂಥ ಅನವಸ್ಥಾ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅನವಸ್ಥಾ ಪರಿಹಾರ ಮಾಡಲಿಕ್ಕೋಸ್ಕರ ನೀವೇನು ಹೇಳಿದ್ದು, ಆ ಅರ್ಥ ನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಿದ್ದು. ಪುನಃ ಆ ಅರ್ಥ ನಿಶ್ಚಯಕ್ಕೋಸ್ಕರ ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತ ಹೇಳ್ತೀರಾ ಅಂತಂದರೆ ಅನವಸ್ಥಾ ಎಂಬತಕ್ಕಂಥದ್ದು ಬಂದೇ ಬರುತ್ತೆ ಅಂತ. ಹೀಗೆ ಘಟ್ಟ ಕುಟ್ಟಿ ಪ್ರಭಾತ ದೃಷ್ಟಾಂತವನ್ನಿಟ್ಟುಕೊಂಡು ಪುನಃ ಅಸ್ಮದುಕ್ತ
ನಾವು ಹಿಂದೆ ಹೇಳಿರ್ತಕ್ಕಂತಹ ಅನವಸ್ಥಾಯೈವ ಸುಸ್ತ, ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಇದ್ದೇ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯದ್ಯರ್ಥ ನಿಶ್ಚಯಾಶ್ವಾಸ ಇತಿ, ಈ ಶ್ಲೋಕದಿಂದ. ಯದಿ ಅಂದ್ರೇನರ್ಥ? ಪ್ರಾಮಾಣ್ಯ ನಿಶ್ಚಯೇ ಸತಿ ಪ್ರಾಮಾಣ್ಯ ನಿಶ್ಚಯೇ ಸತ್ಯವ ಇತ್ಯರ್ಥ. ಪ್ರಾಮಾಣ್ಯ ನಿಶ್ಚಯ ಇದ್ದರೆ ಅಂದ್ರೇನರ್ಥ? ಪ್ರಾಮಾಣ್ಯ ನಿಶ್ಚಯ ಆದರೆ ಮಾತ್ರ, ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆದರೆ ಮಾತ್ರ ಅರ್ಥನಿಶ್ಚಯ ಅಂತ ಹೇಳೋದು ಅಂತಾದರೆ ಅರ್ಥನಿಶ್ಚಯಾಶ್ವಾಸ ಅಂತ. ಅರ್ಥನಿಶ್ಚಯದಲ್ಲಿ ನಮಗೆ ವಿಶ್ವಾಸ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತೀರಾ ಅಂತಂದರೆ, ಆಶ್ವಾಸೋ ನಾಮ ಅನೇನ ಗೃಹೀತ ಅರ್ಥ ಇತ್ತಮೇವ ಇತ್ಯವಧಾರಣಂ. ಆಶ್ವಾಸ ಅಂದ್ರೇನು? ಈ ಜ್ಞಾನದಿಂದ ಗೃಹೀತವಾದ ವಸ್ತು ಹೀಗೇ ಇದೆ ಅಂತ ನಿರ್ಣಯ ಮಾಡ್ತಕ್ಕಂಥದ್ದು. ಇದಂ ಜಲಂ ಅಂತ ಜ್ಞಾನ ಬಂತು. ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಬಂದಾಗ ಈ ಜ್ಞಾನವು ಯಾವುದನ್ನು ಗ್ರಹಿಸಿದೆ? ಜಲವನ್ನು. ಇದು ಜಲವೇ ಆಗಿದೆ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಅರ್ಥ ನಿರ್ಣಯ ಆಶ್ವಾಸ ಎಂಬುದಾಗಿ ಕರೀತಾರೆ. ಈ ಅರ್ಥ ನಿರ್ಣಯ ಆಶ್ವಾಸ ಎಂಬತಕ್ಕಂಥದ್ದು ಯಾವುದರಿಂದ ಆಗುತ್ತೆ? ಜ್ಞಾನ ಪ್ರಾಮಾಣ್ಯ ಇದ್ದಾಗ ಮಾತ್ರ ಆಗುತ್ತೆ ಅಂತ ಹೇಳೋದು ಅಂತಾದರೆ ಅನವಸ್ಥಾ ದೋಷ ಬರುತ್ತೆ ಅಂತ. ಆಶ್ವಾಸೋ ನಾಮ ಅನೇನ ಗೃಹೀತಾರ್ಥ ಇತ್ತಮೇವ ಇತ್ಯವಧಾರಣಂ. ಈ ಜ್ಞಾನದಿಂದ ಗ್ರಹಿಸಲ್ಪಟ್ಟಂಥ ವಸ್ತು ಹೀಗೇ ಇದೆ ಅಂತ. ಜಲ ಅಂತ ಜ್ಞಾನ ಬಂತು, ಇದು ನೀರೇ ಆಗಿದೆ ಎಂಬತಕ್ಕಂಥದ್ದು, ಇದನ್ನು ಅರ್ಥನಿಶ್ಚಯ ಆಶ್ವಾಸ ಅಂತ ಹೇಳ್ತಾರೆ. ಏನು ಅದನ್ನೇ ಹೇಳೋದು. ಅದೇ ನೀರು ಅಂತ ಕುಡಿದ ಮೇಲೆ ಬಾಯಾರಿಕೆ ಹೋಯ್ತಲ್ಲ, ಹಾಂ, ಅದು ಒಂದು ಸರ್ತಿ ಕುಡಿದು ಟೆಸ್ಟ್ ಮಾಡಿದ್ರಿ, ಎರಡನೇ ಸರ್ತಿ ಮೊದಲು ಕುಡಿದು ಟೆಸ್ಟ್ ಮಾಡಿದ್ದ ಜ್ಞಾನಕ್ಕೆ ಸಮಾನವಾಗಿದೆ. ಅದರಿಂದ ಪೂರ್ವಗೃಹೀತ ಜ್ಞಾನ ಸದೃಶವಾಗಿದೆ ಅಂಥೇಳಿ ಅದರಿಂದಲೂ ಪ್ರಾಮಾಣ್ಯವಂತ ಎರಡು ಕಾರಣ. ಹಾಂ, ಎರಡು ಕಾರಣವನ್ನು ಹೇಳ್ತಾರೆ. ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಂದರೆ, ಒಂದು ಮೊದಲು ಗೃಹೀತವಾಗಿರ್ತಕ್ಕಂತಹ ಜ್ಞಾನಕ್ಕೆ ಸದೃಶವಾಗಿದೆ ಅಂತಂದರೂ ಪ್ರಾಮಾಣ್ಯ ನಿಶ್ಚಯ ಆಗುತ್ತೆ, ಅಥವಾ ಸಮರ್ಥ ಪ್ರವೃತ್ತಿ ಜನಕ ಆಗಿದೆ ಅಂದರೂ ಕೂಡ ಪ್ರಾಮಾಣ್ಯಕ್ಕೆ ನಿಶ್ಚಯ ಆಗುತ್ತೆ. ಅಂದರೆ ಮೊದಲು ಬಂದಿರತಕ್ಕಂಥ ಜ್ಞಾನದಲ್ಲಿ ಪ್ರಾಮಾಣ್ಯ ಆಗಬೇಕು ಅಂದರೆ ಸಮರ್ಥ ಪ್ರವೃತ್ತಿ ಜನಕ ಅಂತ ಆಗಬೇಕು. ಎರಡನೇ ಬಾರಿ ಬಂದಿರತಕ್ಕಂಥ ಜ್ಞಾನದಲ್ಲಿ ಮೊದಲು ಬಂದಿರತಕ್ಕಂಥ ಜ್ಞಾನಕ್ಕೆ ಸಮಾನ ಆಗಿದೆ, ಆದ್ದರಿಂದ ಅದು ಪ್ರಮಾಣ ಅಂತ ಆಗುತ್ತೆ ಅಂತ ಎರಡು ಕಾರಣದಿಂದ ಅವರು ಪ್ರಾಮಾಣ್ಯವನ್ನು ಹೇಳ್ತಾರೆ. ಹೇಳಿದ್ರು ಕೂಡ ಅನವಸ್ಥಾ ಬಂದೇ ಬರುತ್ತೆ. ತರ್ಹಿ ಜ್ಞಾನಸ್ಯ ಪ್ರಾಮಾಣ್ಯ ನಿಶ್ಚಯ ರೂಪಾಯಾಂ ಅನುಮಿತೌ ಅಪಿ ಅರ್ಥನಿಶ್ಚಯಾಶ್ವಾಸಃ ತತ್ ಪ್ರಾಮಾಣ್ಯ ವಿನಿಶ್ಚಯ ರೂಪ ಅನುಮಿತ್ಯಂತರಾದೇವ. ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ರೂಪಾಯಾಮ್ ಅನುಮಿತವು. ಜ್ಞಾನಕ್ಕೆ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡ್ತಕ್ಕಂಥದ್ದು ಯಾವುದು? ಅನುಮಿತಿ. ಆ ಅನುಮಿತಿಗೆ ಪುನಃ ಅಲ್ಲಿ ಆ ಅನುಮಿತಿ ಎಂಬತಕ್ಕಂಥದ್ದು ಅರ್ಥ ನಿಶ್ಚಯ ಮಾಡುತ್ತೆ ಅಂತ ಬೇಕಾದರೆ ಅದು ಹೇಗೆ? ಇನ್ನೊಂದು ಅನುಮಿತಿಯಿಂದ. ಆ ಅನುಮಿತಿಯು ಕೂಡ ಅರ್ಥ ನಿಶ್ಚಯ ಮಾಡುತ್ತೆ ಎಂಬತಕ್ಕಂಥದ್ದು ಹೇಗೆ? ಇನ್ನೊಂದರಿಂದ. ಈಗ ಇದಂ ಜಲಂ ಜ್ಞಾನ ಬಂತು. ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಇದು ನೀರು ಎಂಬತಕ್ಕಂಥದ್ದನ್ನೇ ವಿಷೀಕರಿಸುತ್ತೆ ಎಂಬತಕ್ಕಂಥದ್ದು ನಿಶ್ಚಯ ಆಗೋದು ಹೇಗೆ? ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂಥ ಅನುಮಿತಿಯಿಂದ. ಹಾಗಾದರೆ ಇದೊಂದು ಅನುಮಿತಿ. ಈ ಅನುಮಿತಿಗೆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಹೇಗೆ? ಇದರ ಪ್ರಾಮಾಣ್ಯವನ್ನು ಗ್ರಹಿಸ್ತಕ್ಕಂತಹ ಇನ್ನೊಂದು ಜ್ಞಾನ ಬೇಕು. ಆ ಜ್ಞಾನಕ್ಕೆ ಪ್ರಾಮಾಣ್ಯ ಹೇಗೆ? ಮತ್ತೊಂದರಿಂದ ಅಂತ ಅನವಸ್ಥಾ ಬರುತ್ತೆ. ಜ್ಞಾನಸ್ಯ ಪ್ರಾಮಾಣ್ಯ ನಿಶ್ಚಯ ರೂಪಾಯಾಂ ಅನುಮಿತೌ ಅಪಿ ಅರ್ಥನಿಶ್ಚಯಾಶ್ವಾಸಃ ತತ್ಪ್ರಾಮಾಣ್ಯ ವಿನಿಶ್ಚಯ ರೂಪ ಅನುಮಿತ್ಯಂತರಾದೇವ ಅಂತ ತತ್ರಾಪಿ ತಥಾ ಇತಿ ಅನವಸ್ಥಾ ಸ್ಯಾದಿತ್ಯರ್ಥಃ. ಯಾವ ಅನುಮಿತಿಯಿಂದ ಮೊದಲು ಬಂದಂತಹ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗುತ್ತೆ ಅಂತ ಹೇಳ್ತೀರೋ, ಈ ಮೊದಲು ಬಂದ ಜ್ಞಾನದ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡ್ತಕ್ಕಂಥ ಅನುಮಿತಿಗೆ ನಿಶ್ಚಯ ಆಶ್ವಾಸ ಇರಬೇಕು. ಅಲ್ಲಿ ಪ್ರಾಮಾಣ್ಯ ಆಶ್ವಾಸ ಬರಬೇಕು ಅಂತಂದರೆ ಅದು ಸ್ವತಃ ಅಲ್ಲ, ಇನ್ನೊಂದರಿಂದ. ಆ ಇನ್ನೊಂದು ಜ್ಞಾನವು ಕೂಡ ಪ್ರಮಾಣ ಅಂತಾದರೆ ಈ ಅನುಮಿತಿಗೆ ಅದು ಪ್ರಾಮಾಣ್ಯವನ್ನು ನಿರ್ಣಯ ಮಾಡುತ್ತೆ. ಹಾಗಾದರೆ ಆ ಜ್ಞಾನಕ್ಕೆ ಪ್ರಾಮಾಣ್ಯ ಇನ್ನೊಂದು ಅನುಮಿತಿಯಿಂದ ಅಂತ ಅನವಸ್ಥಾ ಎಂಬತಕ್ಕಂಥದ್ದು ಬರುತ್ತೆ. ತರ್ಹಿ ನಿಶಂಕಾಸು ಪ್ರವೃತ್ತಿಷು ಅಂದರೆ ನಿಶಂಕ ಪ್ರವೃತ್ತ್ಯರ್ಥಂ ಇತಿ ಯಾವತ್. ಅಲ್ಲಿ ನಿಶಂಕಾಸು ಪ್ರವೃತ್ತಿಷು ಅಂತಿದೆ, ಅದು ಸಪ್ತಮಿ ವಿಭಕ್ತಿ ಇದೆಯಲ್ಲ, ಆ ಸಪ್ತಮಿ ವಿಭಕ್ತಿಗೆ ಏನರ್ಥ? ನಿಶಂಕ ಪ್ರವೃತ್ತಿಗೋಸ್ಕರ ಅಂತರ್ಥ, ಪ್ರವೃತ್ತ್ಯರ್ಥಂ ಅಂತರ್ಥ. ನಿಶಂಕಾಸು ಪ್ರವೃತ್ತಿಷು ಅಂತಂದರೆ ನಿಶಂಕ ಪ್ರವೃತ್ತ್ಯರ್ಥಂ ಇತಿ ಯಾವತ್.
ತತ್ತದರ್ಥ ನಿಶ್ಚಯಾರ್ಥಂ ತತ್ತಜ್ಞಾನ ಪ್ರಾಮಾಣ್ಯ ನಿಶ್ಚಯಾನುಸರಣೆ ಅನವಸ್ಥಾಸು ಸ್ಥಾ ಇತ್ಯರ್ಥಃ. ಆಯಾ ಜ್ಞಾನ ಅರ್ಥ ನಿಶ್ಚಯಕ್ಕೋಸ್ಕರ ಆಯಾ ಜ್ಞಾನಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕು. ಆಯಾ ವಸ್ತು ನಿರ್ಣಯ ಆಗಬೇಕು ಅಂತಾದರೆ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಂದರೆ ಅನವಸ್ಥಾ ಎಂಬತಕ್ಕಂಥದ್ದು ಬರುತ್ತೆ. ಇದಂ ಜಲಂ ಜ್ಞಾನ ಬಂತು. ಈ ಜ್ಞಾನದಲ್ಲಿ ಜಲವೇ ವಿಷಯ ಆಗಿದೆ ಅಂತ ನಿಶ್ಚಯ ಆಗಬೇಕು ಅಂತಂದರೆ ಅನುಮಿತಿ ಬೇಕು. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ. ಹಾಗಾದರೆ ಇದಂ ಜಲಂ ಎಂಬತಕ್ಕಂಥ ಜ್ಞಾನ, ಈ ಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣ ಅಂತ ಆಗಬೇಕಾದ್ರೆ ಆವಾಗ ಅರ್ಥ ನಿಶ್ಚಯ ಆಗಬೇಕು ಅಂತಾದರೆ ಅನುಮಿತಿ ಎಂಬತಕ್ಕಂಥದ್ದು ಬೇಕು. ಅನುಮಿತಿಯಲ್ಲಿ ಏನು ಹೇಳ್ತಾ ಇದೆ? ಇದಂ ಜ್ಞಾನಂ ಪ್ರಮಾಣಮದಾಗಿ ಅಲ್ಲಿ ಪ್ರಾಮಾಣ್ಯ ರೂಪವಾದ ಅರ್ಥವನ್ನು ಆ ಜ್ಞಾನ ವಿಷಯೀಕರಿಸ್ತಾ ಇದೆ. ಹಾಗಾದರೆ ಆ ಪ್ರಾಮಾಣ್ಯ ರೂಪವಾಗಿರ್ತಕ್ಕಂತಹ ಅರ್ಥವನ್ನು ವಿಷಯೀಕರಿಸ್ತಕ್ಕಂತಹ ಈ ಜ್ಞಾನಕ್ಕೆ ಪ್ರಾಮಾಣ್ಯ ಸ್ವತಃ ಅಲ್ಲ, ಇನ್ನೊಂದು ಜ್ಞಾನದಿಂದ. ಅದು ಒಂದು ಜ್ಞಾನವೇ ಆಗಿದೆ. ಆ ಜ್ಞಾನಕ್ಕೂ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸ್ವತಃ ಅಲ್ಲ, ಅದರ ಪ್ರಾಮಾಣ್ಯವನ್ನು ವಿಷಯೀಕರಿಸ್ತಕ್ಕಂತಹ ಇನ್ನೊಂದು ಅನುಮಿತಿ ಎಂಬತಕ್ಕಂಥದ್ದು ಬೇಕು ಎಂಬುದಾಗಿ ಅನವಸ್ಥಾ ಎಂಬತಕ್ಕಂಥದ್ದು ಬರುತ್ತೆ. ಹಂಗಲ್ಲ, ಇದಂ ಜ್ಞಾನಂ ಪ್ರಮಾಣಂ ಅಂತ ಬಂತಲ್ಲ. ಎರಡನೇ ಸಾರಿ ನೆಡುವಾಗಲ್ಲ. ಈಗ ಇದು ನೀರು ಜ್ಞಾನ ಬಂತು, ಇದು ನೀರು ಜ್ಞಾನ ಬಂತು. ಈ ಜ್ಞಾನ ಪ್ರಮಾಣ ಅಲ್ಲ, ಈ ಜ್ಞಾನ ಪ್ರಮಾಣ ಅಲ್ಲ. ಇದಂ ಜಲಂ ಜ್ಞಾನ ಬಂತು, ಇದು ಪ್ರಮಾಣ ಅಲ್ಲ. ಈ ಜ್ಞಾನ ಪ್ರಮಾಣ ಆಗೋದು ಯಾವಾಗ ಅಂತಂದರೆ ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ ಅನುಮಿತಿಯಿಂದ. ನೀರು ಕುಡಿದು ಬಾಯಾರಿಕೆ ಆಯಿತು, ಆಮೇಲೆ ಅನುಮಾನ ಮಾಡ್ತಾನೆ, ನನಗೆ ಬಂದ ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ ಇದು ಪ್ರಮಾಣ. ಯಾಕೆ ಅಂತಂದರೆ ನಾನು ನೀರು ಕುಡಿದಾಗ ಬಾಯಾರಿಕೆ ಹೋಗಿದೆ ಅಂತ. ಇದು ಯುಕ್ತಿ. ಇದು ಬಾಯಾರಿಕೆ ಹೋಗಿರೋದು, ಆದ್ದರಿಂದಾಗಿ ಈ ಜಲ ಎಂಬತಕ್ಕಂಥ ಜ್ಞಾನ ಪ್ರಮಾಣ ಆಗಿದೆ ಅಂತ ನಾವು ಕೇಳ್ತೇವೆ. ಇದಂ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅನ್ನೋದೇನು? ಇದು ಒಂದು ಜ್ಞಾನ, ಇದು ಅನುಮಿತ್ಯಾತ್ಮಕ ಜ್ಞಾನ. ಹಾಗಾದರೆ ಈ ಜ್ಞಾನಕ್ಕೆ ಪ್ರಾಮಾಣ್ಯ ಹೇಗೆ ಬಂತು? ಇದಂ ಜಲಂ ಇತಿ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತ ನೀವು ಅನುಮಾನ ಪ್ರಯೋಗ ಮಾಡಿ ಈ ಇದಂ ಜಲಂ ಎಂಬ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡ್ತಾ ಇದ್ದೀರ. ಇದಂ ಜಲಂ ಇತಿ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಅಂತಿದೆಯಲ್ಲ, ಇದೇನಿದು? ಇದು ಒಂದು ಜ್ಞಾನ. ಹಾಗಾದರೆ ಈ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆದರೆ ಈ ಜ್ಞಾನವು ಇದಂ ಜಲಂ ಎಂಬತಕ್ಕಂಥ ಜ್ಞಾನಕ್ಕೆ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡುತ್ತೆ. ಹಾಗಾದರೆ ಈ ಜ್ಞಾನಕ್ಕೆ ಪ್ರಾಮಾಣ್ಯ ಹೇಗೆ ನಿಶ್ಚಯ ಆಯಿತು? ಇದಂ ಜಲಮಿತಿ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಈ ಜ್ಞಾನಕ್ಕೆ ಪ್ರಾಮಾಣ್ಯ ಹೇಗೆ ನಿಶ್ಚಯ ಆಯಿತು? ಅದಕ್ಕೆ ಇನ್ನೊಂದು ಜ್ಞಾನದಿಂದ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಅದು ಒಂದು ಜ್ಞಾನ ತಾನೇ. ಆ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಆದರೆ ಈ ಜ್ಞಾನಕ್ಕೆ ನಿಶ್ಚಯ ಆಗುತ್ತೆ. ಹಾಗಾದರೆ ಆ ಜ್ಞಾನಕ್ಕೆ ಪ್ರಾಮಾಣ್ಯ ನಿಶ್ಚಯ ಹೇಗೆ? ಇನ್ನೊಂದು ಜ್ಞಾನದಿಂದ ಅಂತ ಅನವಸ್ಥಾ ಬರುತ್ತೆ. ಇದು ಒಂದು ಜ್ಞಾನ ಆಗಿದೆ. ಇದಂ ಜಲಮಿತಿ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಜ್ಞಾನ. ಹೇಗೆ ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಹೇಗೆ ಸ್ವತಃ ಪ್ರಮಾಣ ಅಲ್ವೋ, ಹಾಗೆ ಇದಂ ಜಲಮಿತಿ ಜ್ಞಾನಂ ಪ್ರಮಾಣಂ ಸಮರ್ಥ ಪ್ರವೃತ್ತಿ ಜನಕತ್ವಾತ್ ಎಂಬತಕ್ಕಂಥ ಜ್ಞಾನವು ಕೂಡ ಜ್ಞಾನವೇ ಆದ್ದರಿಂದ ಅದು ಸ್ವತಃ ಪ್ರಮಾಣ ಅಲ್ಲ. ಅದಕ್ಕೆ ಪ್ರಾಮಾಣ್ಯ ಇನ್ನೊಂದರಿಂದ ಗ್ರಹಣ ಮಾಡಬೇಕು. ಅದು ಕೂಡ ಜ್ಞಾನವೇ ಆಗಿದೆ. ಜ್ಞಾನದಿಂದಲೇ ಅನುಮಿತ್ಯಾತ್ಮಕವಾದ ಜ್ಞಾನದಿಂದ ಪ್ರಾಮಾಣ್ಯ ಗೃಹೀತವಾಗುತ್ತೆ. ಅನುಮಿತ್ಯಾತ್ಮಕವಾದದ್ದು ಜ್ಞಾನ ಆದ್ದರಿಂದ ಅದಕ್ಕೆ ಪ್ರಾಮಾಣ್ಯ ಇನ್ನೊಂದರಿಂದ ಗೃಹೀತವಾಗಬೇಕು. ಅದು ಒಂದು ಜ್ಞಾನವೇ ಆದ್ದರಿಂದ ಅದಕ್ಕೆ ಪ್ರಾಮಾಣ್ಯ ಇನ್ನೊಂದರಿಂದ ಗೃಹೀತ ಆಗಬೇಕು. ಸರಿಯಾಗಲಿಲ್ಲ? ಮುಗಿಯಲ್ಲ. ಅದಕ್ಕೆ ಅನವಸ್ಥಾ ದೋಷ ಅಂತ ಹೇಳೋದು. ಮುಗಿಯಲ್ಲ ಅಂತಲೇ ದೋಷ ಅಂತ ಹೇಳ್ತಾ ಇರೋದು. ಅದರಿಂದ ಆ ರೀತಿ ಹೇಳಬಾರದು ಅಂತ. ಕಿಂಚಾರ್ಥ ನಿಶ್ಚಯ ವ್ಯಾಪ್ತಃ ಪ್ರಾಮಾಣ್ಯಸ್ಯಾಪಿ ನಿಶ್ಚಯ. ನಾವು ಕೇಳ್ತೇವೆ, ಅರ್ಥ ನಿಶ್ಚಯ ಅದೇ ಪ್ರವೃತ್ತಿಯನ್ನುಂಟು ಮಾಡುತ್ತೋ ಅಥವಾ ಅಲ್ಲ? ಅವ್ರ ಹಿಂದೆ ಹೇಳಿದರು ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾದರೆ ಸಾಕು ಪ್ರವೃತ್ತಿ ಆಗುತ್ತೆ.
ಇದಂ ಜಲಂ ಎಂಬತಕ್ಕಂತಹ ಜ್ಞಾನ ಬಂತಲ್ಲ, ಈ ಜ್ಞಾನದಲ್ಲಿ ಜಲ ಎಂಬತಕ್ಕಂಥ ಅರ್ಥ ನಿಶ್ಚಯ ಆಗಿದೆ ಅಂದರೆ ಸಾಕು, ಪ್ರವೃತ್ತಿ ಆಗುತ್ತೆ. ಇದಂ ಜಲಂ ಎಂಬತಕ್ಕಂಥ ಜ್ಞಾನ ಪ್ರಮಾಣ ಅಂತ ನಿಶ್ಚಯ ಆಗಬೇಕಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಕೇಳ್ತೇವೆ, ನೀವು ಅರ್ಥನಿಶ್ಚಯದಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಸುಮ್ಮನೆ ಅರ್ಥನಿಶ್ಚಯ ಆದರೆ ಸಾಕು, ಅಥವಾ ನಿಶ್ಶಂಕ ಪ್ರವೃತ್ತಿ ಯಾವುದೋ ರೀತಿಯಲ್ಲಿ ಅರ್ಥನಿಶ್ಚಯ ಆದರೂ ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತಿರೋ, ಅಥವಾ ದೂರಸ್ತತ್ವ ದೋಷಾಭಾವ, ಆ ದೋಷ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಆಗಬೇಕು. ದೋಷಾಭಾವ ಇಲ್ಲದೇ ಅರ್ಥನಿಶ್ಚಯ ಆಗಬೇಕು, ಅಥವಾ ಒಟ್ಟು ಅರ್ಥನಿಶ್ಚಯ ಆದರೆ ಸಾಕು. ಅರ್ಥನಿಶ್ಚಯದಿಂದ ಪ್ರವೃತ್ತಿ ಅಂತ ಹೇಳ್ತಿರಲ್ಲ, ಅರ್ಥನಿಶ್ಚಯದಿಂದ ಪ್ರವೃತ್ತಿ ಅಂತ ಹೇಳ್ತಕ್ಕಂಥವ್ರಿಗೆ ಪ್ರಶ್ನೆ ಮಾಡ್ತೇವೆ. ಸುಮ್ಮನೆ ಹೇಗೋ ಅರ್ಥನಿಶ್ಚಯ ಆದರೆ ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತಿರೋ, ಅಥವಾ ದೋಷಾಭಾವ ಇಲ್ಲ ಅಂಥೇಳಿ ಅರ್ಥನಿಶ್ಚಯ ಆಗಬೇಕು, ಅದರಿಂದ ನಿಶ್ಶಂಕ ಪ್ರವೃತ್ತಿ ಆಗುತ್ತೋ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಆವಾಗ ನೀವು ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಅದು ದೋಷಾಭಾವ ಸಹಕೃತವಾಗಿ ಅಂತ ಹೇಳೋದು ಅಂತಾದರೆ, ಆವಾಗ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಾದರೆ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಹೇಗೋ ಸುಮ್ಮನೆ ಅರ್ಥ ನಿಶ್ಚಯ ಆಯಿತು ಅಂತಂದರೆ ನಿಶ್ಶಂಕ ಪ್ರವೃತ್ತಿ ಆಗೋದೇ ಇಲ್ಲ. ಮತ್ತು ದೋಷಾಭಾವ ಅಂದರೆ ದೋಷ ಇಲ್ಲ ಎಂಬುದಾಗಿ ಆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಬೇಕು. ಆವಾಗ ದೋಷ ಇಲ್ಲ ಎಂಬುದಾಗಿ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಂದರೆ ನೀವು ಏನು ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಅಂತ ಹೇಳೋದು ಅಂತಾದರೆ, ಆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು ಅಂತಾದಾಗ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಕಿಂಚ ಅಲ್ಲದೆ ಪ್ರಾಮಾಣ್ಯದ ನಿಶ್ಚಯ ಅಪಿ, ನಿಶ್ಚಯವೂ ಕೂಡ ಅರ್ಥ ನಿಶ್ಚಯ ವ್ಯಾಪ್ತ, ಅರ್ಥನಿಶ್ಚಯದಿಂದ ವ್ಯಾಪ್ತವಾಗಿದೆ. ಅರ್ಥನಿಶ್ಚಯ ಆಗಿದ್ರೇ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗುತ್ತೆ. ಅರ್ಥನಿಶ್ಚಯದಿಂದ ನೀವು ಪ್ರವೃತ್ತಿ ಎಂಬತಕ್ಕಂಥದ್ದಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಒಂದು ವೇಳೆ ಅರ್ಥನಿಶ್ಚಯದಿಂದ ಪ್ರವೃತ್ತಿ ನೀವು ಹೇಳ್ತೀರಾ ಅಂತಂದರೆ ಆ ಪ್ರಾಮಾಣ್ಯದ ನಿಶ್ಚಯ ಆಗಬೇಕಲ್ಲ, ಆ ಪ್ರಾಮಾಣ್ಯದ ನಿಶ್ಚಯ ಎಂಬತಕ್ಕಂಥದ್ದು ಅರ್ಥನಿಶ್ಚಯ ವ್ಯಾಪ್ತವಾಗಿದೆ. ಅರ್ಥಾತ್ ಅರ್ಥ ಎಂಬತಕ್ಕಂಥದ್ದು ನಿಶ್ಚಯ ಆಗಿದೆ ಅಂತಾದರೆ ಮಾತ್ರ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗುತ್ತೆ. ಅಪಿಚ ಅರ್ಥನಿಶ್ಚಯಸ್ಯೈವ ಪ್ರವರ್ತಕತ್ವಂ ವದನ್ ಪ್ರಷ್ಟವ್ಯ. ಯಾರು ಅರ್ಥನಿಶ್ಚಯವೇ ಪ್ರವೃತ್ತಿಗೆ ಕಾರಣವಾಗಿದೆ ಎಂಬುದಾಗಿ ಹೇಳ್ತಾರೋ, ತಾರ್ಕಿಕರು ಹೇಳ್ತಾರೆ, ಮೊದಲು ಹೇಳಿದ್ರು ಇದಂ ಜಲಂ ಎಂಬುದಾಗಿ ಜ್ಞಾನ ಬಂದರೆ ಸಾಕು, ನೀರು ಅಂತ ಗೊತ್ತಾದ್ದರಿಂದ ಪ್ರವೃತ್ತಿ ಆಗುತ್ತೆ ಅಂತ ಹೇಳಿದರು. ಹೀಗೆ ಅರ್ಥನಿಶ್ಚಯವೇ ಪ್ರವೃತ್ತಿ ಕಾರಣ ಎಂಬುದಾಗಿ ಹೇಳ್ತಕ್ಕಂಥವ್ರಲ್ಲಿ ಪ್ರಶ್ನೆ ಮಾಡಬೇಕು. ಏನಂತ? ಕಿಂ ಯಾದೃಶ ತಾದೃಶ ಅರ್ಥನಿಶ್ಚಯಾದೇವ ನಿಶ್ಶಂಕ ಪ್ರವೃತ್ತಿ ರೀತಿ ಬ್ರೂಷೆ ಉತ ಅತಿದೂರಸ್ಥತ್ವಾದಿ ದೋಷಾಭಾವ ಸ್ಥಳೀಯ ಅರ್ಥನಿಶ್ಚಯಾದಿತಿ ಅಂತ. ಯಾವುದೋ ವಿಧವಾಗಿರ್ತಕ್ಕಂತಹ ಅರ್ಥನಿಶ್ಚಯ ಆದರೂ ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತ ಹೇಳ್ತೀಯೋ, ಅಥವಾ ದೂರಸ್ಥತ್ವಾದಿ ದೋಷಾಭಾವ ಸ್ಥಳೀಯ ಅರ್ಥನಿಶ್ಚಯ, ಎಲ್ಲಿ ದೂರಸ್ಥತ್ವಾದಿ ದೋಷ ಇದೆಯೋ ಅಂತಹ ಕಡೆಯಲ್ಲಿ ದೂರಸ್ಥತ್ವಾದಿ ದೋಷ ಇರಬಾರ್ದು. ಅಂತಹ ದೋಷ ಇಲ್ಲದೇ ಇರತಕ್ಕಂತಹ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದಾಗಬೇಕು. ಅದರಿಂದ ಏನಾಗುತ್ತೆ? ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತ ನೀನು ಹೇಳ್ತೀಯೋ ಅಂತ ಪ್ರಶ್ನೆ ಮಾಡಿ, ಅದರಲ್ಲಿ ತತ್ರ ನಾದ್ಯ, ಯಾವುದೋ ರೀತಿಯಲ್ಲಿ ವಸ್ತು ನಿಶ್ಚಯ ಆಗಿದೆ ಎಂದ ಮಾತ್ರಕ್ಕೆ ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಪೀತಶಂಕ ಇತಿ ನಿಶ್ಚಯಾತ್ ಪ್ರಾದೇಶ ಪರಿಮಿತಶ್ಚಂದ್ರ ಇತ್ಯಾದಿ ನಿಶ್ಚಯಾಚ್ಚ ನಿಶ್ಶಂಕ ಪ್ರವೃತ್ತಿ ಅದರ್ಶನಾತ್. ನೋಡಿ, ಪೀತಶಂಕ ಅಂತ ಜ್ಞಾನ ಬಂತು. ಯಾರಿಗೆ ಪಿತ್ತದೋಷ ಎಂಬತಕ್ಕಂಥದ್ದಿದೆಯೋ, ಕಾಮಲ ಎಂಬತಕ್ಕಂಥದ್ದಿದೆಯೋ ಅಂಥವನಿಗೆ ಶಂಕ ನೋಡಿದಾಗ ಏನಂತ ಜ್ಞಾನ ಬಂತು? ಪೀತಶಂಕ ಎಂಬತಕ್ಕಂತಹ ಜ್ಞಾನ ಬಂದಿದೆ. ಆ ಪೀತಶಂಕ ಜ್ಞಾನ ಬಂದಾಗ ಅವರು ಆ ಶಂಕದಲ್ಲಿ ಪ್ರವೃತ್ತಿ ಮಾಡ್ತಾನ? ಅಥವಾ ಇನ್ನೊಂದು ಹೇಳ್ತಾರೆ, ಪ್ರಾದೇಶ ಪರಿಮಿತಶ್ಚಂದ್ರಮಾಹ, ನೋಡಿದಾಗ ಚಂದ್ರ ಎಷ್ಟು ದೂರ ಕಾಣಿಸ್ತಾನೆ? ತುಂಬ ಹತ್ತಿರದಲ್ಲಿದ್ದಾನೆ ಅಂತ ಕಾಣಿಸ್ತಾನೆ. ಹಾಗಾದರೆ ನಮಗೆ ಏನು ಯಾವುದೋ ರೀತಿಯಲ್ಲಿ ಅರ್ಥ ನಿಶ್ಚಯ ಆಗಿದೆ ಅಂದರೆ ನಿಶ್ಶಂಕ ಪ್ರವೃತ್ತಿ ಆಗುತ್ತೆ ಅಂತಂದರೆ, ಚಂದ್ರ ನೋಡಿದಾಗ ಒಂದು ಗಿಡದ ಮೇಲೆ ಕಾಂಡ, ಹಾಗಾದರೆ ಗಿಡ ಹತ್ತಿದ್ರೆ ಚಂದ್ರ ಸಿಗುತ್ತಾನೆ ಅಂತ ಯಾರಾದರೂ ಪ್ರವೃತ್ತಿ ಮಾಡ್ತಾರಾ? ನಿಶ್ಶಂಕ ಪ್ರವೃತ್ತಿ ಮಾಡ್ತಾರಾ?
ಯಾದೃಶ ತಾದೃಶ ಅರ್ಥನಿಶ್ಚಯ ಅದು ನಿಶ್ಶಂಕ ಪ್ರವೃತ್ತಿಯ ಕಾರಣ ಅಂತ ಹೇಳಿದ್ರೆ, ಆಗ ಚಂದ್ರ ಇಷ್ಟೇ ಹತ್ತಿರದಲ್ಲಿದ್ದಾನೆ ಎಂಬತಕ್ಕಂಥ ಜ್ಞಾನ ಬಂದಾಗ ಅಲ್ಲಿ ಪ್ರವೃತ್ತಿಯನ್ನು ಮಾಡಬೇಕಾಗಿತ್ತು. ಅದರಿಂದ ಅರ್ಥನಿಶ್ಚಯ ಆಗಿದೆ, ಆದರೆ ಅರ್ಥನಿಶ್ಚಯ ಆದ ಮಾತ್ರಕ್ಕೆ ಪ್ರವೃತ್ತಿ ಎಂಬತಕ್ಕಂಥದ್ದು ಆಗೋದಿಲ್ಲ. ಪೀತಶಂಕ ಇತಿ ನಿಶ್ಚಯಾತ್, ಪೀತ ಶಂಕವು ಪೀತ ಬಣ್ಣವುಳ್ಳದ್ದಾಗಿದೆ ಎಂಬತಕ್ಕಂತಹ ಜ್ಞಾನ ಬಂದಾಗ, ಹಾಗೆ ಪ್ರಾದೇಶ ಪರಿಮಿತಶ್ಚಂದ್ರ ಅಂತ ಕೇವಲ ಗೇಣು ಅಷ್ಟು ಪರಿಮಾಣವುಳ್ಳವನು, ಗೇಣು ಪರಿಮಾಣವುಳ್ಳವನು ಎಂಬುದಾಗಿ ಇಷ್ಟು ಈ ಜ್ಞಾನ ಬಂದಾಗ ಇದು ನಿಶ್ಚಯ ಆಗುತ್ತೆ. ನಮಗೆ ತೋರಿದಾಗ ಏನಂತ ಕಾಣಿಸುತ್ತೆ, ಚಂದ್ರ ಅಷ್ಟೇ ಪರಿಮಾಣವುಳ್ಳವನು ಅಂತ ನಿಶ್ಚಯ ಜ್ಞಾನ ಬರುತ್ತೆ. ಇದರಿಂದಲೂ ಕೂಡ ಏನಾಗಬೇಕಾಗಿತ್ತು, ಪ್ರವೃತ್ತಿ ಆಗಬೇಕಾಗಿತ್ತು. ಆದರೆ ನಿಶ್ಶಂಕ ಪ್ರವೃತ್ತಿ ಅದರ್ಶನ, ಇಲ್ಲಿ ನಿಶ್ಶಂಕ ಪ್ರವೃತ್ತಿ ಎಂಬತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಹಾಗಾದ್ರೆ ಏನು ಹೇಳಬೇಕು, ದ್ವಿತೀಯಸ್ತು, ಎರಡನೇದೇ ಹೇಳಬೇಕು. ಎಲ್ಲಿ ದೋಷ ದೂರಸ್ತತ್ವಾದಿ ದೋಷ ಅಭಾವಸ್ಥಳೀಯ ಅರ್ಥನಿಶ್ಚಯ, ದೂರಸ್ತತ್ವಾದಿ ದೋಷ ಇದ್ದು ಆ ದೂರಸ್ತತ್ವಾದಿ ದೋಷ ಇಲ್ಲ ಅಂತ ಅರ್ಥನಿಶ್ಚಯ ಆಗಿದೆ ಅಂತಂದರೆ ಅಂತಹ ನಿಶ್ಚಯ ಎಂಬತಕ್ಕಂಥದ್ದು ಅದು ಸಮರ್ಥ ಪ್ರವೃತ್ತಿ, ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗಿದೆ ಅಂತ ಹೇಳಬೇಕು. ಹಾಗೆ ಹೇಳೋದು ಅಂತಾದರೆ ದ್ವಿತೀಯಸ್ತು ಪ್ರಾಮಾಣ್ಯ ನಿಶ್ಚಯ ಅವಿನಾಭೂತ ಏವ. ಯಾವಾಗ ದೂರಸ್ತತ್ವಾದಿ ಅಭಾವ ಸಹಿತವಾಗಿರ್ತಕ್ಕಂಥ ಅರ್ಥನಿಶ್ಚಯ ಆಗಬೇಕು ಅಂತಂದರೆ ಏನಾಗಬೇಕು, ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಲೇಬೇಕು. ಪ್ರಾಮಾಣ್ಯ ನಿಶ್ಚಯ ಅವಿನಾಭೂತ, ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರಾಮಾಣ್ಯ ನಿಶ್ಚಯ ಆದ್ರೇ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಆಗುತ್ತೆ. ಇತಿ ತಸ್ಯ ಪ್ರವರ್ತಕತ್ವೇ ಪ್ರಾಮಾಣ್ಯ ನಿಶ್ಚಯಸ್ಯೈವ ಪ್ರವರ್ತಕತ್ವಂ ಉಕ್ತಂ ಸ್ಯಾದಿತಿ ಭಾವೇನ. ಅದರಿಂದ ನೀವು ಅರ್ಥನಿಶ್ಚಯಕ್ಕೆ ಪ್ರವರ್ತಕತ್ವವನ್ನು ಹೇಳ್ತೀರಾ ಅಂತಂದರೆ ಆ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ದೂರಸ್ತತ್ವಾದಿ ದೋಷ ಅಭಾವ ಅರ್ಥನಿಶ್ಚಯ ಎಂಬುದಾಗಿ ಹೇಳೋದು ಅಂತಾದರೆ ಆವಾಗ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದನ್ನು ಹೇಳಲೇಬೇಕು. ಹಾಗಾದರೆ ಪ್ರಾಮಾಣ್ಯ ನಿಶ್ಚಯಕ್ಕೇನೆ ಪ್ರವರ್ತಕತ್ವವನ್ನು ಹೇಳದಂತಾಯ್ತು ಅಷ್ಟೇ ಹೊರತು ಅರ್ಥನಿಶ್ಚಯಕ್ಕೆ ಪ್ರವರ್ತಕತ್ವವನ್ನು ಹೇಳದಂತೆ ಆಗಿಲ್ಲ. ಪ್ರಾಮಾಣ್ಯಸ್ಯ ನಿಶ್ಚಯೋಪಿ ಅಂದರೆ ಅದಕ್ಕೆ ಹೇಳ್ತಾ ಅರ್ಥನಿಶ್ಚಯ ವ್ಯಾಪ್ತ ಇತಿ ಸಂಬಂಧ. ಆ ಶ್ಲೋಕದಲ್ಲಿ ಪ್ರಾಮಾಣ್ಯಸ್ಯಾಪಿ ನಿಶ್ಚಯ ಅರ್ಥನಿಶ್ಚಯ ವ್ಯಾಪ್ತ ಅಂತ, ಆ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಅರ್ಥನಿಶ್ಚಯ ವ್ಯಾಪ್ತವಾಗಿದೆ ಅಂತ. ಅರ್ಥಾತ್ ಅರ್ಥನಿಶ್ಚಯ ಎಂಬತಕ್ಕಂಥದ್ದಾಗಬೇಕು ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗಲೇಬೇಕು ಅಂತ. ಧೂಮ ಇರಬೇಕು ಅಂತಂದರೆ ವನ್ನಿ ಇರಲೇಬೇಕು, ವನ್ನಿ ಇಲ್ಲ ಅಂತಂದರೆ ಧೂಮ ಇರಲಿಕ್ಕಾಗಲ್ಲ. ಹಾಗೆ ಅರ್ಥನಿಶ್ಚಯ ಆಗಬೇಕು ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಇರಲೇಬೇಕು. ಪ್ರಕಾರತ್ವೇ ವಿಶೇಷ್ಯತ್ವೇ ನ ಕದಾಪ್ಯಸ್ತಿ ಸಂಶಯಃ ಘಟತ್ವವತ್ವ ನಿರ್ಣೀತಿ ವಿಶೇಷ್ಯೇ ಯಾವಶಿಷ್ಯತೆ. ಅದು ಹೇಗೆ, ಪ್ರಾಮಾಣ್ಯ ನಿಶ್ಚಯ ಆದ್ರೇ ಅರ್ಥನಿಶ್ಚಯ ಆಗುತ್ತೆ. ಅರ್ಥನಿಶ್ಚಯ ಆಗಬೇಕು ಅಂತಾದರೆ ಪ್ರಾಮಾಣ್ಯ ನಿಶ್ಚಯ ಆಗಲೇಬೇಕು ಅಂತ ಹೇಳಿದರು. ಯಾಕೆ, ಪ್ರಾಮಾಣ್ಯ ನಿಶ್ಚಯ ಆದ್ರೇ ಅರ್ಥನಿಶ್ಚಯ ಆಗೋದು. ಅರ್ಥನಿಶ್ಚಯವು ಪ್ರಾಮಾಣ್ಯ ನಿಶ್ಚಯ ವ್ಯಾಪ್ತ ಎಂಬತಕ್ಕಂಥದ್ದು ಹೇಳಿದರು. ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಅರ್ಥನಿಶ್ಚಯ ವ್ಯಾಪ್ತ ಅಂತ ಹೇಳಿದರು. ಪ್ರಾಮಾಣ್ಯ ನಿಶ್ಚಯ ಅರ್ಥನಿಶ್ಚಯ ವ್ಯಾಪ್ತ ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಅಯಂ ಘಟಃ ಜ್ಞಾನ ಬಂತು ಅಂತಾದರೆ ಇದರಲ್ಲಿ ಯಾವುದರಲ್ಲಿ ಸಂದೇಹ ಇಲ್ಲ. ಇಲ್ಲಿ ಘಟತ್ವವು ಪ್ರಕಾರ, ಅಯಂ ಘಟಃ ಅಂತ ತೋರಿದಾಗ ಘಟತ್ವ ಎಂಬ ಧರ್ಮ ತೋರ್ತಾ ಇದೆ, ಇದರಲ್ಲಿ ಸಂದೇಹ ಇಲ್ಲ. ಘಟ ಎಂಬತಕ್ಕಂಥದ್ದು ವಿಶೇಷ್ಯ, ಅದು ಕೂಡ ಸಂದೇಹ ಇಲ್ಲ. ಮತ್ತೇನು ನಮಗೆ ಸಂದೇಹ, ಘಟದಲ್ಲಿ ಘಟತ್ವ ಇದೆಯೋ ಇಲ್ಲೋ. ಅಯಂಘಟ ಜ್ಞಾನ ಬಂದಾಗ ಘಟತ್ವ ಧರ್ಮ ತೋರ್ತಾ ಇದೆ, ಅದು ಪ್ರಕಾರತೆಯ ತೋರ್ತಾ ಇದೆ, ಅದು ಪ್ರಕಾರತೆಯ ತೋರ್ತಾ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಸಂದೇಹ ಇಲ್ಲ. ಹಾಗೆ ಘಟಃ ಎಂಬುದಾಗಿ ಘಟ ವಿಶೇಷ್ಯ, ಘಟವು ವಿಶೇಷ್ಯ ಆಗಿದೆ ಎಂಬತಕ್ಕಂಥ ವಿಷಯದಲ್ಲೂ ಕೂಡ ಸಂದೇಹ ಇಲ್ಲ. ಈಗ ಇದಂ ರಜತಂ ಜ್ಞಾನ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿಗ ರಜತಂ ಅಂದರೆ ರಜತತ್ವ, ರಜತತ್ವವು ಪ್ರಕಾರತೆಯ ತೋರ್ತಾ ಇದೆ. ಆಮೇಲೆ ಇದಂ ಎಂಬತಕ್ಕಂಥದ್ದು ಧರ್ಮಿ, ಅದು ವಿಶೇಷ್ಯ.
ಹಾಗಾದರೆ ಅದು ವಿಶೇಷವಾಗಿದೆ ಎಂಬುದಾಗಿ ತೋರ್ತಾ ಇದೆ. ಇಲ್ಲಿ ಯಾವ ಸಂದೇಹವೂ ಇಲ್ಲ. ಸಂದೇಹ ಏನಿಲ್ಲಿ? ಇದಮಂಶದಲ್ಲಿ ಧರ್ಮಿಯಲ್ಲಿ ಈ ಧರ್ಮ ಎಂಬತಕ್ಕಂಥದ್ದು ಇದೆಯೋ ಇಲ್ವೋ? ಇದಂ ರಜತ ಮೇಲೆ ಇದಂ ಅಂತ ಅಂಶ ಇದೆಯಲ್ಲ, ಅಲ್ಲಿ ರಜತತ್ವ ರೂಪವಾದಂತಹ ಯಾವ ಧರ್ಮ ಪ್ರಕಾರತೆಯ ತೋರ್ತಾ ಇದೆ ಅದು ಇದೆಯೋ ಇಲ್ಲೋ ಎಂಬತಕ್ಕಂಥದ್ದು ಸಂದೇಹ. ಪ್ರಕಾರತ್ವೇ ವಿಶೇಷ್ಯತ್ವೇ ನ ಕಸ್ಯ ಕದಾಪ್ಯಸ್ತಿ ಸಂಶಯ. ಎಲ್ಲಿಯೂ ಕೂಡ ಪ್ರಕಾರ ಅಯಂಘಟ ಜ್ಞಾನ ಬಂದಾಗ ಯಾವುದು ಪ್ರಕಾರ? ಘಟತ್ವ ಎಂಬತಕ್ಕಂಥದ್ದು ಪ್ರಕಾರ. ಈ ವಿಷಯದಲ್ಲಿ ಸಂದೇಹ ಎಂಬತಕ್ಕಂಥದ್ದಿಲ್ಲ. ಹಾಗೆ ವಿಶೇಷ ಯಾವುದು? ಘಟ. ಅದರಲ್ಲೂ ಸಂದೇಹ ಎಂಬತಕ್ಕಂಥದ್ದಿಲ್ಲ. ಮತ್ತೇನು? ಘಟತ್ವವತ್ವ ನಿರ್ಣೀತಿ. ಘಟದಲ್ಲಿ ಘಟತ್ವ ಎಂಬತಕ್ಕಂಥದ್ದು ಇದೆಯೋ ಇಲ್ವೋ? ಹಾಗಾದರೆ ಘಟದಲ್ಲಿ ಘಟತ್ವವತ್ವ ಎಂಬತಕ್ಕಂಥದ್ದು ಇದೆ ಅಂತಾದರೆ, ಅಂದರೆ ಘಟತ್ವ ಇದೆ ಅಂತಾದರೆ ಅವಾಗೇನಾಗುತ್ತೆ? ಆ ಜ್ಞಾನ ಎಂಬತಕ್ಕಂಥದ್ದು ಪ್ರಮಾಣ ಅಂತ ಆಗುತ್ತೆ. ಹಾಗೆ ನಾವೇನು ನಿರ್ಣಯ ಮಾಡಬೇಕೀಗ? ಘಟದಲ್ಲಿ ಘಟತ್ವವತ್ವ ಇದೆ. ಘಟ ಎಂಬತಕ್ಕಂಥದ್ದು ಧರ್ಮಿ, ಅದರಲ್ಲಿ ನಮಗೆ ಸಂದೇಹ ಇಲ್ಲ. ಘಟತ್ವ ಎಂಬತಕ್ಕಂಥದ್ದು ಪ್ರಕಾರತೆಯ ತೋರ್ತಾ ಇದೆ, ಅದರಲ್ಲಿ ಸಂದೇಹ ಇಲ್ಲ. ಪ್ರಕಾರತೆಯ ತೋರುವಂಥ ಧರ್ಮ ವಿಶೇಷವಾಗಿ ತೋರ್ತಕ್ಕಂಥ ಧರ್ಮಿಯಲ್ಲಿ ಇದೆಯೋ ಇಲ್ಲೋ ಎಂಬತಕ್ಕಂಥದ್ದು ನಿರ್ಣಯ ಆಗಬೇಕು. ಅದು ನಿರ್ಣಯ ಆಗೋದು ಯಾವಾಗ? ಜ್ಞಾನಕ್ಕೆ ಪ್ರಾಮಾಣ್ಯ ಇದ್ದರೆ ಆ ಧರ್ಮಿಯಲ್ಲಿ ಪ್ರಕಾರತೆಯ ತೋರ್ತಕ್ಕಂಥ ಧರ್ಮ ಇದೆ ಎಂಬುದಾಗಿ ನಿಶ್ಚಯ ಆಗುತ್ತೆ. ಅದರಿಂದ ಅರ್ಥನಿಶ್ಚಯ ವ್ಯಾಪ್ತವಾಗಿರ್ತಕ್ಕಂಥದ್ದು ಪ್ರಾಮಾಣ್ಯ ನಿಶ್ಚಯ. ಏನು? ಅದನ್ನೇ ಹೇಳೋದು. ಇದಂ ಪುಸ್ತಕಂ ಜ್ಞಾನ ಬಂತು. ಇದಂ ಪುಸ್ತಕಂ ಜ್ಞಾನ ಬಂತು ಅಂದರೆ ಏನರ್ಥ? ಇದು ಧರ್ಮಿ, ಇದರಲ್ಲಿ ಪುಸ್ತಕತ್ವ ಧರ್ಮ ಇದೆ ಅಂತ ಅರ್ಥ. ಹಾಗಾದರೆ ಇದಂ ಎಂಬತಕ್ಕಂಥದ್ದು ಧರ್ಮಿ, ಆ ಧರ್ಮಿಯಲ್ಲಿ ಪುಸ್ತಕಂ ಅಂದರೆ ಪುಸ್ತಕತ್ವ ಎಂಬತಕ್ಕಂಥದ್ದು. ಹಾಗಾದರೆ ಪುಸ್ತಕಂ ಅಂತ ಹೇಳಿದ್ರೆ ಪುಸ್ತಕತ್ವ ತೋರ್ತು, ಇದಂ ಎಂಬತಕ್ಕಂಥ ವಿಶೇಷಯ ತೋರ್ತು. ಹಾಗಾದರೆ ಇದಂ ಅಂಶದಲ್ಲಿ ಈ ಪುಸ್ತಕತ್ವ ಎಂಬತಕ್ಕಂಥದ್ದು ಇದೆ ಅಂತ ನಿರ್ಣಯ ಆದರೆ ಅವಾಗೇನಾಗುತ್ತೆ? ಈ ಜ್ಞಾನ ಪ್ರಮಾಣ ಅಂತ ಆಗುತ್ತೆ. ಅಂದರೆ ಈಗ ಇದಂ ಎಂಬತಕ್ಕಂಥ ಅಂಶದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಪುಸ್ತಕತ್ವವು ಪ್ರಕಾರತೆಯ ತೋರ್ತಾ ಇದೆ ಎಂಬತಕ್ಕಂಥ ವಿಷಯದಲ್ಲೂ ಸಂದೇಹ ಇಲ್ಲ. ಮತ್ತು ತೋರುವ ಪುಸ್ತಕತ್ವವು ಇದಮಂಶದಲ್ಲಿ ಇದೆಯೋ ಇಲ್ಲೋ ಅಂತ ನಿರ್ಣಯ ಆಗಬೇಕು. ಅದಕ್ಕೆ ನಾನು ಇದಂ ರಹಿತಂ ಅಂತ ಹೇಳಿದೆ. ಇದಂ ಎಂಬತಕ್ಕಂಥ ತೋರೋದು ಸರಿ, ರಜತಂ ಅಂತ ರಜತತ್ವ ತೋರ್ತಾ ಇದೆ, ಆದರೆ ಇದಮಂಶದಲ್ಲಿ ರಜತತ್ವ ಇದೆಯೋ ಇಲ್ವೋ? ರಹಿತತ್ವ ಇಲ್ಲ, ಆದ್ದರಿಂದ ಅಪ್ರಮಾಣ. ಬೆಳ್ಳಿಯನ್ನು ನೋಡೇ ಇದಂ ರಹಿತಂ ಜ್ಞಾನ ಬಂದಿದೆ ಅಂತಾದರೆ ಇದಮಂಶದಲ್ಲಿ ರಹಿತತ್ವ ಇದೆ, ಆದ್ದರಿಂದ ಅದು ಪ್ರಮಾಣ ಆಗುತ್ತೆ. ಅದರಿಂದ ಇಲ್ಲಿರತಕ್ಕಂತಹ ಅಂಶ ಜ್ಞಾನ ಬಂದಾಗ ಯಾವ ಅಂಶ ಎಂಬತಕ್ಕಂಥದ್ದರಲ್ಲಿ ಸಂದೇಹ ಇಲ್ಲ, ಯಾವ ಅಂಶದಲ್ಲಿ ಸಂದೇಹ ಯಾವುದನ್ನು ನಿರ್ಣಯ ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಇದಂ ಎಂಬುದಾಗಿ ಬಂದಾಗ ಅದು ವಿಶೇಷಾಂಶ, ಅದರಲ್ಲಿ ಸಂದೇಹ ಇಲ್ಲ. ಹಾಗೆ ಪುಸ್ತಕಂ ಜ್ಞಾನ ಬಂದಾಗ ಪುಸ್ತಕತ್ವ ಎಂಬ ಪ್ರಕಾರತೆಯ ತೋರ್ತಾ ಇದೆ, ಪುಸ್ತಕತ್ವ ಪ್ರಕಾರತೆಯ ತೋರ್ತಾ ಇದೆ ಎಂಬತಕ್ಕಂಥದ್ದು ಸಂದೇಹ ಇಲ್ಲ. ಎರಡೂ ಸರಿ. ಇದಮಂಶ ವಿಶೇಷತೆಯ ತೋರ್ತಾ ಇದೆ, ಪುಸ್ತಕತ್ವ ಅನ್ನೋದು ಪ್ರಕಾರತೆಯ ತೋರ್ತಾ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಆದರೆ ಇದಮಂಶದಲ್ಲಿ ಪುಸ್ತಕತ್ವ ಎಂಬತಕ್ಕಂಥದ್ದು ಇದೆಯೋ ಇಲ್ವೋ? ಇದ್ದರೆ ಏನಾಗುತ್ತೆ? ಈ ಜ್ಞಾನ ಪ್ರಮಾಣ ಆಗುತ್ತೆ. ಇದಮಂಶದಲ್ಲಿ ಪುಸ್ತಕತ್ವ ಇಲ್ಲ ಅಂತಂದರೆ ಅಪ್ರಮಾಣ ಆಗುತ್ತೆ. ಹಾಗಾದರೆ ಇದನ್ನೇ ನಿರ್ಣಯ ಮಾಡಬೇಕು. ಅದನ್ನು ಹೇಳ್ತಾರೆ ಘಟತ್ವವತ್ವ ನಿರ್ಣೀತಿ ವಿಶೇಷ್ಯೆ ಯಾ ಅವಶಿಷ್ಯತೆ. ಹಾಗಾದರೆ ಉಳಿಯೋದು ಯಾವುದು? ವಿಶೇಷ್ಯದಲ್ಲಿ ಆ ಪ್ರಕಾರತೆಯ ತೋರ್ತಕ್ಕಂಥ ಧರ್ಮ ಇದೆಯೋ ಇಲ್ವೋ ಅದನ್ನು ನಿರ್ಣಯ ಮಾಡಬೇಕು. ಅದು ನಿರ್ಣಯ ಯಾವಾಗ ಆಗುತ್ತೆ? ಈ ಜ್ಞಾನವು ಪ್ರಮಾಣ ಅಂತಾದರೆ ವಿಶೇಷದಲ್ಲಿ ಪ್ರಕಾರತೆಯ ತೋರಿದಂಥ ಧರ್ಮ ಇದೆ ಅಂತ ನಿಶ್ಚಯ ಆಗುತ್ತೆ. ಪ್ರಕಾರತ್ವೇ ಪ್ರಕಾರದ ವಿಷಯದಲ್ಲಾಗಲಿ, ವಿಶೇಷ್ಯತ್ವೇ ವಿಶೇಷದ ವಿಷಯದಲ್ಲಾಗಲಿ ಸಂದೇಹವು ಕದಾಪಿ ಯಾವಾಗಲೂ ನ ಅಸ್ತಿ ಇರುವುದಿಲ್ಲ. ವಿಶೇಷ್ಯದಲ್ಲಿ ಘಟತ್ವವತ್ವ ನಿರ್ಣೀತಿ, ಘಟತ್ವವು ಇದೆ ಎಂಬತಕ್ಕಂತಹ ನಿರ್ಣಯವು ಯಾವುದಿದೆಯೋ ಅದು ಮಾತ್ರ ಅವಶಿಷ್ಯತೆ ಉಳಿಯುತ್ತದೆ. ಪ್ರಕಾರತ್ವೇ ಪ್ರಕಾರದ ವಿಷಯದಲ್ಲಾಗಲಿ,
ವಿಶೇಷ್ಯತ್ವೇ ವಿಶೇಷ್ಯದ ವಿಷಯದಲ್ಲಾಗಲಿ ಸಂದೇಹ ಸಂಶಯವು ಕದಾಪಿ ಯಾವತ್ತೂ ನ ಇಲ್ಲ. ವಿಶೇಷ್ಯದಲ್ಲಿ ಅಂದರೆ ವಸ್ತುವಿನಲ್ಲಿ ಘಟತ್ವವತ್ವ ನಿರ್ಣೀತಿ ಘಟತ್ವ ಇದೆಯೇ ಎಂಬತಕ್ಕಂತಹ ನಿರ್ಣಯವು ಯಾವುದಿದೆಯೋ ಅದು ಮಾತ್ರ ಅವಶಿಷ್ಯತೆ ಉಳಿಯುತ್ತದೆ. ಇದನ್ನೇ ಏನಂತ ಕರೀತಾರೆ? ಹಿಂದೆ ಹೇಳಿದ್ದು ಪ್ರಾಮಾಣ್ಯದ ನಿಶ್ಚಯ ಎಂಬುದಾಗಿ ಕರೀತಾರೆ. ಘಟದಲ್ಲಿ ವಿಶೇಷ್ಯದಲ್ಲಿ ಘಟತ್ವವತ್ವ ನಿರ್ಣಯ ಆಯಿತು ಅಂತಂದರೆ ಈ ಜ್ಞಾನವನ್ನೇನಂತ ಕರೀತಾರೆ? ಪ್ರಮಾಣ. ಇಲ್ಲಿ ಪ್ರಾಮಾಣ್ಯ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ. ಇದಂ ರಜತಂ ಜ್ಞಾನ ಬಂದಾಗ ಇದಮಂಶ ಧರ್ಮಿ, ಅದರಲ್ಲಿ ರಜತತ್ವ ರೂಪವಾದ ಧರ್ಮ ನಿರ್ಣಯ ಆಯಿತು ಅಂದರೆ ಆ ಜ್ಞಾನ ಪ್ರಮಾಣ ಆಗುತ್ತೆ. ಅದನ್ನೇ ನಾವು ಹೇಳೋದು. ಜ್ಞಾನ ಬಂದಾಗ ಎಲ್ಲ ಕಡೆಯಲ್ಲೂ ಸಂಶಯ ಬರಲ್ಲ. ಜ್ಞಾನ ಬಂದಾಗ ಎಲ್ಲ ಕಡೆಯಲ್ಲೂ ಸಂಶಯ ಬರಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಅದನ್ನೇ. ಎಲ್ಲಿ ನಿಮಗೆ ದೋಷವಶಾತ್ ಜ್ಞಾನ ಬಂದಿರುತ್ತೋ ಅಂಥ ಕಡೆಯಲ್ಲಿ ನಿಮಗೆ ಪರೀಕ್ಷೆಯ ಅವಶ್ಯಕತೆ ಇರುತ್ತೆ. ಉಳಿದಂತೆ ಎಲ್ಲ ಜ್ಞಾನದಲ್ಲೂ ಪರೀಕ್ಷೆಯ ಅವಶ್ಯಕತೆ ಇರಲ್ಲ. ಆದ್ದರಿಂದ ಜ್ಞಾನ ಬಂದಾಗ ಜ್ಞಾನದಲ್ಲಿ ಪ್ರಾಮಾಣ್ಯವು ಗೃಹೀತವಾಗುತ್ತೆ. ಅದನ್ನೇ ನಾವು ಹೇಳೋದು. ಅದಕ್ಕೆ ಬರಲ್ಲ. ಯಾಕೆ ಬರಲ್ಲ? ಇದಂ ಪುಸ್ತಕಂ ಜ್ಞಾನ ಬಂದಾಗ ಪುಸ್ತಕದಲ್ಲಿ ಪುಸ್ತಕತ್ವ ಇದೆ ಅಂತ ನಿಶ್ಚಯ ಆಗುತ್ತೆ. ಯಾಕೆ? ಇದಂ ಪುಸ್ತಕಂ ಜ್ಞಾನಂ ಎಂಬುದಾಗಿ ಸಾಕ್ಷಿ ಗ್ರಹಣ ಮಾಡುತ್ತೆ. ಇದಂ ಪುಸ್ತಕಂ ಜ್ಞಾನ ಬಂದಾಗ ಅಲ್ಲಿ ಪುಸ್ತಕದಲ್ಲಿ ಪುಸ್ತಕತ್ವ ಇದೆಯೋ ಇಲ್ಲೋ ಅಂತ ಸಂದೇಹ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಇದಂ ಪುಸ್ತಕಂ ಅಂತ ಹತ್ತಿರದಲ್ಲಿ ಪುಸ್ತಕ ಇದೆ ಅಂತ ಜ್ಞಾನ ಬಂದ ಕೂಡಲೇ ಇದಂ ಜ್ಞಾನಂ ಪ್ರಮಾಣಂ ಎಂಬುದಾಗಿ ಸಾಕ್ಷಿ ಗ್ರಹಣ ಮಾಡಿಬಿಡುತ್ತೆ. ಆದ್ದರಿಂದಾಗಿ ಇಲ್ಲಿ ಪುಸ್ತಕತ್ವ ಇದೆಯೋ ಇಲ್ಲೋ ಅಂತ ಅಥವಾ ಈ ಜ್ಞಾನ ಪ್ರಮಾಣ ಹೌದೋ ಅಲ್ಲೋ ಅಂತ ಅಲ್ಲಿ ಶಂಕೆಯೇ ಬರಲ್ಲ. ಹೌದು. ಎಲ್ಲಿ ದೋಷ ಇರುತ್ತೋ ಅಂಥ ಕಡೆಯಲ್ಲಿ ನಿರ್ಣಯ ಆಗಲ್ಲ. ಅದಕ್ಕೆ ಹೇಳುತ್ತೆ, ಅಲ್ಲಿ ಕೇವಲ ವಸ್ತುವನ್ನು ಮಾತ್ರ ಗ್ರಹಣ ಮಾಡುತ್ತೆ. ವಸ್ತುವಿನ ಬಣ್ಣವನ್ನು ಸಾಕ್ಷಿ ಗೊತ್ತು, ಇವನಿಗೆ ರೋಗ ಇದೆ ಅಂತ ಸಾಕ್ಷಿ ಗೊತ್ತು. ಹೌದು. ಹಾಂ, ಆ ಸಾಕ್ಷಿ ಅದೇನು ಮಾಡುತ್ತೆ, ಇವನಿಗೆ ದೋಷ ಇದೆ, ಆದ್ದರಿಂದಾಗಿ ಇವನ ಜ್ಞಾನ ಇದೆಯಲ್ಲ ಇದರಲ್ಲಿ ವಸ್ತು ಇದೆ ಅಂತಕ್ಕಂಥ ಅಂಶ ಮಾತ್ರ ಸತ್ಯ, ವಸ್ತುವಿನಲ್ಲಿ ಆ ಬಣ್ಣ ಇದೆ ಅಂತಕ್ಕಂಥ ಅಂಶ ಅದು ಪ್ರಮಾಣ ಅಲ್ಲ ಅಂತ ಸಾಕ್ಷಿ ಗ್ರಹಿಸುತ್ತೆ. ಗೊಂದಲ ಇಲ್ಲ, ಸಾಕ್ಷಿಗೆ ಗೊಂದಲ ಇಲ್ಲವೇ ಇಲ್ಲ. ಹಾಂ, ಅದು ಮನಸ್ಸಿಗಾಗೋದು. ಸಂಘರ್ಷ ಎಲ್ಲ ಆಗೋದು ಮನಸ್ಸಿನಲ್ಲಾಗುತ್ತೆ. ಅದೆಲ್ಲ ಮನಸ್ಸಿನದ್ದು, ಸಾಕ್ಷಿಯದ್ದಲ್ಲ. ಹಾಂ, ಮನಸ್ಸು ಬೇರೆ, ಸಾಕ್ಷಿ ಬೇರೆ. ಹಾಂ, ಅದಕ್ಕೆ ಉತ್ತರ ಕೊಟ್ಟರು ಹಿಂದೆ. ಅಲ್ಲಿದ್ದಾಗ ಇದು ಹೀಗೆ ಅಂತ ಅಂದ್ಕೊಂಡಿರ್ತೀರ ಅಲ್ವಾ? ಹಳದಿ ಹಾಕೊಂಡ್ರೆ ಅದು ಎಲ್ಲೋನೇ ಇದೆ ಅಂತ ಅಂದ್ಕೊಂಡಿರ್ತೀರ. ಅದು ಸಾಕ್ಷಿ ಗ್ರಹಣ ಮಾಡಿಲ್ಲ, ಮನಸ್ಸು ಗ್ರಹಣ ಮಾಡಿರುತ್ತೆ. ಅದಕ್ಕೆ ಸಾಕ್ಷಿ ಯಾವತ್ತು ಗ್ರಹಣ ಮಾಡುತ್ತೆ? ವಸ್ತು ಇದೆ ಅನ್ನೋದನ್ನು ಮಾತ್ರ ಗ್ರಹಣ ಮಾಡಿರುತ್ತೆ, ಅದರ ಬಣ್ಣವನ್ನು ಗ್ರಹಣ ಮಾಡಿರಲ್ಲ. ಮನಸ್ಸು ಮಾಡಿಬಿಟ್ಟಿರುತ್ತೆ. ಅದಕ್ಕೆ ಹೇಳಿದ್ರು ಹಿಂದೆ, ಮನಸ್ಸಿಗೆ ತುಂಬ ಅರ್ಜೆಂಟು, ಅದು ಯದ್ವಾ ತದ್ವಾ ಮಾಡಿಬಿಡುತ್ತೆ. ಅದರ ಸಾಕ್ಷಿ ಹಾಗಲ್ಲ, ಅದು ನಿರ್ಣಯ ಮಾಡ್ತಕ್ಕಂಥದ್ದು. ಅದು ಜಡ್ಜ್ಮೆಂಟ್ ಕೊಡ್ತು ಅಂತಂದರೆ ಮತ್ತೆ ಅದರಲ್ಲಿ ಪುನಃ
ಹೈಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತೆಲ್ಲ ಇಲ್ಲ. ಜಡ್ಜ್ಮೆಂಟ್ ಅಂದರೆ ಜಡ್ಜ್ಮೆಂಟ್ ಅದರದ್ದು ಇಲ್ಲ. ಅದೇ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಅದರದ್ದು. ಸಾಕ್ಷಿದೇನೇ ಸಿದ್ಧ ಆದರೂ ಕೂಡ ಇದಮಿತ್ತಂ ಅಂತಲೇ ಇರುತ್ತೆ. ಅದರಲ್ಲಿ ಪುನಃ ಪ್ರಶ್ನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸಾಕ್ಷಿ ಸಿದ್ಧೇತು ಅಸಂಶಯಾತ್ ಅಂತ ಆಚಾರ್ಯ ಹೇಳಿದ್ದಾರೆ. ಕಥಮಿತ್ಯತಃ ತದುಪಪಾದಯತಿ ಪ್ರಕಾರತ್ವ ಇತಿ ಅಂತ. ಅಲ್ಲಿ ಹಿಂದೆ ಹೇಳಿದರು ಏನಂತ, ಪ್ರಾಮಾಣ್ಯ ನಿಶ್ಚಯ ಅದು ಅರ್ಥ ನಿಶ್ಚಯ ವ್ಯಾಪ್ತ ಅಂತ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷ್ಯೇ ಘಟೆ ಯಾ ಘಟತ್ವವತ್ವ ನಿರ್ಣೀತಿ ಅವಶಿಷ್ಯತೆ ಏಷ ಏವ ಪ್ರಾಮಾಣ್ಯ ನಿರ್ಣಯ ಹಿ ಅಂತ. ಏನು ವಿಶೇಷ್ಯದಲ್ಲಿ ವಿಶೇಷ ಯಾವುದು? ಘಟ. ಅಯಂಘಟ ಜ್ಞಾನ ಬಂದಾಗ ವಿಶೇಷ್ಯ ಘಟ, ಪ್ರಕಾರ ಘಟತ್ವ. ಹಾಗಾದರೆ ಈ ವಿಶೇಷ್ಯದಲ್ಲಿ ಘಟತ್ವವತ್ವ ನಿರ್ಣೀತಿ, ಘಟತ್ವ ಇದೆ ಎಂಬತಕ್ಕಂಥ ನಿಶ್ಚಯ, ಇದನ್ನೇ ಪ್ರಾಮಾಣ್ಯ ನಿಶ್ಚಯ ಅಂತ ಕರೀತಾರೆ. ಘಟದಲ್ಲಿ ಘಟತ್ವ ಇದೆ ಅಂತ ನಿರ್ಣಯ ಆಯಿತು ಅಂತಂದರೆ ಅವಾಗ ಜ್ಞಾನದಲ್ಲಿ ಪ್ರಾಮಾಣ್ಯ ನಿರ್ಣಯ ಆಯಿತು. ಇದೇ ಹೇಳ್ತಾರೆ ಏಷ ಏವ ಪ್ರಾಮಾಣ್ಯ ನಿರ್ಣಯ ಸಯೇವ ಘಟೆ ಘಟತ್ವತ್ವ ನಿರ್ಣಯ. ಹಾಗಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ನಿರ್ಣಯ ಆಯಿತು ಅಂತಂದರೆ ಘಟದಲ್ಲಿ ಘಟತ್ವವತ್ವ ನಿರ್ಣಯ ಆಯಿತು ಅಂತ ಅರ್ಥ. ಈ ಜ್ಞಾನವು ಪ್ರಮಾಣ ಅಂತಂದರೆ ಘಟದಲ್ಲಿ ಘಟತ್ವವತ್ವ ಇದೆ ಅಂತ ನಿರ್ಣಯ ಆಯಿತು ಅಂತ ಅರ್ಥ. ತಸ್ಮಾತ್ ಅರ್ಥನಿರ್ಣಯ ಪ್ರಾಮಾಣ್ಯ ನಿರ್ಣಯ ವಿನಾಭೂತಃ ಇತಿ ಭಾವ. ಅದರಿಂದ ಅರ್ಥನಿರ್ಣಯವು ಪ್ರಾಮಾಣ್ಯ ನಿರ್ಣಯ ವ್ಯಾಪ್ತ. ಪ್ರಾಮಾಣ್ಯ ನಿರ್ಣಯ ಆಯಿತು ಅಂತಂದರೆ ಅರ್ಥ ನಿರ್ಣಯ ಆಗುತ್ತೆ. ಪ್ರಾಮಾಣ್ಯ ನಿರ್ಣಯ ಆಗಿಲ್ಲ ಅಂತಾದರೆ ಅರ್ಥ ನಿರ್ಣಯ ಅಂತಕ್ಕಂಥದ್ದು ಆಗೋದಿಲ್ಲ. ಅತೋ ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಂ ಪ್ರವೃತ್ತೇರರ್ಥ ನಿರ್ಣೀತಿ ಜನ್ಯತ್ವೋಕ್ತೌ ಚ ಕಿಂ ನತೆ. ಪ್ರವೃತ್ತಿ ಆಗಬೇಕು ಅಂತಂದರೆ ಅಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಕಾರಣ. ಅಪ್ರಾಮಾಣ್ಯ ಸಂದೇಹ ಇರಬಾರ್ದು. ಅಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ವಸ್ತುನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ. ಕೇವಲ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಅಲ್ಲ ಅಂತ. ಇದು ಕೆಲವರು ಹೇಳ್ತಾರೆ, ಇದು ಕೂಡ ಸರಿಯಲ್ಲ. ಯಾರು ಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ನಿಶ್ಶಂಕಾ ಪ್ರವೃತ್ತಿಗೆ ಕಾರಣ, ಕೇವಲ ಅರ್ಥನಿಶ್ಚಯ ಅಲ್ಲ. ಹಿಂದೆ ನಾವು ತಾರ್ಕಿಕರಿಗೆ ಉತ್ತರ ಕೊಟ್ಟೆವು. ಎಲ್ಲಿ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇರುತ್ತೋ ಅಂಥ ಕಡೆಯಲ್ಲಿ ಪ್ರವೃತ್ತಿ ಎಂಬತಕ್ಕಂಥದ್ದಾಗುತ್ತೆ, ಅರ್ಥನಿಶ್ಚಯ ಎಂಬತಕ್ಕಂಥದ್ದಾಯಿತು. ಅರ್ಥನಿಶ್ಚಯದಿಂದಲೇ ಪ್ರವೃತ್ತಿ ಎಂಬತಕ್ಕಂಥದ್ದಾಗಿರೋದ್ರಿಂದಾಗಿ ಜ್ಞಾನದಲ್ಲಿ ಪ್ರಾಮಾಣ್ಯ ನಿಶ್ಚಯ ಬೇಕೇ ಆಗಿಲ್ಲ ಅಂತ ಆಗ್ತಾ ಹೋಗ್ತಿತ್ತು ಅಂತ. ಅದಕ್ಕೆ ಇವ್ರು ಹೇಳ್ತಕ್ಕಂಥದ್ದು ಕೇವಲ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ ಅಲ್ಲ. ಮತ್ತೇನು? ಅಪ್ರಾಮಾಣ್ಯ ಸಂದೇಹ ಇರಬಾರ್ದು. ಅಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ನಿಶ್ಶಂಕಾ ಪ್ರವೃತ್ತಿಗೆ ಕಾರಣ. ಎಲ್ಲಿ ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದು ಇರುತ್ತೋ ಅಂಥ ಕಡೆಯಲ್ಲಿ ಅರ್ಥ ನಿಶ್ಚಯ ಇದ್ದರೂ ಕೂಡ ಅಲ್ಲಿ ಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದಿಲ್ಲ. ಯಾಕೆ? ಪ್ರಾಮಾಣ್ಯ ಸಂದೇಹ ಇದೆ ಜ್ಞಾನದಲ್ಲಿ. ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇದ್ದಾಗ ಅರ್ಥನಿಶ್ಚಯ ಆದರೆ ಅಲ್ಲಿ ಪ್ರವೃತ್ತಿ ಆಗಬಹುದು. ಆದರೆ ಈ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ ಅಲ್ಲ. ಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಥೋ ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಂ ಅಂತ. ಅರ್ಥನಿಶ್ಚಯ ಇದ್ದಾಗ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಇರಲೇಬೇಕಾಗತ್ತೆ. ಅರ್ಥನಿಶ್ಚಯ ಇದೆ ಅಂತಾದರೆ ಪ್ರಾಮಾಣ್ಯ ನಿಶ್ಚಯ ಇರಲೇಬೇಕು. ನಾವು ಹೇಳಿದ್ದೇವಲ್ಲ ಹಿಂದೆ ಏನಂತ, ಅರ್ಥನಿರ್ಣಯ ಪ್ರಾಮಾಣ್ಯ ನಿರ್ಣಯ ಅವಿನಾಭೂತಃ. ಅರ್ಥ ನಿರ್ಣಯ ಆಗಿದೆ ಅಂತಂದರೆ ಪ್ರಾಮಾಣ್ಯ ನಿರ್ಣಯ ಆಗಿದೆ ಅಂತಲೇ ಅರ್ಥ. ಇದು ಪುಸ್ತಕ ಅಂತ ನಿಶ್ಚಯ ಆಗಿದೆ ಅಂತಂದರೆ ಇದಂ ಪುಸ್ತಕಂ ಅಂತಕ್ಕಂಥ ಜ್ಞಾನ ಪ್ರಮಾಣ ಆಗಿದೆ ಅಂತಲೇ ಅರ್ಥ. ಇದಂ ಪುಸ್ತಕಂದ ಪುಸ್ತಕ ನಿರ್ಣಯ ಆಗಿದೆ, ಆದರೆ ಇದಂ ಪುಸ್ತಕಂ ಜ್ಞಾನ ಅದು ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ ಅಂತಂದರೆ ಇದು ಪುಸ್ತಕ ನಿರ್ಣಯ ಆಗುತ್ತಾ?
ಇಲ್ಲವೇ ಇಲ್ಲ. ಆದ್ದರಿಂದ ಇದಂ ಪುಸ್ತಕಂ ಎಂಬುದಾಗಿ ಇದು ಪುಸ್ತಕ ಅಂತ ನಿಶ್ಚಯ ಆಗಿದೆ ಅಂತಾದರೆ ಇದಂ ಪುಸ್ತಕಂ ಎಂಬ ಜ್ಞಾನ ಪ್ರಮಾಣ ಅಂತ ನಿಶ್ಚಯ ಆಗಿದೆ ಅಂತಲೇ ಅರ್ಥ. ಅದರಿಂದ ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಂ. ಅರ್ಥ ನಿಶ್ಚಯ ಇದ್ದಾಗ ಪ್ರಾಮಾಣ್ಯ ನಿಶ್ಚಯ ಇದ್ದೇ ಇರುತ್ತೆ. ಆದ್ದರಿಂದ ನಿಶ್ಚಿತವಾಗಿರ್ತಕ್ಕಂತಹ ಪ್ರಾಮಾಣ್ಯವುಳ್ಳ ಅಂದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಿತ ಆಗಿರಬೇಕು. ಅಂತಹ ಜ್ಞಾನವೇ ಅದು ಪ್ರವೃತ್ತಿಗೆ ಕಾರಣ ಅಂತ. ಅದು ಅರ್ಥ ನಿರ್ಣೀತಿ ಜನ್ಯೋಕ್ತವು. ಪುನಃ ಅರ್ಥ ನಿಶ್ಚಯದಿಂದ ಏನಾಗುತ್ತೆ, ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಆಗತ್ತೆ ಅಂತ ಹೇಳೋದು ಅಂತಾದರೆ ಆವಾಗ ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಂ ನ ಕಿಂ ಅಂತ. ನೀವು ಅಪ್ರಾಮಾಣ್ಯ ಸಂದೇಹ ಇಲ್ಲದ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಯ ಕಾರಣ ಅಂತ ಹೇಳ್ತೀರಾ ಅಂತಂದರೆ ಏನು ಹೇಳಿದಂತೆ ಆಯಿತು? ಪ್ರಾಮಾಣ್ಯ ನಿಶ್ಚಯ ಇರತಕ್ಕಂಥ ಜ್ಞಾನವೇ ಪ್ರವೃತ್ತಿಯ ಕಾರಣ ಅಂತ ಹೇಳಿದಂತೆ ಆಯಿತು. ಅರ್ಥ ನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಯ ಕಾರಣ. ಅಲ್ಲೇನಿರಬಾರ್ದು? ಜ್ಞಾನ ಸಂದೇಹ, ಜ್ಞಾನದಲ್ಲಿ ಪ್ರಾಮಾಣ್ಯ ಸಂದೇಹ ಇರಬಾರ್ದು. ಪ್ರಾಮಾಣ್ಯ ಸಂದೇಹ ಇಲ್ಲದೇ ಇರತಕ್ಕಂತಹ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಯ ಕಾರಣ. ಅಂದರೆ ಏನರ್ಥ? ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆಗಿರಬೇಕು ಅಂತಲೇ ಅರ್ಥ. ಆದ್ದರಿಂದ ಅರ್ಥ ನಿಶ್ಚಯ ಎಂಬತಕ್ಕಂಥದ್ದು ನೀವು ಹೇಳಿದ್ದು ಪ್ರಾಮಾಣ್ಯ ಸಂದೇಹ ಇರಬಾರ್ದು ಅಂತ. ಪ್ರಾಮಾಣ್ಯ ಸಂದೇಹ ಇರಬಾರ್ದು ಅಂದರೆ ಏನರ್ಥ? ಪ್ರಾಮಾಣ್ಯ ನಿಶ್ಚಯ ಆಗಿರಬೇಕು. ಆದ್ದರಿಂದ ಎಲ್ಲಿ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಿದೆಯೋ ಅಂತಹ ಜ್ಞಾನವೇ ಪ್ರವೃತ್ತಿಗೆ ಕಾರಣ ಅಂತ ಹೇಳದಂತೆ ಆಯಿತು. ಅತಃ ಅರ್ಥನಿಶ್ಚಯವಿದ್ದಾಗ ಪ್ರಾಮಾಣ್ಯ ನಿಶ್ಚಯ ಇದ್ದೇ ಇರುತ್ತದೆ. ಆದ್ದರಿಂದ ಗೃಹೀತ ಪ್ರಾಮಾಣ್ಯಂ ನಿಶ್ಚಿತವಾದಂತಹ ಪ್ರಾಮಾಣ್ಯವುಳ್ಳಂತಹ ಜ್ಞಾನವೇ ಪ್ರವರ್ತಕಂ ಪ್ರವೃತ್ತಿಗೆ ಕಾರಣವಾಗಿದೆ. ಪ್ರವೃತ್ತಿಯು ಅರ್ಥನಿರ್ಣಯಜನ್ಯತ್ವೋಕ್ತೌ ಅರ್ಥನಿಶ್ಚಯದಿಂದ ಉಂಟಾಗುತ್ತೆ ಎಂಬುದಾಗಿ ಹೇಳಿದಾಗಲೂ ಕೂಡ ತೇ ನಿನಗೆ ಗೃಹೀತ ಪ್ರಾಮಾಣ್ಯ ಜ್ಞಾನಮೇವ ನಿಶ್ಚಿತವಾಗಿರ್ತಕ್ಕಂತಹ ಪ್ರಾಮಾಣ್ಯ ಉಳ್ಳಂತಹ ಜ್ಞಾನವೇ ಪ್ರವರ್ತಕವು ನ ಕಿಂ ಅಲ್ಲವೇನು? ಅತಃ ಅರ್ಥನಿಶ್ಚಯ ಇದ್ದಾಗ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಗೃಹೀತ ಪ್ರಾಮಾಣ್ಯ ಜ್ಞಾನಮೇವ ನಿಶ್ಚಿತವಾದಂತಹ ಪ್ರಾಮಾಣ್ಯವುಳ್ಳಂತಹ ಜ್ಞಾನವೇ ಪ್ರವೃತ್ತಿಗೆ ಕಾರಣ ಅಂತ ಹೇಳಬೇಕು. ಪ್ರವೃತ್ತಿಗೆ ಅರ್ಥನಿರ್ಣೀತಿ ಜನ್ಯತ್ವೋಕ್ತವು ಅರ್ಥನಿಶ್ಚಯದಿಂದ ಜನ್ಯತ್ವವನ್ನು ಹೇಳಿದಾಗಲೂ ಕೂಡ ಅಂದರೆ ಏನರ್ಥ? ಪ್ರವೃತ್ತಿ ಎಂಬತಕ್ಕಂಥದ್ದು ಅರ್ಥನಿಶ್ಚಯದಿಂದ ಉಂಟಾಗುತ್ತೆ ಅಂತ ಹೇಳಿದಾಗಲೂ ಕೂಡ ಗೃಹೀತ ಪ್ರಾಮಾಣ್ಯ ಜ್ಞಾನಮೇವ ನಿಶ್ಚಿತವಾಗಿರ್ತಕ್ಕಂತಹ ಪ್ರಾಮಾಣ್ಯವುಳ್ಳಂತಹ ಜ್ಞಾನವೇ ತೇ ನಿನಗೆ ನ ಕೇ ಪ್ರವರ್ತಕಂ ನ ಕಿಂ ಪ್ರವರ್ತಕ ಅಲ್ಲವೇನು? ಪ್ರವರ್ತಕವೇ ಆಗಿರುತ್ತೆ. ಅಪ್ರಾಮಾಣ್ಯ ಶಂಕಾ ಶೂನ್ಯ ಅರ್ಥನಿಶ್ಚಯ ಏವ ಪ್ರವರ್ತಕ ಅಸ್ತು ಕಿಂ ಪ್ರಾಮಾಣ್ಯ ನಿಶ್ಚಯೇನ ಇತಿ ಕೇಚಿದ್ ವದಂತಿ ಅಂತ. ಕೆಲವರೇನು ಹೇಳ್ತಾರೆ? ಅಪ್ರಾಮಾಣ್ಯ ಶಂಕ ಶೂನ್ಯ, ಅಪ್ರಾಮಾಣ್ಯ ಶಂಕ ಇರದೇ ಇರತಕ್ಕಂತಹ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ. ಅದಿರಲಿ, ಮತ್ತೇನು ಬೇಕಾಗಿಲ್ಲ? ಪ್ರಾಮಾಣ್ಯ ನಿಶ್ಚಯ ಬೇಕಾಗಿಲ್ಲ. ಕಿಂ ಪ್ರಾಮಾಣ್ಯ ನಿಶ್ಚಯೇನ ಇತಿ ಕೇಚಿದ್ ವದಂತಿ ಕೆಲವರು ಹೇಳ್ತಾರೆ. ತತ್ ದೃಶ್ಯಮಾನ ಗೌರವ ದೋಷ ದುಷ್ಟಮಪಿ ದೋಷಾಂತರಾಯಣ ದೂಷಯತಿ ಅಂತ. ಅದು ಮೇಲ್ನೋಟಕ್ಕೆ ಗೌರವ ರೂಪವಾಗಿರ್ತಕ್ಕಂತಹ ದೋಷವುಳ್ಳದ್ದು ಎಂಬುದಾಗಿ ಕಂಡುಬರುತ್ತೆ. ಆದ್ದರಿಂದ ಗೌರವ ರೂಪವಾಗಿರ್ತಕ್ಕಂಥ ದೋಷ ಇದ್ದರೂ ಕೂಡ ಅದನ್ನು ಬಿಟ್ಟು ದೋಷಾಂತರೇಣ ದೂಷಯತಿ, ಬೇರೆ ದೋಷವನ್ನು ಹೇಳಿ ಖಂಡನೆ ಮಾಡ್ತಾ ಇದ್ದಾರೆ. ಅತ ಇತಿ ಅರ್ಥನಿಶ್ಚಯಸ್ಯ ಪ್ರಾಮಾಣ್ಯ ನಿಶ್ಚಯ ವ್ಯಾಪ್ತತ್ವಾದಿತ್ಯರ್ಥ. ನಾವು ಹಿಂದೆ ಹೇಳಿದೆವು, ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರಾಮಾಣ್ಯ ನಿಶ್ಚಯ ವ್ಯಾಪ್ತ ಅಂತ. ಅರ್ಥನಿಶ್ಚಯ ಆಗಿದೆ ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಆಗಿರಲೇಬೇಕು ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಅಪ್ರಾಮಾಣ್ಯ ಶಂಕಾ ಶೂನ್ಯಂ ಜ್ಞಾನಂ ಪ್ರವರ್ತಕಮಿತಿ ವದತಾಮಪಿ ಅರ್ಥನಿಶ್ಚಯ ಪ್ರವರ್ತಕ ಇತ್ಯವಶ್ಯಂ ವಕ್ತವ್ಯಂ. ಯಾರು ಅಪ್ರಾಮಾಣ್ಯ ಶಂಕ ಇಲ್ಲದೇ ಇರತಕ್ಕಂತಹ ಜ್ಞಾನವು ಪ್ರವೃತ್ತಿಗೆ ಕಾರಣ ಅಂತ ಹೇಳ್ತಾರೋ ಅವರು ಕೂಡ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಗೆ ಕಾರಣ ಅಂತ ಹೇಳಲೇಬೇಕು. ಜ್ಞಾನದಲ್ಲಿ ಅಪ್ರಾಮಾಣ್ಯ ಶಂಕ ಇರಬಾರ್ದು.
ಅಪ್ರಾಮಾಣ್ಯ ಶಂಕ ಇಲ್ಲದೇ ಇರತಕ್ಕಂತಹ ಜ್ಞಾನವು ಪ್ರವೃತ್ತಿಯ ಕಾರಣ ಅಂತ ಯಾರು ಹೇಳ್ತಾರೋ ಅವರು ಕೂಡ ಅರ್ಥನಿಶ್ಚಯ ಎಂಬತಕ್ಕಂಥದ್ದು ಪ್ರವೃತ್ತಿಯ ಕಾರಣ ಅಂತ ಹೇಳಲೇಬೇಕು. ಅಪ್ರಾಮಾಣ್ಯ ಶಂಕ ಶೂನ್ಯಂ ಜ್ಞಾನಂ ಪ್ರವರ್ತಕಮಿತಿ ವದತಾಮಪಿ ಯಾರು ಹೇಳ್ತಾರೋ ಅವರು ಕೂಡ ಅರ್ಥನಿಶ್ಚಯ ಪ್ರವರ್ತಕ ಇತ್ಯವಶ್ಯಂ ವಕ್ತವ್ಯಂ. ಅವರು ಅರ್ಥನಿಶ್ಚಯ ವಸ್ತು ಇದು ಎಂಬತಕ್ಕಂಥ ನಿಶ್ಚಯ ಬೇಕೇ ಬೇಕು ಅಂತ ಹೇಳಲೇಬೇಕು. ಇಲ್ಲ, ಅಪ್ರಾಮಾಣ್ಯ ಶಂಕ ಇಲ್ಲದ ಜ್ಞಾನ ಒಂದು ಇಲ್ಲ ಅಂತಲ್ಲ, ಇದು ಯಾವುದು ಇಲ್ಲ ಅಂತ ಹೇಳಿದ್ದಿಲ್ಲಿ ಅಪ್ರಾಮಾಣ್ಯ ಶಂಕ ಮಾತ್ರ ಶೂನ್ಯ, ಉಳಿದಿದ್ದೆಲ್ಲ ಶೂನ್ಯ ಅಲ್ಲ. ಅಪ್ರಾಮಾಣ್ಯ ಶಂಕ ಇಲ್ಲದ ಅಂತ ಅರ್ಥ. ಯಾವುದು ಹಿಂದೆ ಹೇಳಿದಾರೋ ಅದು ಮಾತ್ರ ಶೂನ್ಯ. ಜ್ಞಾನ ಪ್ರವೃತ್ತಿಯೋ ಸಮಾನ ವಿಷಯಕತ್ವ ನಿಯಮಾತ್ ಅಂತ. ಯಾಕೆ ಅಂತಂದರೆ ಜ್ಞಾನ ಮತ್ತು ಪ್ರವೃತ್ತಿ ಎರಡೂ ಕೂಡ ಸಮಾನ ವಿಷಯಕ ಆಗಿರಬೇಕು. ಜ್ಞಾನವು ಯಾವುದನ್ನು ವಿಷಯೀಕರಿಸುತ್ತೋ ಪ್ರವೃತ್ತಿಯು ಕೂಡ ತದ್ವಿಷಯಕ. ಅಯಂಘಟಃ ಜ್ಞಾನ ಬಂದಿದೆ ಅಂತಾದರೆ ಯದ್ವಿಷಯಕ ಪ್ರವೃತ್ತಿ ಇರುತ್ತೆ, ಘಟ ವಿಷಯಕ ಪ್ರವೃತ್ತಿಯನ್ನೇ ಮಾಡ್ತೇವೆ. ಅಯಂಘಟ ಜ್ಞಾನ ಬಂತು ಅಂತಂದರೆ ಜ್ಞಾನ ಬಂದದ್ದು ಘಟ ವಿಷಯಕ ಜ್ಞಾನ, ನಾವು ಮುಂದೆ ಮಾಡೋದು ಘಟ ವಿಷಯಕವಾದ ಪ್ರವೃತ್ತಿಯನ್ನೇ ಮಾಡ್ತೇವೆ. ಹೀಗೆ ಜ್ಞಾನ ಮತ್ತು ಪ್ರವೃತ್ತಿಗಳಿಗೆ ಸಮಾನ ವಿಷಯಕತ್ವ ಇದ್ದೇ ಇದೆ. ಇದು ಹಾಲು ಅಜ್ಞಾನ ಬಂತು ಅಂತಂದರೆ ಮತ್ತೆ ನಾವು ಪ್ರವೃತ್ತಿ ಮಾಡೋದು ಯಾವುದಕ್ಕೆ? ಹಾಲಿನ ಪ್ರವೃತ್ತಿಯೇ ಮಾಡೋದು. ಇದು ಕಾಫಿ ಇಂಥದ್ದಾದರೆ ಕಾಫಿಯಲ್ಲೇ ಪ್ರವೃತ್ತಿ ಮಾಡೋದು. ಅದರಿಂದ ಯಾವುದು ಜ್ಞಾನ ಬಂತೋ ಅದೇ ಆ ಜ್ಞಾನಕ್ಕೆ ಯಾವುದು ವಿಷಯವೋ ಅದೇ ಪ್ರವೃತ್ತಿಗೆ ವಿಷಯ ಆಗಿರುತ್ತೆ. ಹೀಗೆ ಜ್ಞಾನ ಪ್ರವೃತ್ತಿಯೋ ಸಮಾನ ವಿಷಯಕತ್ವ ನಿಯಮ. ಸಚ ಪ್ರಾಮಾಣ್ಯ ನಿಶ್ಚಯ ವ್ಯಾಪ್ತ ಇತಿ. ಅರ್ಥನಿಶ್ಚಯ ಅಂತಕ್ಕಂಥದ್ದೇನಾಗಿದೆ? ಪ್ರಾಮಾಣ್ಯ ನಿಶ್ಚಯ ವ್ಯಾಪ್ತವಾಗಿದೆ. ಇತಿ ನಿಶ್ಚಿತ ಪ್ರಾಮಾಣ್ಯಮೇವ ಜ್ಞಾನಂ ಪ್ರವರ್ತಕಂ ಇತ್ಯಂಗೀಕಾರ್ಯಂ. ಆದ್ದರಿಂದ ಅರ್ಥನಿಶ್ಚಯ ಆಗಿದೆ ಅಂತಂದರೆ ಪ್ರಾಮಾಣ್ಯ ನಿಶ್ಚಯ ಇರಲೇಬೇಕು. ಅದರಿಂದಾಗಿ ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದೇ ನಿಶ್ಚಿತ ಪ್ರಾಮಾಣ್ಯಮೇವ. ಪ್ರಾಮಾಣ್ಯ ನಿಶ್ಚಯ ಎಂಬತಕ್ಕಂಥದ್ದೇ ಪ್ರವೃತ್ತಿಗೆ ಕಾರಣ ಅಂತ ಒಪ್ಪಬೇಕಾಗುತ್ತೆ. ಅವಶ್ಯಕತ್ವ ಲಾಘವಾಚ್ಯ ಇತಿ ಭಾವ. ಯಾಕೆ? ಪ್ರಾಮಾಣ್ಯ ನಿಶ್ಚಯ ಆಗಲೇಬೇಕು. ಅಷ್ಟೇ ಅಲ್ಲದೇನೆ ನೀವು ಹೇಳ್ತಕ್ಕಂತಹ ಅಪ್ರಾಮಾಣ್ಯ ಶಂಕ ಶೂನ್ಯ ಅಂತ ಹೇಳೋದಕ್ಕಿಂತ ಪ್ರಾಮಾಣ್ಯ ಸಹಿತ ಅಂತ ಹೇಳೋದು ಸಾಧ್ಯ. ಅಪ್ರಾಮಾಣ್ಯ ಶಂಕ ಶೂನ್ಯ ಅಂತ ಹೇಳೋದ್ರ ಬದಲು ಪ್ರಾಮಾಣ್ಯ ಸಹಿತವಾದದ್ದು ಅಂತ ಹೇಳ್ತಕ್ಕಂಥದ್ದು ಅದು ಲಾಘವವೂ ಇದೆ. ನನ್ನಲ್ಲಿ ದುಡ್ಡಿಲ್ಲ ಅಂತಿಲ್ಲ ಅಂತ ಹೇಳೋದ್ರ ಬದಲು ದುಡ್ಡಿದೆ ಅಂತ ಹೇಳೋದು ಸರಿ ತಾನೆ, ಲಘು ತಾನೆ. ನನ್ನಲ್ಲಿ ದುಡ್ಡಿಲ್ಲ ಅಂತಿಲ್ಲ ಅಂತ, ಹಾಗಾದ್ರೆ ಅಪ್ರಾಮಾಣ್ಯ ಶಂಕ ಇಲ್ಲ ಅಂತ ಹೇಳಬೇಕು. ಅದರಿಂದ ಪ್ರಾಮಾಣ್ಯ ಇದೆ ಅಂತ ಹೇಳೋದು ಸುಲಭ ತಾನೆ, ಅದು ಲಾಘವ. ತದೇವ ವಿಷದಯತಿ, ಅದನ್ನೇ ಸ್ಪಷ್ಟಪಡಿಸ್ತಾರೆ. ಪ್ರವೃತ್ತೇ ರೀತಿ ಅಂತ, ಪ್ರವೃತ್ತೇ ಅರ್ಥನಿರ್ಣೀತಿ ಜನ್ಯತ್ವೋಕ್ತೌ ಅಂತ. ತೇ ಮತೆ, ನಿನ್ನ ಸಿದ್ಧಾಂತದಲ್ಲಿ ಪ್ರವೃತ್ತೇ ಅಂದರೆ ಯಾಗಾದಿ ಪ್ರವೃತ್ತಿಗಳಿಗೆ ಅರ್ಥನಿರ್ಣೀತಿ ಜನ್ಯತ್ವೋಕ್ತೌ ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಮಿತಿ ನ ಭವತ್ಯೇವ ಇತಿ ಪೂರ್ವ ಆವೃತ್ಯ ಯೋಜನಾ ಅಂತ. ಇಲ್ಲಿ ಹಿಂದೆ ಹೇಳಿರ್ತಕ್ಕಂಥದ್ದು ಯಾಗಾದಿ ಪ್ರವೃತ್ತಿಗಳಿಗೆ ಅರ್ಥನಿರ್ಣೀತಿ ಜನ್ಯತ್ವವನ್ನು ಹೇಳ್ತೀರಾ ಅಂದರೆ ಅರ್ಥನಿಶ್ಚಯ ಜನ್ಯತ್ವ. ಈ ಯಾವ ಪ್ರವೃತ್ತಿ ಎಂಬತಕ್ಕಂಥದ್ದು ಅರ್ಥನಿಶ್ಚಯದಿಂದ ಆಗುತ್ತೆ ಅಂತ ಹೇಳೋದು ಅಂತಾದರೆ ಪದವನ್ನು ಆವೃತ್ತಿ ಮಾಡಬೇಕು. ಯಾವುದನ್ನು? ಗೃಹೀತ ಪ್ರಾಮಾಣ್ಯ ಜ್ಞಾನಮೇವ ಪ್ರವರ್ತಕಂ ನ ಕಿಂ ಅಂತ ಹಿಂದೆ ಹೇಳಿರ್ತಕ್ಕಂತಹ ವಾಕ್ಯ ಇದೆಯಲ್ಲ, ಅದನ್ನು ಆವೃತ್ತಿ ಇನ್ನೊಂದು ಬಾರಿ ಅದನ್ನು ಅನ್ವಯ ಮಾಡಿಕೊಳ್ಬೇಕು ಅಂತ. ಗೃಹೀತ ಪ್ರಾಮಾಣ್ಯಂ ಜ್ಞಾನಮೇವ ಪ್ರವರ್ತಕಂ ನ ಕಿಂ ಭವತ್ಯೇವ ಇತಿ ಪೂರ್ವಾವೃತ್ಯ. ಹಿಂದೆ ಹೇಳಿರ್ತಕ್ಕಂಥದ್ದನ್ನು ಆವೃತ್ತಿ ಮಾಡಿಕೊಂಡು ನಾವು ಅನ್ವಯ ಮಾಡಿಕೊಳ್ಬೇಕು. ತಜ್ಞಾನಗ್ರಾಹಕೇಣೈವ ತದ್ಗ್ರಹೇನಾನವಸ್ಥಿತಿಃ ಅನ್ಯೇನ ತು ಗೃಹೇತ್ಯುಗ್ರಾಂ ಕಸ್ತರೇತ್ತಾಂ ಸುದುಸ್ತರಾಂ. ಅನವಸ್ಥಾದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳಿದರು. ಅದನ್ನೀಗ ಉಪಸಂಹಾರ ಮಾಡ್ತಾ ಇದ್ದಾರೆ. ನಿಶ್ಚಿತ ಜ್ಞಾನ ಪ್ರಾಮಾಣ್ಯ ಅಂದರೆ ನಿಶ್ಚಿತವಾಗಿರ್ತಕ್ಕಂತಹ ಪ್ರಾಮಾಣ್ಯವುಳ್ಳಂತಹ ಜ್ಞಾನ ಇದೇನೇ ಪ್ರವೃತ್ತಿಗೆ ಕಾರಣ ಅಂತ. ಹಾಗಾದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಗೃಹೀತವಾಗಿದ್ದರೆ ಅದೇನಾಗುತ್ತೆ? ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗುತ್ತೆ.
ಅಂತಹ ಜ್ಞಾನದಲ್ಲಿರ್ತಕ್ಕಂಥ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅದು ಜ್ಞಾನಗ್ರಾಹಕ. ಜ್ಞಾನ ಬಂದಿದೆ ಅಂತ ಯಾವುದು ತಿಳಿಸ್ಕೊಡ್ತಾ ಇದೆಯೋ, ಜ್ಞಾನ ಬಂದಿದೆ ಅಂತ ತಿಳಿಸ್ಕೊಡೋದು ಯಾವುದು? ಸಾಕ್ಷಿ. ಜ್ಞಾನವನ್ನು ಬಂದಿದೆ ಅಂತ ತಿಳಿಸ್ಕೊಡ್ತಕ್ಕಂತಹ ಸಾಕ್ಷಿಯಿಂದಲೇ ತದ್ಗ್ರಹೇ ಅಂತ ಯಾವುದು ಪ್ರಾಮಾಣ್ಯ ಗ್ರಹ ಎಂಬತಕ್ಕಂಥದ್ದು ಕೂಡ ಆಗತ್ತೆ ಅಂತ ಹೇಳಿದ್ರೆ ಅನವಸ್ಥಿತಿ, ಅನವಸ್ಥ ಬರೋದಿಲ್ಲ. ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯ ಆದ್ರೇ ನಿಶ್ಶಂಕ ಪ್ರವೃತ್ತಿ ಎಂಬತಕ್ಕಂಥದ್ದಾಗತ್ತೆ. ಜ್ಞಾನ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಗೃಹೀತವಾಗುತ್ತೆ. ಯಾವ ಸಾಕ್ಷಿಯು ಜ್ಞಾನವನ್ನು ಗ್ರಹಿಸ್ತಾ ಇದೆಯೋ ಆ ಸಾಕ್ಷಿಯೇನೆ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ಹೇಳಿಬಿಟ್ರೆ ಆವಾಗ ಅನವಸ್ಥ ಎಂಬತಕ್ಕಂಥದ್ದು ಇರೋದಿಲ್ಲ. ನಮಗೆ ನಿಶ್ಶಂಕ ಪ್ರವೃತ್ತಿ ಆಗಬೇಕು ಅಂತಂದರೆ ಜ್ಞಾನದಲ್ಲಿ ಪ್ರಾಮಾಣ್ಯ ಗೃಹೀತ ಆಗಲೇಬೇಕು. ಜ್ಞಾನವನ್ನು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿಯಾಗಿದೆ. ಜ್ಞಾನವನ್ನು ಗ್ರಹಿಸ್ತಕ್ಕಂಥ ಸಾಕ್ಷಿಯೇ ಜ್ಞಾನದಲ್ಲಿ ಪ್ರಾಮಾಣ್ಯವನ್ನು ಗ್ರಹಿಸುತ್ತೆ ಅಂತ ಹೇಳಿಬಿಟ್ರೆ ಆವಾಗ ಅನವಸ್ಥ ಎಂಬತಕ್ಕಂಥದ್ದು ಇರೋದಿಲ್ಲ ಅಂತ. ಅಥವಾ ಅನ್ಯೇನತು ಗ್ರಹೇತ್ಯುಕ್ತ ಯುಗ್ರಾಮ್. ಒಂದು ವೇಳೆ ಜ್ಞಾನದಲ್ಲಿ ಪ್ರಾಮಾಣ್ಯ ಅನ್ಯೇನ, ಸಾಕ್ಷಿಯಿಂದ ಅಲ್ಲ ಮತ್ತು ಅನುಮಿತಿಯಿಂದ ಅಂತ ನೀವೇನಾದರೂ ಹೇಳ್ತೀರಾ ಅಂತಂದರೆ ಕಸ್ತರೇಸ್ತಾಂ ದುರುಸ್ತರಾಂ ಸುದುಸ್ತರಾಂ. ಈ ಅನವಸ್ಥ ಎಂಬತಕ್ಕಂಥ ದೋಷವನ್ನು ಹೇಗೆ ದಾಟಲಿಕ್ಕೆ ಸಾಧ್ಯ? ಸುದುಸ್ತರಾಂ ದಾಟಲಿಕ್ಕೆ ಸಾಧ್ಯ ಇಲ್ಲ. ಆ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅನವಸ್ಥ ಎಂಬತಕ್ಕಂಥ ದೋಷ ಬಂದೇ ಬರುತ್ತೆ. ತತ್ ತಜ್ಞಾನ ಗ್ರಾಹಕೇಣೇವ ನಿಶ್ಚಿತವಾದಂತಹ ಪ್ರಾಮಾಣ್ಯ ಜ್ಞಾನವೇ ಪ್ರವೃತ್ತಿಗೆ ಕಾರಣವಾಗಿರುವುದರಿಂದ, ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ಆದ್ದರಿಂದ ಅಂದರೆ ಏನರ್ಥ? ನಿಶ್ಚಿತ ಪ್ರಾಮಾಣ್ಯ ಜ್ಞಾನವೇ ಪ್ರವೃತ್ತಿಗೆ ಕಾರಣವಾಗಿರುವುದರಿಂದ ತಜ್ಞಾನ ಗ್ರಾಹಕೇಣೇವ ಆ ಜ್ಞಾನವನ್ನು ಗ್ರಹಣ ಮಾಡತಕ್ಕಂಥ ಸಾಕ್ಷಿಯಿಂದಲೇ ತದ್ಗ್ರಹೇ ಪ್ರಾಮಾಣ್ಯವು ಗೃಹೀತವಾಗುತ್ತೆ ಅಂತ ಹೇಳಿದಾಗ ಅನವಸ್ಥಿತಿ ಅನವಸ್ಥ ಎಂಬತಕ್ಕಂಥ ದೋಷ ಇಲ್ಲ. ಅನ್ಯೇನ ಅನುಮಾನಾದಿಗಳಿಂದ ಗ್ರಹ ಇತಿ. ಒಂದು ವೇಳೆ ಜ್ಞಾನದ ಪ್ರಾಮಾಣ್ಯವು ಗೃಹೀತವಾಗುತ್ತೆ ಅಂತ ಹೇಳ್ತೀರಾ ಅಂತಂದರೆ ಸುದುಸ್ತರಾಂ ದಾಟಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಅತ್ಯುಗ್ರಾಂ ಅತ್ಯಂತ ಉಗ್ರವಾದ ತಾಮ್ ಆ ಅನವಸ್ಥಾ ದೋಷವನ್ನು ಕಸ್ತರೇತ್ ಯಾರು ತಾನೇ ಮೀರಲಿಕ್ಕೆ ಸಾಧ್ಯ, ದಾಟಲಿಕ್ಕೆ ಸಾಧ್ಯವೇ ಇಲ್ಲ. ತತ್ ನಿಶ್ಚಿತ ಪ್ರಾಮಾಣ್ಯ ಜ್ಞಾನವೇ ಪ್ರವೃತ್ತಿಗೆ ಕಾರಣವಾಗಿರುವುದರಿಂದ ಜ್ಞಾನಗ್ರಾಹಕೇಣ ಇವ ಜ್ಞಾನವನ್ನು ಗ್ರಹಿಸುವಂತಹ ಸಾಕ್ಷಿಯಿಂದಲೇ ತದ್ಗ್ರಹೇ ಪ್ರಾಮಾಣ್ಯವು ಗೃಹೀತವಾಗುತ್ತೆ ಅಂತ ಹೇಳಿದಾಗ ಅನವಸ್ಥಿತಿ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಇಲ್ಲ. ಅದು ಬಿಟ್ಟು ಅನ್ಯೇನ ಅನುಮಾನಾದಿಗಳಿಂದ ಗ್ರಹೇತು ಜ್ಞಾನದಲ್ಲಿ ಪ್ರಾಮಾಣ್ಯ ಗೃಹೀತವಾಗುತ್ತೆ ಅಂತ ಹೇಳಿದಾಗ ಸುದುಸ್ತರಾಂ ದಾಟಲಿಕ್ಕೆ ಅಸಾಧ್ಯವಾದಂತಹ ತಾಮ್ ಅತ್ಯುಗ್ರಾಂ ಅತ್ಯಂತ ಉಗ್ರವಾದ ತಾಮ್ ಆ ಅನವಸ್ಥಾ ಎಂಬತಕ್ಕಂಥ ದೋಷವನ್ನು ಕಹತರೇತ್ ಯಾರು ತಾನೇ ದಾಟಲಿಕ್ಕೆ ಸಾಧ್ಯ. ಉಕ್ತಾಂ ಅನವಸ್ಥಾಂ ಉಪಸಂಹರತಿ ಹಿಂದೆ ಹೇಳಿದಂತಹ ಅನವಸ್ಥಾ ದೋಷ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತದಿತಿ ತನ್ನಿಶ್ಚಿತ ಪ್ರಾಮಾಣ್ಯಸ್ಯೈವ ಜ್ಞಾನಸ್ಯ ಪ್ರವರ್ತಕತ್ವಾತ್ ಅಂತ. ಯಾವದ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಿತವಾಗಿದೆಯೋ ಅಂತಹ ಜ್ಞಾನವೇ ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗಿದೆ. ಯಾವ ಜ್ಞಾನದಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ನಿಶ್ಚಯವಾಗಿದೆಯೋ ಅಂತಹ ಜ್ಞಾನವೇ ನಿಶ್ಶಂಕ ಪ್ರವೃತ್ತಿಗೆ ಕಾರಣವಾಗಿದೆ. ತನ್ನಿಶ್ಚಿತ ಪ್ರಾಮಾಣ್ಯಸ್ಯೈವ ಜ್ಞಾನಸ್ಯ ಪ್ರವರ್ತಕತ್ವಾತ್ ತದ್ಗ್ರಹೇ ತಸ್ಯ ಪ್ರಾಮಾಣ್ಯಸ್ಯ ಗ್ರಹೇ. ತದ್ಗ್ರಹೇ ಅಂತಂದರೆ ಆ ಜ್ಞಾನ ಪ್ರಾಮಾಣ್ಯವನ್ನು ಗ್ರಹಿಸ್ತಕ್ಕಂಥದ್ರಲ್ಲಿ ಅನವಸ್ಥಿತಿ ಸಾಕ್ಷಿಯಿಂದ ಜ್ಞಾನ ಪ್ರಾಮಾಣ್ಯ ಗ್ರಹಿಸಲ್ಪಡುತ್ತೆ ಅಂತ ಹೇಳಿದ್ರೆ ಅನವಸ್ಥಿತಿ ಇಲ್ಲ ಅಂತ ಅರ್ಥ. ಅನ್ಯಥಾ ಅಂತಂದರೆ ಒಂದು ವೇಳೆ ಸಾಕ್ಷಿಯಿಂದ ಜ್ಞಾನ ಪ್ರಾಮಾಣ್ಯ ಗೃಹೀತ ಅಲ್ಲ ಅನಿಮಿತ್ಯಾದಿಗಳಿಂದ ಅಂತ ಹೇಳ್ತಾರೆ ಅಂತಂದರೆ ಆವಾಗ ಅನವಸ್ಥಿತಿ ಇತಿ ಭಾವಃ ಅನವಸ್ಥಾ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅನ್ಯೇನ ಅಂದರೆ ಏನರ್ಥ? ಜ್ಞಾನಗ್ರಾಹಕ ಸಾಕ್ಷಿ ಅತಿರಿಕ್ತೇನ ಅನುಮಾನಾದಿನ ಅಂತರ್ಥ. ಜ್ಞಾನಗ್ರಾಹಕ ಸಾಕ್ಷಿಯನ್ನು ಬಿಟ್ಟು ಬೇರೆ ಯಾವುದದು? ಅನುಮಾನ. ಸಮರ್ಥ ಪ್ರವೃತ್ತಿ ಜನಕತ್ವ ಅಥವಾ ಪೂರ್ವಗೃಹೀತ ಜ್ಞಾನ ಸಾದೃಶ್ಯ, ಹಿಂದೆ ಗೃಹೀತವಾದ ಜ್ಞಾನಕ್ಕೆ ಸದೃಶವಾಗಿದೆ ಎಂಬತಕ್ಕಂಥದ್ದನ್ನಿಟ್ಟುಕೊಂಡು
ನೀವೇನಾದರೂ ಗ್ರಹೇ ಪ್ರಾಮಾಣ್ಯ ಗ್ರಹೇ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡ್ತೀರಾ ಅಂತಂದರೆ ತಾಮ್ ಅಂದರೆ ಅನವಸ್ಥಾಂ ಆ ಅನವಸ್ಥವನ್ನು ಅನವಸ್ಥಾ ದೋಷವನ್ನು ಅತ್ಯುಗ್ರತ್ವೇ ಹೇತು ಸುದುಸ್ತರಾಂ ಅತ್ಯುಗ್ರ ಯಾಕೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಸುದುಸ್ತರಾಂ ಅದರಿಂದ ಅತ್ಯುಗ್ರಾಂ ಅಂತ ಹೇಳ್ತಾರೆ. ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅತ್ಯಂತ ಉಗ್ರವಾದದ್ದು ಅನವಸ್ಥಾ ದೋಷ. ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಘಟೇ ಘಟತ್ವ ಸತ್ವೇಹಿ ಘಟಜ್ಞಾನಸ್ಯ ಮಾನತಾ ಪಟಾದೌ ಚ ಪಟತ್ವಾದೇಃ ಸತ್ವೇತ ಜ್ಞಾನಮಾನತಾ. ಹಿಂದೆ ನಿರ್ಣೀತಿ ಕನ್ಯಾ ಧನ್ಯಾ ಅಂತ ಹೇಳಿದರು. ಈ ಜ್ಞಾನ ಪ್ರಾಮಾಣ್ಯ ನಿಶ್ಚಯ ಅಂತಕ್ಕಂಥ ಕನ್ಯೆ ಇದೆಯಲ್ಲ ಅದು ಧನ್ಯ ಅಂತ. ಅವಳು ಈ ದೋಷ ಇಲ್ಲದೇ ಇರತಕ್ಕಂತಹ ವರನನ್ನು ಯಾವ ಕನ್ಯೆ ಎಂಬತಕ್ಕಂಥವಳು ದೋಷ ಇಲ್ಲದೇ ಇರತಕ್ಕಂಥ ವರವನ್ನು ಹೇಗೆ ಅವಳು ಸ್ವೀಕಾರ ಮಾಡ್ತಾಳೋ ಹಾಗೆ ಈ ನಿರ್ಣಯ ಎಂಬತಕ್ಕಂಥ ಕನ್ಯೆಯು ಕೂಡ ದೋಷಾಭಾವ ಇರತಕ್ಕಂತಹ ಈ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡುತ್ತೆ ಅಂತ ಹೇಳಿದರು. ಅದನ್ನೇ ಈಗ ಸ್ಪಷ್ಟಪಡಿಸ್ತಾರೆ. ಸಾಕ್ಷಿ ಎಂಬತಕ್ಕಂಥದ್ದು ಪ್ರಾಮಾಣ್ಯವನ್ನು ವಸ್ತುವಿನ ಇರುವಿಕೆಯನ್ನು ಗ್ರಹಿಸುತ್ತೆ. ಹೇಗೆ ಗ್ರಹಿಸುತ್ತೆ ಅಂದರೆ ಜ್ಞಾನದ್ವಾರ. ಅಯಂಘಟ ಜ್ಞಾನ ಬಂತು. ಅಯಂಘಟ ಜ್ಞಾನ ಬಂದಾಗ ಈ ಜ್ಞಾನಕ್ಕೆ ಯಾವುದು ವಿಷಯ? ಘಟ ಎಂಬತಕ್ಕಂಥದ್ದು ವಿಷಯ. ಈ ಜ್ಞಾನವನ್ನು ಸಾಕ್ಷಿ ಗ್ರಹಿಸುತ್ತೆ. ನನಗೆ ಜ್ಞಾನ ಬಂದಿದೆ, ಅಹಂಘಟ ಜ್ಞಾನವಾನ್ ಅಂತ. ಇದು ಅಯಂಘಟ ಜ್ಞಾನ ಬಂದ ಮೇಲೆ ಏನು ಜ್ಞಾನ ಬರುತ್ತೆ? ಅಹಂ ಘಟಜ್ಞಾನವಾನ್. ಇದು ಸಾಕ್ಷಿ ಗ್ರಹಿಸಿರೋದು, ನನಗೆ ಘಟಜ್ಞಾನ ಬಂದಿದೆ ಅಂತ. ಹಾಗಾದರೆ ಈ ಘಟಜ್ಞಾನ ಬಂದಿದೆ ಎಂಬತಕ್ಕಂಥದ್ದು ಸಾಕ್ಷಿ ಗ್ರಹಿಸುತ್ತೆ ಅಂತಾದರೆ ಈ ಜ್ಞಾನಕ್ಕೆ ಯಾವುದು ವಿಷಯ ಆಗಿರುತ್ತೆ? ಘಟವೇ ವಿಷಯ ಆಗಿರುತ್ತೆ. ನಾನು ಘಟಜ್ಞಾನ ಉಳ್ಳವನು, ಹಾಗಾದರೆ ಘಟ ವಿಷಯಕವಾದ ಜ್ಞಾನ ಬಂದಿದೆ ಅಂತ ಸಾಕ್ಷಿ ಗ್ರಹಿಸ್ತಾ ಇದೆ. ಆದ್ದರಿಂದ ಆ ಸಾಕ್ಷಿ ಎಂಬತಕ್ಕಂಥದ್ದು ಘಟವನ್ನು ಗ್ರಹಿಸುತ್ತೆ. ಇದು ಘಟ ಅಂತ ಆಗಬೇಕು. ಘಟ ಅಂತ ಆಗೋದು ಯಾವಾಗ? ಅಯಂ ಘಟ ಜ್ಞಾನ ಬಂದಿರಬೇಕು. ಸಾಕ್ಷಿ ಎಂಬತಕ್ಕಂಥದ್ದು ಘಟಜ್ಞಾನವನ್ನು ಗ್ರಹಿಸಿರಬೇಕು. ಅಯಂಘಟ ಜ್ಞಾನ ಬಂದಿರಬೇಕು, ಆ ಜ್ಞಾನವನ್ನು ಸಾಕ್ಷಿ ಗ್ರಹಿಸಿರಬೇಕು. ಆವಾಗ ತೋರಿರ್ತಕ್ಕಂಥ ಘಟ ಘಟವೇ ಆಗುತ್ತೆ. ಈ ಸಾಕ್ಷಿಯಲ್ಲಿ ಘಟ ತೋರಬೇಕಲ್ಲ. ಸಾಕ್ಷಿಯಲ್ಲಿ ಘಟ ಹೇಗೆ ತೋರುತ್ತೆ? ನೇರವಾಗಿ ತೋರಲ್ಲ, ಮತ್ತು ಜ್ಞಾನದ್ವಾರ ತೋರುತ್ತೆ. ಏಕೆ? ಈ ಅಯಂಘಟ ಜ್ಞಾನ ಬಂದಿರೋದು, ಈ ಜ್ಞಾನದಲ್ಲಿ ಘಟ ತೋರ್ತಾ ಇದೆ, ಈ ಜ್ಞಾನವನ್ನು ಸಾಕ್ಷಿ ಗ್ರಹಿಸ್ತಾ ಇದೆ. ಆದ್ದರಿಂದಾಗಿ ಈ ಜ್ಞಾನದಲ್ಲಿ ತೋರಿರ್ತಕ್ಕಂತಹ ಘಟ ಜ್ಞಾನದ್ವಾರ ಅದೇನಾಯಿತು? ಸಾಕ್ಷಿಗೆ ವಿಷಯ ಆಗುತ್ತೆ. ಒಂದು ವಸ್ತು ಗ್ರಹಣ ಆಗಬೇಕು ಅಂತಂದರೆ ಸನ್ನಿಕರ್ಷ ಬೇಕು. ಈಗ ಪುಸ್ತಕವನ್ನು ಕಣ್ಣು ಗ್ರಹಿಸಬೇಕು ಅಂತಾದರೆ ಏನಾಗಬೇಕು? ಕಣ್ಣಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಆಗಬೇಕು. ಹೇಗೆ ಸನ್ನಿಕರ್ಷ ಆಗುತ್ತೆ? ಕಣ್ಣನ್ನೇ ತಂದು ಪುಸ್ತಕದ ಮೇಲೆ ಇಡಬೇಕೋ, ಪುಸ್ತಕನ್ನೇ ತಂದು ಕಣ್ಣಲ್ಲಿ ಇಡಬೇಕಾ? ಕಣ್ಣಿನ ರಶ್ಮಿ ದ್ವಾರ ಪುಸ್ತಕಕ್ಕೆ ಸಂಯೋಗ ಆಗುತ್ತೆ. ಕಣ್ಣಿನ ರಶ್ಮಿ ದ್ವಾರ ಪುಸ್ತಕಕ್ಕೆ ಸನ್ನಿಕರ್ಷ ಆಯಿತು. ಅದನ್ನೇನು ಬರುತ್ತೆ? ಪುಸ್ತಕ ಜ್ಞಾನ ಬರುತ್ತೆ. ಹಾಗೆ ಸಾಕ್ಷಿಯು ಘಟವೇ ಇದಾಗಿದೆ, ಪುಸ್ತಕವೇ ಇದಾಗಿದೆ ಅಂತ ನಿರ್ಣಯ ಮಾಡಬೇಕು ಅಂತಾದರೆ ಅವಾಗೇನಾಗಬೇಕು? ಸಾಕ್ಷಿಗೂ ಘಟಕ್ಕೂ ಸಂಬಂಧ ಆಗಬೇಕು. ಸಾಕ್ಷಿಗೂ ಘಟಕ್ಕೂ ಸಂಬಂಧ ಆಗಿರಬೇಕು. ಇದು ಪುಸ್ತಕ ಆಗಿದೆ ಅಂತ ಕಣ್ಣು ಗ್ರಹಿಸುತ್ತೆ, ಕಣ್ಣಿಗೂ ಪುಸ್ತಕಕ್ಕೂ ಸಂಬಂಧ ಆಯಿತು. ಅದರಿಂದ ಕಣ್ಣಿನಿಂದ ಪುಸ್ತಕ ಜ್ಞಾನ ಬಂತು. ಹಾಗೆ ಇದು ಪುಸ್ತಕವೇ ಆಗಿದೆ ಅಂತ ಸಾಕ್ಷಿ ಗ್ರಹಿಸಬೇಕು ಅಂತಾದರೆ ಸಾಕ್ಷಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಬೇಕು. ಸಾಕ್ಷಿಗೂ ಪುಸ್ತಕಕ್ಕೂ ಸನ್ನಿಕರ್ಷ ಯಾವುದು? ಜ್ಞಾನವೇ ಸನ್ನಿಕರ್ಷ. ಅಯಂಘಟ ಜ್ಞಾನ ಬಂದಿದೆಯಲ್ಲ, ಇದೇ ಸನ್ನಿಕರ್ಷ. ಇದನ್ನೇ ಉಪನಯ ಮರ್ಯಾದೆಯ ಅಂತ ಹೇಳ್ತಾರೆ. ಇದನ್ನು ಜ್ಞಾನಲಕ್ಷಣ ಪ್ರತ್ಯಾಸಕ್ತಿ ಅಂತ ಹೇಳ್ತಾರೆ. ಆಯಿತಾ? ಇದು ಜ್ಞಾನವೇ ಸನ್ನಿಕರ್ಷ.
ಹಾಗಾದರೆ ಈ ಜ್ಞಾನದಲ್ಲಿ ಘಟ ವಿಷಯ ಆಗಿದೆ ಅಂತಾದರೆ ಆವಾಗ ಆ ಜ್ಞಾನವನ್ನು ಸಾಕ್ಷಿ ಗ್ರಹಿಸಿರೋದ್ರಿಂದ ಸಾಕ್ಷಿಗೆ ಘಟ ಎಂಬತಕ್ಕಂಥದ್ದು ವಿಷಯ ಆಗುತ್ತೆ. ಹಾಗಾದರೆ ಸಾಕ್ಷಿಗೆ ಘಟ ವಿಷಯ ಆಗಬೇಕು ಅಂತಂದರೆ ಏನಾಗಬೇಕು? ಜ್ಞಾನಕ್ಕೆ ಘಟ ಎಂಬತಕ್ಕಂಥದ್ದು ವಿಷಯ ಆಗಿರಬೇಕು. ಈಗ ಯಾವುದು ವಿಷಯ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳಿ ತೋರಿಸ್ತಾ ಇದ್ದಾರೆ. ಜ್ಞಾನದ್ವಾರ ವಸ್ತುವು ಸಾಕ್ಷಿಗೆ ವಿಷಯ ಆಗುತ್ತೆ ಅಂತ ಹೇಳಬೇಕು. ಜ್ಞಾನಕ್ಕೆ ಯಾವುದು ವಿಷಯ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಘಟೆ ಘಟತ್ವ ಸತ್ವೇಹಿ ಘಟಜ್ಞಾನಸ್ಯ ಮಾನತ. ಘಟಜ್ಞಾನವು ಪ್ರಮಾಣ ಅಂತಾಗುತ್ತೆ. ಯಾವಾಗ ಘಟಜ್ಞಾನ ಪ್ರಮಾಣ ಅಂತಾಗೋದು? ಘಟೆ ಘಟತ್ವ ಸತ್ವೇ. ಅಯಂಘಟ ಜ್ಞಾನ ಬಂತು. ಈ ಘಟದಲ್ಲಿ ಘಟತ್ವ ಧರ್ಮ ಇದೆ ಅಂತಾದರೆ ಆಗ ಈ ಜ್ಞಾನವು ಪ್ರಮಾಣ ಅಂತಾಗುತ್ತೆ. ಹಾಗೆ ಅಯಂ ಪಟಃ ಜ್ಞಾನ ಬಂದಿದೆ. ಈ ಜ್ಞಾನ ಪ್ರಮಾಣ ಆಗಬೇಕು ಅಂತಂದರೆ ಪಟದಲ್ಲಿ ಏನಿರಬೇಕು? ಪಟತ್ವ ಇರಬೇಕು. ಇದಂ ಪುಸ್ತಕಂ ಜ್ಞಾನ ಬಂತು. ಆ ಪುಸ್ತಕದಲ್ಲಿ ಪುಸ್ತಕತ್ವ ಇರಬೇಕು. ಹಾಗೆ ಇದು ಶ್ವ ನಾಯಿ ಜ್ಞಾನ ಬಂತು. ಅದರಲ್ಲಿ ಶ್ವಾತ್ವ ಎಂಬತಕ್ಕಂತಹ ಧರ್ಮ ಎಂಬತಕ್ಕಂಥದ್ದು ಇರಬೇಕು. ಹೀಗೆ ಆಯಾ ಪದಾರ್ಥಗಳಲ್ಲಿರುವಂತಹ ಧರ್ಮ ಆ ವಸ್ತುವಿನಲ್ಲಿ ಇದೆ ಅಂತಾದರೆ ಆವಾಗ ಆ ಜ್ಞಾನವನ್ನು ಪ್ರಮಾಣ ಅಂತ ಕರೀತಾರೆ. ಘಟೆ ಘಟದಲ್ಲಿ ಘಟತ್ವ ಸತ್ವೇಹಿ ಘಟತ್ವ ಇದ್ದಾಗ ಘಟಜ್ಞಾನಸ್ಯ ಅಯಂಘಟ ಎಂಬತಕ್ಕಂತಹ ಜ್ಞಾನಕ್ಕೆ ಮಾನತ ಪ್ರಾಮಾಣ್ಯವು ಸಿದ್ಧವಾಗುತ್ತದೆ. ಹಾಗೆ ಪಟಾದೌ ಪಟ ಮೊದಲಾಗಿರ್ತಕ್ಕಂತಹ ವಸ್ತುಗಳಲ್ಲಿ ಪಟತ್ವಾದೇಹ ಸತ್ವೇ ಪಟತ್ವ ಮೊದಲಾಗಿರ್ತಕ್ಕಂತಹ ಧರ್ಮಗಳು ಇದ್ದಾಗ ತಜ್ಞಾನ ಮಾನತ ಅಯಂ ಪಟಃ ಅಯಂಕಟಃ ಇತ್ಯಾದಿ ಜ್ಞಾನಗಳಿಗೆ ಪ್ರಾಮಾಣ್ಯವು ಸಿದ್ಧವಾಗುತ್ತದೆ. ಘಟೆ ಘಟದಲ್ಲಿ ಘಟತ್ವ ಸತ್ವೇ ಘಟತ್ವ ಎಂಬತಕ್ಕಂಥದ್ದು ಇದ್ದಾಗ ಘಟಜ್ಞಾನಸ್ಯ ಅಯಂಘಟ ಎಂಬತಕ್ಕಂಥ ಜ್ಞಾನಕ್ಕೆ ಮಾನತ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತದೆ. ಪಟಾದೇಹೆ ಪಟ ಕಟ ಮೊದಲಾದವುಗಳಲ್ಲಿ ಪಟತ್ವಾದೇಹೆ ಪಟತ್ವ ಕಟತ್ವ ಮೊದಲಾದ ಧರ್ಮಗಳಿದ್ದಾಗ ತಜ್ಞಾನ ಮಾನತ ಅಯಂ ಪಟಃ ಅಯಂ ಕಟಃ ಇತ್ಯಾದಿ ಜ್ಞಾನಗಳಿಗೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ನಿರ್ಣೀತಿ ಕನ್ಯಾ ಧನ್ಯ ಇತ್ಯೇತದ್ ಉಪಪಾದಯನ್. ಹಿಂದೆ ಹೇಳಿರ್ತಕ್ಕಂತಹ ಈ ನಿರ್ಣಯ ಎಂಬತಕ್ಕಂಥ ಕನ್ಯಾ ಧನ್ಯ ಎಂಬತಕ್ಕಂಥದ್ದನ್ನು ಉಪಪಾದನೆ ಮಾಡಲಿಕ್ಕೋಸ್ಕರ ಜ್ಞಾನದ್ವಾರೈವ ಗ್ರಹಣಾತ್. ಆ ಸಾಕ್ಷಿಯು ಜ್ಞಾನದ್ವಾರ ಅರ್ಥವನ್ನು ಗ್ರಹಿಸ್ತಾ ಇದೆ. ಆದ್ದರಿಂದ ಕಥಂ ಅರ್ಥಸತ್ತಾ ನಿಶ್ಚಯ ರೂಪತ್ವಂ, ಆ ಅರ್ಥ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ನಿಶ್ಚಯ ಆಗೋದು ಎಂಬುದಾಗಿ ಇತಿ ಶಂಕಾಂ, ಈ ರೀತಿಯಾದ ಆಕ್ಷೇಪವನ್ನು ಪ್ರತಿಬಂಧ್ಯ ನಿರಾಕರೋತಿ. ಪ್ರತಿಬಂಧಿಯ ಮೂಲಕ ಇನ್ನೊಂದು ಆಕ್ಷೇಪವನ್ನು ಹೇಳುವ ಮೂಲಕ ನಿರಾಕರಣೆ ಮಾಡ್ತಾ ಇದ್ದಾರೆ. ಸನ್ನಿಕರ್ಷ ಇದ್ದರೂ ದೋಷ ಇದೆ. ಕೇವಲ ಸನ್ನಿಕರ್ಷ ಮಾತ್ರ ಅಲ್ಲ, ದೋಷ ಇರಬಾರ್ದು. ದೋಷ ಇರೋದರಿಂದಾಗಿ ವಿಪರೀತ ಜ್ಞಾನ ಬರುತ್ತೆ. ಸನ್ನಿಕರ್ಷ ಇದೆ, ಹೌದು, ಸನ್ನಿಕರ್ಷ ಇದೋ ಜೊತೆಯಲ್ಲಿ ದೋಷವೂ ಇದೆ. ಹೌದು ಹೌದು, ದೋಷ ಇದ್ದೇ ಇದೆಯಲ್ಲ. ದೂರಸ್ಥತ್ವ ಅನ್ನೋದು ದೋಷ, ಇಂದ್ರಿಯದಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದು ದೋಷ, ಅನೇಕ ರೀತಿಯಾದ ದೋಷ ಇದೆ. ವಸ್ತು ದೋಷವೂ ಆಗ್ಬೋದು, ಇಂದ್ರಿಯ ದೋಷವೂ ಆಗ್ಬೋದು. ನಿರ್ದುಷ್ಟ ಇಂದ್ರಿಯ ಸನ್ನಿಕರ್ಷ, ದೋಷರಹಿತವಾದ ಅರ್ಥ, ದೋಷರಹಿತವಾದ ಇಂದ್ರಿಯ, ಇವುಗಳ ಸನ್ನಿಕರ್ಷವನ್ನೇ ಪ್ರತ್ಯಕ್ಷ ಅಂತ ಕರೆಯೋದು. ನಿರ್ದುಷ್ಟ ಅರ್ಥ ಇಂದ್ರಿಯ, ಆ ನಿರ್ದುಷ್ಟ ಅನ್ನೋದು ಅರ್ಥಕ್ಕೂ ಇಂದ್ರಿಯಕ್ಕೂ ಎರಡಕ್ಕೂ ವಿಶೇಷಣ. ಘಟಜ್ಞಾನಸ್ಯ ಅಯಂಘಟ ಇತಿ ಜ್ಞಾನಸ್ಯ, ಅಲ್ಲಿ ಘಟಜ್ಞಾನಸ್ಯ ಮಾನತ ಅಂತಿದೆ. ಯಾವುದು ಘಟಜ್ಞಾನ ಅಂತಂದರೆ ಅಯಂಘಟ ಎಂಬತಕ್ಕಂಥ ಜ್ಞಾನ, ಇದು ಪ್ರಮಾಣ. ಹಾಗೆ ತಜ್ಞಾನ ಮಾನತ ಅಂತ ಮುಂದಿದೆ. ಅದಕ್ಕೆ ಏನರ್ಥ? ಘಟಾದಿ ಜ್ಞಾನ ಮಾನತ, ಪಟಾದಿ ಜ್ಞಾನ ಮಾನತ ಅಂತ ಆಗಬೇಕದು. ಪಟಾದಿ ಜ್ಞಾನ ಮಾನತ, ಅಯಂ ಪಟಃ ಅಯಂಕಟಃ ಇತ್ಯಾದಿ ಜ್ಞಾನಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ತತ್ತದ್ವತ್ವಂ ತೇಷು ತೇಷು ವ್ಯವಸಾಯೇ ವಸೀಯತೆ ತತೋನುವ್ಯವಸಾಯೇಪಿ ತದ್ಭಾನಂ ಸ್ಯಾದ್ಧಿ ತದ್ಬಲಾತ್. ಯಾವ
ಜ್ಞಾನ ಎಂಬತಕ್ಕಂಥದ್ದು ಬಂದಿದೆಯೋ, ವ್ಯವಸಾಯ, ವ್ಯವಸಾಯ ಅಂತಂದರೆ ಜ್ಞಾನ. ಆ ಜ್ಞಾನದಲ್ಲಿ ತತ್ತದ್ವತ್ವಂ ಅಂತ ಘಟಜ್ಞಾನ ಬಂದಿದೆ ಅಂತಂದರೆ ಘಟದಲ್ಲಿ ಘಟತ್ವ ಇದೆ ಎಂಬುದಾಗಿ ಆ ಘಟತ್ವವತ್ವ ಎಂಬತಕ್ಕಂಥದ್ದು ಈ ಜ್ಞಾನದಲ್ಲಿ ತೋರ್ತಾ ಇದೆ. ತೇಷು ತೇಷು ಆಯಾ ಜ್ಞಾನಗಳಲ್ಲಿ ತತ್ತದ್ವತ್ವಂ ಅಂತಂದರೆ ಘಟತ್ವ ಪಟತ್ವ ಎಂಬತಕ್ಕಂಥದ್ದು ಇದೆ. ಅಯಂಘಟಃ ಎಂಬತಕ್ಕಂಥ ಜ್ಞಾನ ಬಂತು ಅಂತಂದರೆ ಆವಾಗ ಈ ಜ್ಞಾನ ಏನು ಗ್ರಹಿಸ್ತಾ ಇದೆ? ಘಟದಲ್ಲಿ ಘಟತ್ವ ಇದೆ ಅಂತ ಗ್ರಹಿಸ್ತಾ ಇದೆ. ಅಯಂ ಪಟಃ ಜ್ಞಾನ ಬಂದಿದೆ ಅಂತಾದರೆ ವ್ಯವಸಾಯ ಈ ಜ್ಞಾನ ಎಂಬತಕ್ಕಂಥದ್ದು ಏನು ಮಾಡ್ತಾ ಇದೆ? ಪಟದಲ್ಲಿ ಪಟತ್ವ ಇದೆ ಎಂಬುದಾಗಿ ಗ್ರಹಿಸ್ತಾ ಇದೆ. ಗ್ರಹಿಸುತ್ತೆ ಅಂತಂದ್ರೇನು? ಅವಸೀಯತೆ, ಅದು ನಿಶ್ಚಯಿಸ್ತಾ ಇದೆ. ಆ ಜ್ಞಾನದಲ್ಲಿ ಅದು ನಿಶ್ಚಿತವಾಗ್ತಾ ಇದೆ. ತತಃ ಅನುವ್ಯವಸಾಯೇಪಿ ಅಂತ ಹೀಗೆ ಜ್ಞಾನದಲ್ಲಿ ತತ್ತದ್ವತ್ವ ಎಂಬತಕ್ಕಂಥದ್ದು ನಿಶ್ಚಿತವಾಗಿರೋದ್ರಿಂದ ಆ ಜ್ಞಾನವನ್ನು ಗ್ರಹಿಸ್ತಕ್ಕಂತಹ ಸಾಕ್ಷಿ. ಅನುವ್ಯವಸಾಯ ಅಂತಂದರೆ ಜ್ಞಾನವನ್ನು ಯಾವುದು ಗ್ರಹಿಸುತ್ತೋ ಅದು ಜ್ಞಾನದ ಜ್ಞಾನ ಅಂತ ಅರ್ಥ. ಅನುವ್ಯವಸಾಯ ಅಂತಂದರೆ ಜ್ಞಾನದ ಜ್ಞಾನ, ಸಾಕ್ಷಿ ಗ್ರಹಿಸಿರುವ ಜ್ಞಾನ. ಅಯಂಘಟಃ ಜ್ಞಾನ ಬಂತು, ಆಮೇಲೆ ಸಾಕ್ಷಿ ಎಂಬತಕ್ಕಂಥದ್ದು ಅಯಂಘಟ ಎಂಬತಕ್ಕಂಥ ಜ್ಞಾನ ಬಂದಿದೆ ಅಂತ ಗ್ರಹಿಸುತ್ತೆ. ಆ ಸಾಕ್ಷಿ ಗ್ರಹಿಸಿರ್ತಕ್ಕಂಥ ಜ್ಞಾನ ಅದು ಅನುವ್ಯವಸಾಯ ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ತದ್ಭಾನಂ ಅಂತ, ಅಲ್ಲಿ ಘಟಾದಿಗಳಲ್ಲಿ ಘಟತ್ವಾದಿಗಳಿದೆ ಎಂಬತಕ್ಕಂಥದ್ದು ಕೂಡ ತದ್ಬಲಾತ್ ಜ್ಞಾನದ್ವಾರ ಅದನ್ನು ಒಪ್ಪಲೇಬೇಕು ಅಂತ. ಅಯಂಘಟ ಜ್ಞಾನ ಬಂದಾಗ ಜ್ಞಾನದಲ್ಲಿ ಘಟತ್ವ ವಿಷಯವಾಗಿದೆ, ಅರ್ಥಾತ್ ಜ್ಞಾನವು ಘಟದಲ್ಲಿ ಘಟತ್ವ ಇದೆ ಅಂತ ವಿಷೀಕರಿಸ್ತಾ ಇದೆ. ಅಯಂಘಟ ಜ್ಞಾನ ಬಂದಾಗ ಘಟದಲ್ಲಿ ಘಟತ್ವ ಇದೆ ಎಂಬುದಾಗಿ ಈ ಜ್ಞಾನ ವಿಷೀಕರಿಸ್ತಾ ಇದೆ. ಹಾಗೆ ಆ ಜ್ಞಾನವನ್ನು ಸಾಕ್ಷಿ ಗ್ರಹಿಸಿದೆ ಅಂತಾದರೆ ಆವಾಗ ತದ್ಬಲಾತ್ ಆ ವ್ಯವಸಾಯದ್ವಾರ ಜ್ಞಾನದ್ವಾರ ಸಾಕ್ಷಿ ಎಂಬತಕ್ಕಂಥದ್ದು ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದನ್ನು ಗ್ರಹಿಸುತ್ತೆ. ತೇಷು ತೇಷು ಘಟ ಪಟ ಮೊದಲಾದ ವಸ್ತುಗಳಲ್ಲಿ ತತ್ತದ್ವತ್ವಂ ಘಟತ್ವ ಪಟತ್ವ ಮೊದಲಾಗಿರ್ತಕ್ಕಂತಹ ಪ್ರಕಾರೀಭೂತವಾದ ಧರ್ಮಗಳ ಇರುವಿಕೆಯು ವ್ಯವಸಾಯೇ ಅಯಂಘಟಃ ಅಯಂಪಟಃ ಇತ್ಯಾದಿ ಜ್ಞಾನಗಳಲ್ಲಿ ಅವಸೀಯತೆ ನಿಶ್ಚಯಿಸಲ್ಪಡುತ್ತದೆ. ತತಃ ಆದ್ದರಿಂದ ತದ್ಬಲಾತ್ ಆ ಜ್ಞಾನದ ಸಾಮರ್ಥ್ಯದಿಂದಾಗಿ ಅನುವ್ಯವಸಾಯೇಪಿ ಜ್ಞಾನವನ್ನು ಗ್ರಹಿಸುವಂತಹ ಜ್ಞಾನದಲ್ಲಿಯೂ ಕೂಡ ತದ್ಭಾನಂ ಆಯಾ ಘಟಾದಿಗಳಲ್ಲಿ ಘಟತ್ವಾದಿ ಪ್ರಕಾರೀಭೂತವಾದ ಧರ್ಮದ ಜ್ಞಾನವು ಸ್ಯಾತ್ತಿ ಹಾಗೇ ಆಗುತ್ತೆ. ತೇಷು ತೇಷು ಘಟ ಪಟ ಮೊದಲಾದ ವಸ್ತುಗಳಲ್ಲಿ ತತ್ತದ್ವತ್ವಂ ಘಟತ್ವ ಪಟತ್ವ ಮೊದಲಾಗಿರ್ತಕ್ಕಂಥ ಪ್ರಕಾರೀಭೂತವಾದ ಧರ್ಮದ ಇರುವಿಕೆಯು ವ್ಯವಸಾಯೇ ಅಯಂಘಟಃ ಅಯಂಪಟಃ ಇತ್ಯಾದಿ ಜ್ಞಾನಗಳಲ್ಲಿ ಅವಸೀಯತೆ ನಿಶ್ಚಯಿಸಲ್ಪಡ್ತಾ ಇದೆ. ತತಃ ಆದ್ದರಿಂದ ತದ್ಬಲಾತ್ ಅಯಂಘಟಃ ಅಯಂಪಟಃ ಇತ್ಯಾದಿ ಜ್ಞಾನ ಸಾಮರ್ಥ್ಯದಿಂದ ಅನುವ್ಯವಸಾಯೇಪಿ ಆ ಜ್ಞಾನವನ್ನು ಗ್ರಹಿಸುವಂತಹ ಜ್ಞಾನದ ಜ್ಞಾನದಲ್ಲಿಯೂ ಕೂಡ ತದ್ಭಾನಂ ಆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಘಟಾದಿಗಳಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದು ಕೂಡ ಸ್ಯಾಧಿ ತಿಳಿಯಲ್ಪಡುತ್ತದೆ. ತತ್ತದ್ವತ್ವಂ ಅಂತಿದೆ, ಅದಕ್ಕರ್ಥ ಬರೀತಾರೆ ಘಟತ್ವ ಪಟತ್ವಾದಿ ಮತ್ವಂ. ಘಟದಲ್ಲಿ ಘಟತ್ವವತ್ವ, ಪಟದಲ್ಲಿ ಪಟತ್ವವತ್ವ. ಇದು ತೇಷು ತೇಷು ಆ ವಸ್ತುಗಳಲ್ಲಿ, ಯಾವ ವಸ್ತುಗಳಲ್ಲಿ ಅದನ್ನು ಹೇಳ್ತಾರೆ ಘಟಪಟಾದಿ ವಸ್ತುಷು. ಘಟದಲ್ಲಿ ಘಟತ್ವವತ್ವ, ಪಟದಲ್ಲಿ ಪಟತ್ವವತ್ವ ಅಂತ. ಇದು ವ್ಯವಸಾಯೇ ಅವಸೀಯತೆ ಅಂದ್ರೇನರ್ಥ? ಅದಕ್ಕೆ ಹೇಳ್ತಾರೆ ನಿಶ್ಚೀಯತೆ, ಜ್ಞಾನದಿಂದ ತಿಳಿದು ಬರುತ್ತೆ. ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದು ಅಯಂಘಟ ಎಂಬ ಜ್ಞಾನದಿಂದ ತಿಳಿದು ಬರುತ್ತೆ. ತದ್ಬಲಾತ್ ಉಪನಾಯಕ ವ್ಯವಸಾಯ ಬಲಾತ್ ಅಂತ. ಆ ಸಾಕ್ಷಿಯಲ್ಲಿ ಘಟಾದಿಗಳು ತೋರಬೇಕು ಅಂತಾದರೆ ಅದಕ್ಕೆ ಸನ್ನಿಕರ್ಷ ರೂಪದಲ್ಲಿರ್ತಕ್ಕಂಥದ್ದು ಯಾವುದು? ಈ ಜ್ಞಾನ ಎಂಬತಕ್ಕಂಥದ್ದು. ಆದ್ದರಿಂದ ಸಾಕ್ಷಿಯಲ್ಲಿ ಘಟಾದಿಗಳು ತೋರಬೇಕಾದರೆ ಸಹಕಾರಿಯಾಗಿರ್ತಕ್ಕಂತಹ ಸನ್ನಿಕರ್ಷ ರೂಪದಲ್ಲಿರ್ತಕ್ಕಂತಹ ಈ ಜ್ಞಾನದಿಂದ, ಜ್ಞಾನ ಸಾಮರ್ಥ್ಯದಿಂದ ನಿಶ್ಚಯ ರೂಪೇಣ ವ್ಯವಸಾಯೇನ ಉಪನೀತಂ ಅಂತ.
ಅಯಂಘಟ ಜ್ಞಾನ ಬಂದಿದೆ, ಇದು ಜ್ಞಾನ. ಈ ಜ್ಞಾನದಲ್ಲಿ ಏನೇ ತೋರ್ತಾ ಇದೆ, ಘಟದಲ್ಲಿ ಘಟತ್ವ ಇದೆ ಅಂತ ನಿಶ್ಚಯ ಆಗಿದೆ. ಆದ್ದರಿಂದ ನಿಶ್ಚಯ ರೂಪೇಣ ವ್ಯವಸಾಯೇನ, ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಜ್ಞಾನದಿಂದ ಉಪನೀತಂ ಗೃಹೀತವಾಗಿರ್ತಕ್ಕಂಥದ್ದು. ತಥೈವ ಕಥನ್ನು ಸಾಕ್ಷಿ ನ ನಿಶ್ಚಯಾತ್, ತಥೈವ ಕಥನ್ನು ಸಾಕ್ಷಿ ನ ನಿಶ್ಚನೀಯಾತ್. ಹಾಗೆ ಯಾಕೆ ಸಾಕ್ಷಿ ಗ್ರಹಣ ಮಾಡೋದಿಲ್ಲ? ಜ್ಞಾನದಲ್ಲಿ ಯಾವುದು ನಿಶ್ಚಯವಾಗಿದೆಯೋ ಸಾಕ್ಷಿಯು ಕೂಡ ಅದನ್ನು ಹಾಗೆ ನಿಶ್ಚಯ ಮಾಡುತ್ತೆ. ಯಾಕೆ ನಿಶ್ಚಯ ಮಾಡಲ್ಲ? ಯಾಕೆ? ಜ್ಞಾನದ್ವಾರವೇ ಸಾಕ್ಷಿ ಗ್ರಹಣ ಮಾಡೋದರಿಂದ ಜ್ಞಾನ ಯಾವ ರೀತಿಯಲ್ಲಿ ಗ್ರಹಣ ಮಾಡಿದೆಯೋ ಹಾಗೆ ಸಾಕ್ಷಿಯು ಕೂಡ ಗ್ರಹಣ ಮಾಡುತ್ತೆ. ಚಕ್ಷುಷ್ಮತ ಉದಿತ ಮಾರ್ಗೇಣ ಅಂಧೋಪಿ ತನ್ನಿಶ್ಚಿತ್ಯ ಗಚ್ಚತಿ ನಹಿ ಅಂಧಾದಪ್ಯಂಧಃ ಸಾಕ್ಷಿ ಅಂತ. ಯಾವ ಕುರುಡ ಇದ್ದಾನಲ್ಲ ಅವನು ಹೇಗೆ ತಿಳ್ಕೊಳ್ತಾನೆ? ಕಣ್ಣುಳ್ಳವನು ಏನು ಹೇಳ್ತಾನೋ ಅದನ್ನು ತಿಳ್ಕೊಳ್ತಾನೆ. ಕಣ್ಣು ಇಲ್ಲದೆ ಇರತಕ್ಕಂಥವನು, ಕಣ್ಣುಳ್ಳವನು ಏನು ಹೇಳ್ತಾನೋ ಅದನ್ನು ತಿಳ್ಕೊಳ್ತಾನೆ. ಎಲ್ಲೋ ಒಬ್ಬ ಕುರುಡ ಬಂದ, ಇದೇನು ಅಂತ ಕೇಳ್ದ, ಅವನಿಗೆ ಗೊತ್ತಿಲ್ಲ. ಹಾಗೆ ಕಣ್ಣಿದ್ದವನು ಹೇಳ್ದ, ಇದು ಈ ವಸ್ತು ಅಂತ ಹೇಳ್ದ. ಹಾಗಾದರೆ ಈ ವಸ್ತು ಅಂತ ಹೇಳಿರ್ತಕ್ಕಂತಹ ವ್ಯಕ್ತಿ ಅವನಿಗೆ ಕಣ್ಣಿದೆ. ಆ ಕಣ್ಣಿರುವಂತಹ ವ್ಯಕ್ತಿ ಈ ವಸ್ತು ಅಂತ ಹೇಳಿದ್ರಿಂದ ಕಣ್ಣು ಇಲ್ಲದೇ ಇರತಕ್ಕಂತಹ ಕುರುಡ ಆ ವ್ಯಕ್ತಿಯ ಮಾತಿನಿಂದ ಅದನ್ನು ತಿಳಿತಾನೆ. ಹಾಗೆಯೇ ಘಟಾದಿಗಳು ಇದೆ ಅಂತ ನಿರ್ಣಯ ಆಗಬೇಕು. ಆದರೆ ಘಟಾದಿಗಳನ್ನು ಸಾಕ್ಷಿ ನೇರವಾಗಿ ಗ್ರಹಣ ಮಾಡಲ್ಲ. ಹೇಗೆ ಕುರುಡನಿಗೆ ಆ ವಸ್ತುವನ್ನು ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಇಲ್ಲವೋ ಹಾಗೆ ಈ ಬಾಹ್ಯ ವಸ್ತುಗಳನ್ನು ನೇರವಾಗಿ ಗ್ರಹಣ ಮಾಡಲಿಕ್ಕೆ ಸಾಕ್ಷಿಗೆ ಸಾಮರ್ಥ್ಯ ಇಲ್ಲ. ಸಾಕ್ಷಿ ಯಾವುದನ್ನು ಗ್ರಹಣ ಮಾಡುತ್ತೆ? ಆಂತರಿಕವಾದ ವಸ್ತುಗಳನ್ನು ಗ್ರಹಣ ಮಾಡುತ್ತೆ. ಅದರಿಂದ ಹೊರಗಡೆ ಇರತಕ್ಕಂತಹ ಈ ಘಟಾದಿಗಳನ್ನು ಗ್ರಹಣ ಮಾಡಲಿಕ್ಕೆ ಸಾಕ್ಷಿಗೆ ಸಾಮರ್ಥ್ಯ ಇಲ್ಲ. ಹೇಗೆ ಆ ಕುರುಡ ಇನ್ನೊಬ್ಬನ ಮಾತಿನಿಂದ ವಸ್ತುವನ್ನು ನಿರ್ಣಯ ಮಾಡಿಕೊಳ್ತಾನೋ ಹಾಗೆ ಸಾಕ್ಷಿಯು ಕೂಡ ಜ್ಞಾನದ ಬಲದಿಂದ ಇನ್ನೊಬ್ಬನ ಸ್ಥಾನದಲ್ಲಿ ಜ್ಞಾನ ಎಂತಕ್ಕಂಥ ಆ ಜ್ಞಾನಕ್ಕೆ ಯಾವುದು ವಿಷಯ? ಘಟ ವಿಷಯ. ಹಾಗಾದರೆ ಆ ಜ್ಞಾನದ ಬಲದಿಂದ ಸಾಕ್ಷಿ ಏನು ಮಾಡುತ್ತೆ? ಇದು ಘಟ ಎಂಬುದಾಗಿ ನಿರ್ಣಯ ಮಾಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಕುರುಡನಿಗಿಂತ ಸಾಕ್ಷಿ ಅಂಧ ಅಲ್ಲ. ನಹಿ ಅಂಧಾದಪಿ ಅಂಧಃ ಸಾಕ್ಷಿ. ಸಾಕ್ಷಿ ಇದೆಯಲ್ಲ ಅದು ಕುರುಡನಿಗಿಂತೂ ಕುರುಡ ಅಲ್ಲ. ಕುರುಡನೇ ಇನ್ನೊಬ್ಬನ ಮಾತಿನಿಂದ ವಸ್ತುವನ್ನು ನಿರ್ಣಯ ಮಾಡ್ತಾನೆ ಅಂತಿರಬೇಕಾದ್ರೆ ಒಂದು ವೇಳೆ ಸಾಕ್ಷಿ ಎಂಬತಕ್ಕಂಥದ್ದು ಜ್ಞಾನದ ಬಲದಿಂದ ವಸ್ತುವನ್ನು ನಿರ್ಣಯ ಮಾಡಲ್ಲ ಅಂತಾದರೆ ಅವಾಗೇನಾಗ್ತಿತ್ತು? ಕುರುಡನಿಗಿಂತ ಕುರುಡ ಆಗ್ತಿತ್ತು. ಅದಕ್ಕೆ ಹೇಳ್ತಾರೆ ಈ ಸಾಕ್ಷಿ ಎಂಬತಕ್ಕಂಥದ್ದು ಕುರುಡನಿಗಿಂತ ಕುರುಡ ಅಲ್ಲ. ಹೇಗೆ ಕುರುಡ ಇನ್ನೊಬ್ಬನ ಮಾತಿನಿಂದ ವಸ್ತುವನ್ನು ನಿರ್ಣಯ ಮಾಡ್ತಾನೋ ಹಾಗೆ ಸಾಕ್ಷಾತ್ತಾಗಿ ಬಾಹ್ಯ ವಸ್ತುವನ್ನು ಗ್ರಹಿಸ್ತೇ ಇರತಕ್ಕಂತಹ ಸಾಕ್ಷಿ ಎಂಬತಕ್ಕಂಥದ್ದು ಜ್ಞಾನದ್ವಾರ ಅದು ಇನ್ನೊಬ್ಬನ ಮಾತಿನಂತೆ ಜ್ಞಾನ ಎಂಬತಕ್ಕಂಥದ್ದು. ಅದರಿಂದ ಹೊರಗಿನ ವಸ್ತುವನ್ನು ಅದು ಗ್ರಹಣ ಮಾಡುತ್ತೆ. ಹಾಗಾದರೆ ಹೊರಗಿನ ವಸ್ತುವನ್ನು ಸಾಕ್ಷಿ ಗ್ರಹಣ ಮಾಡಬೇಕು. ಹೊರಗಿನ ವಸ್ತುವನ್ನು ಸಾಕ್ಷಿ ಗ್ರಹಣ ಮಾಡಬೇಕಾದ್ರೆ ಕುರುಡ ಈ ವಸ್ತು ಇದು ಅಂತ ತಿಳ್ಕೊಳ್ಬೇಕಾದ್ರೆ ಹೇಗೆ ಕಣ್ಣುಳ್ಳವನ ಮಾತು ಎಂಬತಕ್ಕಂಥದ್ದು ಅವನಿಗೆ ಆ ವಸ್ತು ನಿರ್ಣಯಕ್ಕೆ ಕಾರಣ ಆಗುತ್ತೋ ಹಾಗೆ ಹೊರಗಿನ ವಸ್ತುವನ್ನು ಸಾಕ್ಷಾತ್ತಾಗಿ ವಿಷಯೀಕರಿಸ್ತಕ್ಕಂತಹ ಜ್ಞಾನದ ಮೂಲಕ ಸಾಕ್ಷಿ ಎಂಬತಕ್ಕಂಥದ್ದು ಹೊರಗಿನ ವಿಷಯವನ್ನು ಗ್ರಹಿಸುತ್ತೆ. ಏನ ನಿರ್ಣಯೋಪನೀತಮಪಿ ನ ನಿರ್ಣಯೇದಿತಿ ಭಾವ. ಒಂದು ವೇಳೆ ಸಾಕ್ಷಿ ಎಂಬತಕ್ಕಂಥದ್ದು ಕುರುಡನಿಗಿಂತಲೂ ಕುರುಡ ಅಂತಾಗಿದ್ದರೆ ಅವಾಗೇನಾಗ್ತಾ ಇತ್ತು? ಈ ಜ್ಞಾನದಿಂದ ನಿರ್ಣಯವಾದದ್ದನ್ನು ಕೂಡ ಸಾಕ್ಷಿ ನಿರ್ಣಯ ಮಾಡಲ್ಲ ಅಂತ ಆಗ್ತಿತ್ತು. ಜ್ಞಾನದಿಂದ ನಿರ್ಣಿತವಾದ್ದನ್ನು ಸಾಕ್ಷಿ ನಿರ್ಣಯ ಮಾಡಲ್ಲ ಅಂತ ಇತ್ತು. ಯಾವಾಗ? ಕುರುಡನಿಗಿಂತಲೂ ಕುರುಡ ಅಂತಾಗಿತ್ತು. ಹಾಗಲ್ಲ, ಜ್ಞಾನದ್ವಾರ ಸಾಕ್ಷಿ ಎಂಬತಕ್ಕಂಥದ್ದು ಅದನ್ನು ನಿರ್ಣಯ ಮಾಡುತ್ತೆ. ಹೇಗೆ ತಿಳಿದ ಕಣ್ಣುಳ್ಳಂತಹ ವ್ಯಕ್ತಿಯ ಮಾತಿನ ದ್ವಾರ ಕುರುಡ ವಸ್ತುವನ್ನು ನಿರ್ಣಯ ಮಾಡಿಕೊಳ್ತಾನೋ ಹಾಗೆ ಸಾಕ್ಷಿಯು ಕೂಡ ನೇರವಾಗಿ ಗ್ರಹಿಸುವಂಥ ಜ್ಞಾನದ್ವಾರ ವಸ್ತುವನ್ನು ನಿರ್ಣಯ ಮಾಡುತ್ತೆ. ಇರಲಿ, ಬಾಹ್ಯ ವಸ್ತುವಿನ ವಿಷಯದಲ್ಲಿ ಸಾಕ್ಷಿ ಎಂಬತಕ್ಕಂಥದ್ದು ಕುರುಡು, ಅದರಲ್ಲೇನು ದೋಷವೇ ಇಲ್ಲ. ಅದೇ ಹೇಳಿದ್ದು ಆಗಲಿ. ಬಾಹ್ಯ ವಸ್ತುಗಳು ಅಂತ ಹೇಳ್ತಾ ಇದ್ದೆ. ಬಾಹ್ಯ ವಸ್ತುಗಳ ವಿಷಯದಲ್ಲಿ ಸಾಕ್ಷಿ ಎಂಬತಕ್ಕಂಥದ್ದು ಸಾಕ್ಷಾತ್ ಗ್ರಹಣ ಮಾಡಲ್ಲ. ಅದರಿಂದ ಆ ವಿಷಯದಲ್ಲಿ ಕುರುಡು ಅಂತ ಹೇಳ್ಬೋದು. ಅದೇನು ದೋಷ ಅಲ್ವೇ ಅಲ್ಲ.
ಅದೇ ಆವಾಗ ಕುರುಡನಿಗೆ ಜ್ಞಾನ ಬಂತು. ಕುರುಡನಿಗೆ ಇದು ಮೈಕ್ ಅಂತ ಗೊತ್ತಾಗೋದು ಹೇಗೆ? ಕುರುಡನಿಗೆ ಇದು ಕಾಣಲ್ಲ, ಇದು ಮೈಕ್ ಒಂದು ಗೊತ್ತಾಗೋದು ಹೇಗೆ? ಅಥವಾ ಮೈಕ್ ಹೇಗಿರುತ್ತೆ ಅಂತ ನೀವೇನು ಹೇಳಿ ಅವನು ತಿಳ್ಕೊಳ್ಬೇಕು. ಏನು ಮಾಡಬೇಕು? ಅವನಿಗೆ ಕಾಣಿಸೋದೇ ಇಲ್ಲ, ಹೇಗಿರೋದು ಗೊತ್ತಾಗಲ್ಲ. ಅದನ್ನು ಅವನಿಗೇನು ಮಾಡಬೇಕು? ಕಣ್ಣಿನ ಜ್ಞಾನ ಇಲ್ಲ, ಅದರಿಂದಾಗಿ ಒಬ್ಬ ಹೇಳಿದಾಗ ಹೀಗೆ ಅಂತ ತಿಳ್ಕೊಳ್ತಾನೆ. ಹೀಗೆ ಒಬ್ಬ ಹೇಳಿದಾಗ ಹೀಗೆ ಅಂತ ತಿಳ್ಕೊಳ್ತಕ್ಕಂಥದ್ದು ಕುರುಡನಿಗಿದೆ. ಹಾಗೆ ಕುರುಡನ ಸ್ಥಾನದಲ್ಲಿ ಸಾಕ್ಷಿ. ಯಾಕೆ ಕುರುಡನ ಸ್ಥಾನದಲ್ಲಿ ಸಾಕ್ಷಿ? ಈ ಬಾಹ್ಯ ಪದಾರ್ಥಗಳನ್ನು ನೋಡುವಂತಹ ಸಾಮರ್ಥ್ಯ ಸಾಕ್ಷಿಗಿಲ್ಲ. ಕುರುಡನಿಗೆ ಹೇಗೆ ಈ ಪದಾರ್ಥಗಳನ್ನು ನೋಡುವಂತಹ ಶಕ್ತಿ ಇಲ್ಲವೋ, ಹಾಗೆ ಸಾಕ್ಷಿಯು ಕೂಡ ಬಾಹ್ಯ ಪದಾರ್ಥಗಳನ್ನು ನೇರವಾಗಿ ನೋಡುವಂತಹ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಸಾಕ್ಷಿ ಎಂಬತಕ್ಕಂಥದ್ದು ಕುರುಡನಂತೆ ಇದೆ. ಮಾತಿನಿಂದ ಕುರುಡ ಹೇಗೆ ತಿಳ್ಕೊಳ್ತಾನೋ ಹಾಗೆ ಅಯಂಗಟ ಎಂಬ ಜ್ಞಾನದ ಮೂಲಕ ಸಾಕ್ಷಿ ಎಂಬತಕ್ಕಂಥದ್ದು ತಿಳ್ಕೊಳ್ಳುತ್ತೆ. ಆ ಮಾತಿನ ಸ್ಥಾನದಲ್ಲಿ ಅಯಂಗಟ ಎಂಬತಕ್ಕಂಥ ಜ್ಞಾನ ಇದೆ. ಎಂದ ಒಂದು ವೇಳೆ ಜ್ಞಾನದಿಂದ ಏನ ನಿರ್ಣಯ, ಒಂದು ವೇಳೆ ಸಾಕ್ಷಿ ಎಂಬತಕ್ಕಂಥದ್ದು ಅಂಧನಿಗಿಂತಲೂ ಅಂಧ ಅಂತಾಗಿದೆ ಅಂತಾದರೆ ಆವಾಗ ಜ್ಞಾನದಿಂದ ಗ್ರಹೀತವಾದದ್ದನ್ನು ಸಾಕ್ಷಿ ಗ್ರಹಿಸೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಹಾಗಲ್ಲ, ಸಾಕ್ಷಿ ಎಂಬತಕ್ಕಂಥದ್ದು ಅಂಧನಂತೆ ಇರತಕ್ಕಂಥದ್ದು. ಅಂಧ ಯಾವ ರೀತಿಯಲ್ಲಿ ಇನ್ನೊಬ್ಬನ ಮಾತಿನಿಂದ ಅವನು ನಿರ್ಣಯ ಮಾಡಿಕೊಳ್ತಾನೋ ಹಾಗೆ ಜ್ಞಾನದ್ವಾರ ಸಾಕ್ಷಿ ಎಂಬತಕ್ಕಂಥದ್ದು ಆ ವಸ್ತುವನ್ನು ನಿರ್ಣಯ ಮಾಡಿಕೊಳ್ಳುತ್ತೆ. ಅದು ಗೊತ್ತಾಗಲ್ಲ. ನೀವು ಕಣ್ಣೇ ಇಲ್ಲ ಅಂತ ಇಟ್ಕೊಳ್ರಿ. ಕಣ್ಣೇ ಇಲ್ಲ ಅಂತಾದರೆ ಮೊದಲು ಮುಟ್ಟಿದ ಕೂಡಲೇ ಘಟ ಅಂತ ಹೆಂಗೆ ಜ್ಞಾನ ಬರುತ್ತೆ? ಒಂದು ವಸ್ತು ಜ್ಞಾನ ಬರುತ್ತೆ, ವಸ್ತು ಜ್ಞಾನ ಬರುತ್ತೆ. ಆ ವಸ್ತು ಇದೇ ಶಬ್ದದಿಂದ ವಾಚ್ಯ ಅಂತ ಯಾರಾದರೂ ಅವನಿಗೆ ವ್ಯವಹಾರ ಮಾಡಿ ತೋರಿಸ್ಬೇಕು, ಕಣ್ಣಿದ್ದವರು. ಆವಾಗಲೇ ಅವನು ವ್ಯವಹಾರ ಮಾಡ್ತಾನೆ. ಇಲ್ಲ ಅಂದರೆ ವ್ಯವಹಾರ ಮಾಡಲಿಕ್ಕಾಗಲ್ಲ. ಮೊದಲು ಅವನಿಗೆ ಅನ್ನ ಜ್ಞಾನಕ್ಕೆ ಬಂದಿದೆ ಫಸ್ಟ್ ಟೈಮ್. ಇವಾಗೇನೋ ಸರಿ ಅಭ್ಯಾಸ ಆಗಿದೆ. ಫಸ್ಟ್ ಟೈಮು ಹೇಗೆ ಬಂತು? ಅನ್ನ ಅಂತ ಹೇಗೆ ಗೊತ್ತಾಯಿತು? ಅದನ್ನೇ ಫಸ್ಟ್ ಟೈಮು ಇದು ಹಾಲು, ಇದು ಕಾಫಿ, ಇದು ಅನ್ನ, ಇದು ರೊಟ್ಟಿ, ಇದು ಪಲ್ಯ, ಇದೆಲ್ಲ ಹೇಗೆ ಹೇಳೋದು? ಏವಂಚ ಜ್ಞಾನ ಯಾಥಾರ್ಥ್ಯಂ ಜ್ಞಾನಗ್ರಾಹಕ ಸಾಕ್ಷಿಣ ಕಥನ್ನ ಗೃಹ್ಯತೆ ಜ್ಞಾನಂ ಯದಿ ಸ್ಯಾತ್ ಸವಿಕಲ್ಪಕಂ. ಅದರಿಂದ ಜ್ಞಾನವನ್ನು ಗ್ರಹಿಸ್ತಕ್ಕಂಥದ್ದು ಸಾಕ್ಷಿ. ಅಂದರೆ ಜ್ಞಾನವನ್ನು ಗ್ರಹಿಸ್ತಕ್ಕಂತಹ ಸಾಕ್ಷಿ ಅದು ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸಲೇಬೇಕು. ಆ ಜ್ಞಾನ ಸವಿಕಲ್ಪಕ ಆಗಿದೆ ಅಂತಾದರೆ ತಾರ್ಕಿಕರು ಜ್ಞಾನವನ್ನು ನಿರ್ವಿಕಲ್ಪಕ ಜ್ಞಾನ, ಸವಿಕಲ್ಪಕ ಜ್ಞಾನ ಅಂತ ಎರಡು ರೀತಿಯಲ್ಲಿ ಒಪ್ತಾರೆ. ಸವಿಕಲ್ಪಕ ಜ್ಞಾನ, ನಿರ್ವಿಕಲ್ಪಕ ಜ್ಞಾನ. ಎಲ್ಲಿ ವಸ್ತುವಿನಲ್ಲಿ ಯಾವುದನ್ನಾದರೂ ಪ್ರಕಾರತೆಯ ವಿಷೀಕರಿಸ್ತಕ್ಕಂಥ ಜ್ಞಾನ ಬಂದಿದೆಯೋ ಅದು ಸವಿಕಲ್ಪಕ ಜ್ಞಾನ. ಎಲ್ಲಿ ಯಾವುದನ್ನು ಕೂಡ ಪ್ರಕಾರತೆಯ ವಿಷೀಕರಿಸದೇನೆ ಜ್ಞಾನ ಬರುತ್ತೋ ಅದು ನಿರ್ವಿಕಲ್ಪಕ ಜ್ಞಾನ ಅಂತ ಹೇಳ್ತಾರೆ. ಅವ್ರ ಮತ ಪ್ರಕಾರ ಅಯಂಘಟ ಜ್ಞಾನ ಬರಬೇಕು. ಅಯಂಘಟ ಜ್ಞಾನ ಬರಬೇಕಾದ್ರೆ ಇಲ್ಲೇನು ಬರುತ್ತೆ? ಘಟದಲ್ಲಿ ಘಟತ್ವ ಇದೆ ಜ್ಞಾನ ಬರುತ್ತೆ. ಅಯಂಘಟ ಜ್ಞಾನ ಬಂದಾಗ ಘಟದಲ್ಲಿ ಘಟತ್ವ ಇದೆ ಜ್ಞಾನ ಬರುತ್ತೆ. ಈ ಘಟದಲ್ಲಿ ಘಟತ್ವ ಇದೆ ಅನ್ನೋದು ವಿಶಿಷ್ಟ ಜ್ಞಾನ ಇದೆ. ಘಟದಲ್ಲಿ ಘಟತ್ವ ಎಂಬತಕ್ಕಂಥದ್ದು ಧರ್ಮ ಇದೆ ಎಂಬುದಾಗಿ ಇದು ವಿಶಿಷ್ಟ ಜ್ಞಾನ. ವಿಶಿಷ್ಟ ಜ್ಞಾನ ಬರಬೇಕಾದ್ರೆ ವಿಶೇಷಣ ಜ್ಞಾನ ಕಾರಣ. ವಿಶಿಷ್ಟ ಜ್ಞಾನಂ ಪ್ರತಿ ವಿಶೇಷಣ ಜ್ಞಾನಂ ಕಾರಣಂ. ನೋಡಿ, ಈಗ ದಂಡಿ ಜ್ಞಾನ ಬರಬೇಕು. ದಂಡಿ ದೇವದತ್ತ ಜ್ಞಾನ ಬರಬೇಕು. ದಂಡಿ ದೇವದತ್ತ ಜ್ಞಾನ ಬರಬೇಕಾದ್ರೆ ಅವಾಗ ಯಾವುದ್ರ ಜ್ಞಾನ ಇರಬೇಕು? ದಂಡದ ಜ್ಞಾನ ಇರಬೇಕು.
ದಂಡದ ಜ್ಞಾನ ಇದ್ದರೆ ದಂಡ ಹಿಡ್ಕೊಂಡವನು ದೇವದತ್ತ ಜ್ಞಾನ ಬರುತ್ತೆ. ದಂಡ ಅಂದರೆ ಏನು ಗೊತ್ತಿಲ್ಲ ಅಂತಾದರೆ ಕೈಯಲ್ಲಿ ದಂಡ ಇದ್ದರೂ ಕೂಡ ದಂಡಿ ಜ್ಞಾನ ಬರುತ್ತಾ? ಇಲ್ಲ. ಅದರಿಂದ ವಿಶಿಷ್ಟ ಜ್ಞಾನ, ದಂಡಿ ಎಂಬತಕ್ಕಂಥದ್ದು ವಿಶಿಷ್ಟ ಜ್ಞಾನ. ಈ ವಿಶಿಷ್ಟ ಜ್ಞಾನಕ್ಕೆ ಯಾವುದು ಕಾರಣ? ವಿಶೇಷಣ ಜ್ಞಾನ. ದಂಡ ಎಂಬತಕ್ಕಂಥ ಜ್ಞಾನ ಕಾರಣ ಅಂತ ಇದೊಂದು ನಿಯಮ. ಹಾಗೆಯೇ ಇಲ್ಲೂ ಕೂಡ ಘಟದಲ್ಲಿ ಘಟತ್ವ ಇದೆ ಅಂತ ವಿಶಿಷ್ಟ ಜ್ಞಾನ ಬರಬೇಕು. ಹಾಗಾದರೆ ಘಟದಲ್ಲಿ ಘಟತ್ವ ಇದೆ ಅಂತ ವಿಶಿಷ್ಟ ಜ್ಞಾನ ಬರಬೇಕಾದ್ರೆ ಕೇವಲ ಘಟಜ್ಞಾನ ಬೇಕು, ಕೇವಲ ಘಟತ್ವದ ಜ್ಞಾನ ಬೇಕು ಅಂತ ಹೇಳ್ತಾರೆ. ಕೇವಲ ಘಟದ ಜ್ಞಾನ, ಕೇವಲ ಘಟತ್ವದ ಜ್ಞಾನ ಬಂತು ಅಂದರೆ ಇದು ನಿರ್ವಿಕಲ್ಪ ಜ್ಞಾನ. ಅನಂತರದಲ್ಲಿ ಘಟದಲ್ಲಿ ಘಟತ್ವ ಇದೆ ಅಂತ ಜ್ಞಾನ ಬರುತ್ತೆ. ಇದು ಸವಿಕಲ್ಪಕ ಜ್ಞಾನ ಅಂತ ತಾರ್ಕಿಕರ ಅಭಿಪ್ರಾಯ. ಅದನ್ನು ನಾವು ನಿರ್ವಿಕಲ್ಪ ಜ್ಞಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತೇವೆ. ನಮ್ಮ ಸಿದ್ಧಾಂತ ಪ್ರಕಾರ ನಿರ್ವಿಕಲ್ಪ ಜ್ಞಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವುದನ್ನು ಪ್ರಕಾರತೆಯ ವಿಷೀಕರಿಸದೇ ಇರತಕ್ಕಂಥ ಜ್ಞಾನ ಇಲ್ಲವೇ ಇಲ್ಲ. ಏನಾದರೂ ಒಂದು ಪ್ರಕಾರತೆಯ ವಿಷಯ ಆಗಿರಲೇಬೇಕು. ಇದು ನಮ್ಮ ಸಿದ್ಧಾಂತ. ಅದರಿಂದ ನಿರ್ವಿಕಲ್ಪ ಜ್ಞಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅವ್ರು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಸವಿಕಲ್ಪಕಂ. ಆ ಜ್ಞಾನ ಎಂಬತಕ್ಕಂಥದ್ದು ಯಾವುದನ್ನಾದರೂ ಪ್ರಕಾರತೆಯ ವಿಷೀಕರಿಸ್ತಾ ಇದೆ ಅಂತಾದರೆ ಅಂತಹ ಜ್ಞಾನವನ್ನು ಗ್ರಹಿಸ್ತಕ್ಕಂತಹ ಸಾಕ್ಷಿ ಆ ಜ್ಞಾನದ ಪ್ರಾಮಾಣ್ಯವನ್ನು ಕೂಡ ಗ್ರಹಿಸುತ್ತೆ. ಏವಂಚ, ಹೀಗೆ ಜ್ಞಾನವು ಯದಿ ಒಂದು ವೇಳೆ ಸವಿಕಲ್ಪಕಂ, ಯಾವುದನ್ನಾದರೂ ಪ್ರಕಾರತೆಯ ವಿಷೀಕರಿಸ್ತಾ ಇದೆ ಅಂತ ಆಗಿದ್ದರೆ ಜ್ಞಾನಗ್ರಾಹಕ ಸಾಕ್ಷಿಣ, ಜ್ಞಾನವನ್ನು ಗ್ರಹಿಸುವಂಥ ಸಾಕ್ಷಿಯಿಂದ ಜ್ಞಾನ ಯಾಥಾರ್ಥ್ಯಂ, ಜ್ಞಾನದಲ್ಲಿರ್ತಕ್ಕಂತಹ ಪ್ರಾಮಾಣ್ಯವು ಕಥಂ ಹೇಗೆ ನ ಗೃಹ್ಯತೆ, ಗ್ರಹಿಸಲ್ಪಡುವುದಿಲ್ಲ. ಏವಂಚ, ಹೀಗೆ ಜ್ಞಾನವು ಯದಿ ಒಂದು ವೇಳೆ ಸವಿಕಲ್ಪಕಂ ಸ್ಯಾತ್, ಯಾವುದಾದರೂ ಧರ್ಮವನ್ನು ಪ್ರಕಾರತೆಯ ವಿಷೀಕರಿಸ್ತಾ ಇದೆ ಅಂತಾಗಿದ್ದರೆ ಜ್ಞಾನಗ್ರಾಹಕ ಸಾಕ್ಷಿಣ, ಜ್ಞಾನವನ್ನು ಗ್ರಹಿಸುವಂಥ ಸಾಕ್ಷಿಯಿಂದ ಜ್ಞಾನ ಯಾಥಾರ್ಥ್ಯಂ, ಜ್ಞಾನದಲ್ಲಿರ್ತಕ್ಕಂಥ ಪ್ರಾಮಾಣ್ಯವೂ ಕೂಡ ಕಥಂ ಹೇಗೆ ನ ಗೃಹ್ಯತೆ, ಗ್ರಹಿಸಲ್ಪಡುವುದಿಲ್ಲ. ಅನೇನ ಕಿಂ ಸಿದ್ಧಂ ಇತ್ಯತಃ ಪ್ರಾಮಾಣ್ಯ ಸ್ವತಸ್ತ್ವಂ ಸಿದ್ಧಂ ಇತ್ಯಾಹ ಅಂತ. ಹಿಂದೆ ಘಟದಲ್ಲಿ ಘಟತ್ವ ಎಂಬತಕ್ಕಂಥದ್ದು ಜ್ಞಾನದಲ್ಲಿ ಗೃಹೀತವಾಗಿದೆ, ಪಟದಲ್ಲಿ ಪಟತ್ವ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಜ್ಞಾನದಲ್ಲಿ ಗೃಹೀತವಾಗಿದೆ. ಆಮೇಲೆ ಆ ಸಾಕ್ಷಿ ಎಂಬತಕ್ಕಂಥದ್ದು ಜ್ಞಾನದ್ವಾರ ಘಟದಲ್ಲಿ ಘಟತ್ವ ಇದೆ ಎಂಬತಕ್ಕಂಥದ್ದನ್ನು, ಪಟದಲ್ಲಿ ಪಟತ್ವ ಇದೆ ಎಂಬತಕ್ಕಂಥದ್ದನ್ನು ಗ್ರಹಿಸಿದೆ ಅಂತ ಹಿಂದೆ ಹೇಳಿದರು. ಇದರಿಂದ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ಪ್ರಾಮಾಣ್ಯ ಸ್ವತಸ್ತ್ವಂ ಸಿದ್ಧಂ ಅಂತ. ಇದರಿಂದ ಪ್ರಾಮಾಣ್ಯ ಸ್ವತಸ್ತ್ವ ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಜ್ಞಾನ ಯಾಥಾರ್ಥ್ಯಂ ಅಂತಿದೆ, ಅದಕ್ಕೇನರ್ಥ? ಜ್ಞಾನಸ್ಯ ಯಾಥಾರ್ಥ್ಯಂ, ಜ್ಞಾನದ ಪ್ರಾಮಾಣ್ಯ ಅಂತರ್ಥ. ಯಥಾವಸ್ಥಿತ ಅರ್ಥವಿಷಯಕಾರಿತ್ವ ರೂಪಂ ಪ್ರಾಮಾಣ್ಯಂ. ಈ ಜ್ಞಾನವು ಪ್ರಮಾಣ ಅಂದರೆ ಏನರ್ಥ? ಈ ಜ್ಞಾನವು ವಸ್ತುವನ್ನು ವಿಷಯೀಕರಿಸ್ತಾ ಇದೆ, ಆ ವಸ್ತು ಯಥಾವಸ್ಥಿತವಾಗಿದೆ. ಅಂದರೆ ಘಟ ಘಟವೇ ಆಗಿದೆ, ಪಟ ಪಟವೇ ಆಗಿದೆ, ಶುಕ್ತಿ ಶುಕ್ತಿಯೇ ಆಗಿದೆ, ರಜತ ರಜತವೇ ಆಗಿದೆ. ಹೀಗೆ ಶುಕ್ತಿ ರಜತವಾಗಿದೆ ಅಂತಲ್ಲ, ಅದು ಯಥಾವಸ್ಥಿತ ಅಲ್ಲ. ಹಾಗಾದರೆ ಯಥಾವಸ್ಥಿತ ಅರ್ಥವಿಷಯೀ ಕಾರಿತ್ವ ಎಂಬತಕ್ಕಂಥದ್ದು ಈ ಜ್ಞಾನದಲ್ಲಿದೆ. ಇದನ್ನೇನಂತ ಕರೀತಾರೆ? ಪ್ರಾಮಾಣ್ಯ ಅಂತ ಕರೀತಾರೆ. ಇದನ್ನು ನಿಷ್ಪ್ರಕಾರಕ ನಿರ್ವಿಕಲ್ಪಕಸ್ಯ ಅನುಪನಾಯಕತ್ವಾತ್ ತದ್ವ್ಯವಚ್ಛೇದಾಯ ಉಕ್ತಂ ಜ್ಞಾನಂ ಯದಿ ಸ್ಯಾತ್ ಸವಿಕಲ್ಪಕಂ ಅಂತ. ಯಾವ ನಿಷ್ಪ್ರಕಾರಕ ಜ್ಞಾನ ಇದೆಯಲ್ಲ, ಅದು ಯಾವುದನ್ನೂ ಕೂಡ ಧರ್ಮಿಯಲ್ಲಿ ಗ್ರಹಿಸ್ತಾ ಇಲ್ಲ. ನಿಷ್ಪ್ರಕಾರಕ ಜ್ಞಾನ ಇದೆಯಲ್ಲ, ನಿರ್ವಿಕಲ್ಪ ಜ್ಞಾನ, ಅದು ಯಾವುದನ್ನು ಧರ್ಮವನ್ನು ಧರ್ಮಿಯಲ್ಲಿ ಅದು ಗ್ರಹಿಸ್ತಾ ಇಲ್ಲ. ಆದ್ದರಿಂದ ಅದನ್ನು ಬಿಡಬೇಕು ಎಂಬುದಾಗಿ ಹೇಳಲಿಕ್ಕೋಸ್ಕರ ಯದಿ ಸ್ಯಾತ್ ಸವಿಕಲ್ಪಕಂ, ಯಾವುದಾದರೂ ಧರ್ಮವನ್ನು ಪ್ರಕಾರತೆಯ ವಿಷೀಕರಿಸ್ತಕ್ಕಂತಹ ಜ್ಞಾನ ಆಗಿದೆ ಅಂತಂದರೆ ಆ ಜ್ಞಾನವನ್ನು ಗ್ರಹಿಸ್ತಕ್ಕಂಥ ಸಾಕ್ಷಿ, ಅವಾಗ ಆ ಜ್ಞಾನವು ಯಾವುದನ್ನು ವಿಷೀಕರಿಸ್ತಾ ಇದೆಯೋ ಆ ವಸ್ತುವಿನಲ್ಲಿ ಆ ಧರ್ಮ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಜ್ಞಾನದ್ವಾರ ಸಾಕ್ಷಿ ಎಂಬತಕ್ಕಂಥದ್ದು ವಿಷೀಕರಿಸ್ತಾ ಇದೆ. ಆದ್ದರಿಂದ ಆ ಜ್ಞಾನದ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅಂದರೆ ಯಥಾವಸ್ಥಿತ ವಿಷೀಕಾರಿತ್ವ ಎಂಬತಕ್ಕಂಥದ್ದು ಸಾಕ್ಷಿಯಿಂದ ಗೃಹೀತವಾಗಿದೆ. ಆದ್ದರಿಂದಾಗಿ ಅಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಇದನ್ನೇ ಪ್ರಾಮಾಣ್ಯಸ್ಯ ಸ್ವತಸ್ತ್ವಂ ಎಂಬುದಾಗಿ ಹೇಳ್ತಾರೆ. 10 ನಿಮಿಷ ಬಿಟ್ಟು